ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸರ್ ಅವರನ್ನು, ಕಾರ್ಯಕ್ರಮದ ಅತಿಥಿಗಳಾಗಿರುವ ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿಗಳಾಗಿರುವ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳು ಆಗಿರುವ ಶ್ರೀ ಪಂಚಲಿಂಗಸ್ವಾಮಿ KSAS ಸರ್ ಅವರನ್ನು, ಮಂಗಳೂರು ವಿಶ್ವವಿದ್ಯಾನಿಲಯ ಗೌರವಾನ್ವಿತ ಕುಲಸಚಿವರಾಗಿರುವ ಶ್ರೀ ಸಂತೋಷ B ಜಗಲಸರ KS ಅಧಿಕಾರಿಗಳು ಇವರನ್ನು, ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಪರೀಕ್ಷಾಂಗ ಕುಲಸಚಿವರಾಗಿರುವ ಪ್ರೊಫೆಸರ್ H ದೇವೇಂದ್ರಪ್ಪ ಸರ್ ಅವರನ್ನು, ಕಾರ್ಯಕ್ರಮದ ಸಂಯೋಜಕರಾಗಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವ ಪ್ರೊಫೆಸರ್ ಜೆರಾಲ್ಡ್ ಸರ್ ಅವರು ಸಭಾ ವೇದಿಕೆಗೆ ಕರೆತರಬೇಕೆಂದು ಅತ್ಯಂತ ಗೌರವದಿಂದ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಗೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತಿಸ್ತಾ, ನಾವು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಸ್ವತಂತ್ರ ಪ್ರಜೆಗಳು. 8 ದಶಕಗಳ ಹಿಂದೆ, ಅಂದರೆ ನಮ್ಮ 2-3 ತಲೆಮಾರುಗಳ ಹಿಂದಷ್ಟೇ ಪರಕೀಯರಿಂದ ನಾವು ಸ್ವತಂತ್ರರಾಗಿದ್ದೇವೆ. 8 ದಶಕಗಳ ಹಿಂದೆ ನಮ್ಮ ಹಿರಿಯರು ಪಟ್ಟ ಪಾಡು ಎಂತಹದ್ದಿರಬಹುದು ಎನ್ನುವ ಒಂದು ಸಣ್ಣ ಯೋಚನೆಯೂ ಕೂಡ ನಮ್ಮ ಊಹೆಯಾಗಿಯೇ ಉಳಿಯಬಹುದೇನೋ. ಆದರೆ ಲಕ್ಷಾಂತರ ಹುತಾತ್ಮ ವೀರ ಸೇನಾನಿಗಳ, ಸ್ವಾತಂತ್ರ್ಯ ಹೋರಾಟಗಾರರ, ಮುಖಂಡರ, ಮುಂಚೂಣಿ ನಾಯಕರ ಎಲ್ಲ ಬಲಿದಾನಗಳ ಮೇಲೆ ನಾವು ಇಂದು ಸರ್ವತಂತ್ರ ಸ್ವತಂತ್ರ ಭಾರತದ ಪ್ರಜೆಗಳಾಗಿದ್ದೇವೆ. ನಮ್ಮ ದೇಶದ ಅಹಿಂಸಾತ್ಮಕ ಸ್ವಾತಂತ್ರ್ಯ ಹೋರಾಟದ ಹಿಂದೆ ಲಕ್ಷಾಂತರ ನೋವು, ಹತಾಶೆ, ಸಿಟ್ಟು, ಅಸಹನೆಗಳಿದ್ದವು. ನೂರಾರು ಸ್ವತಂತ್ರ ಹೋರಾಟಗಾರರ ಕೆಚ್ಚನ್ನು ನೆನಪಿಸುವಾಗ ನಮ್ಮ ಎದೆ ಉಬ್ಬಿ ಬರುತ್ತದೆ. ನಾವು ಪಡೆದ ಸ್ವತಂತ್ರ ದೇಶ ಇನ್ನೂ ಸಾವಿರಾರು ಕಾಲ ಉಳಿಯಬೇಕು, ನಮ್ಮ ಹಿರಿಯರ ಬಲಿದಾನಗಳಿಗೆ ಸಾರ್ಥಕತೆ ಒದಗಿ ಬರಬೇಕು ಎನ್ನುವ ಆಶಾವಾದದೊಂದಿಗೆ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಾಡಗೀತೆಗೆ ಧ್ವನಿಯಾಗಲಿದ್ದಾರೆ ಶ್ರೀವಾಣಿ ಮತ್ತು ಬಳಗದವರು. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಇಂದಿನ ಕಾರ್ಯಕ್ರಮದಲ್ಲಿ ಸೇರಿರುವ ಸರ್ವರನ್ನು ಸ್ವಾಗತಿಸುತ್ತಾರೆ ದೈಹಿಕ ಶಿಕ್ಷಣ ವಿಭಾಗದ ಅಸಿಸ್ಟೆಂಟ್ ಡೈರೆಕ್ಟರ್ ಡಾಕ್ಟರ್ ರಮೇಶ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ ಹಾಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳೇ, ಮುಖ್ಯ ಅತಿಥಿಗಳೇ, ಕುಲಸಚಿವರೇ, ಕುಲಸಚಿವ ಪರೀಕ್ಷಾಂಗದವರೇ,
ದೈಹಿಕ ಶಿಕ್ಷಣ ನಿರ್ದೇಶಕರೇ, ಶಿಕ್ಷಕರೇ, ಶಿಕ್ಷಕೇತರ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲರೂ ಹೆಮ್ಮೆ ಮತ್ತು ಕೃತಜ್ಞತೆಯ ಭಾವನೆಯೊಂದಿಗೆ ಇಲ್ಲಿ ಸೇರಿದ್ದು, ಈ ಸ್ಮರಣೀಯ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನಾನು ಹೆಮ್ಮೆ ಪಡುತ್ತೇನೆ. ಈ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಮಾಡಿದ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರು ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ನಮ್ಮ ಗೌರವಾನ್ವಿತ ಕುಲಪತಿಯವರು ಮೂಲತಃ ಕೊಡಗು ಜಿಲ್ಲೆಯ ಪಾಲಿಬೆಟ್ಟ ಎಂಬ ಪುಟ್ಟ ಗ್ರಾಮದಲ್ಲಿ ತಮ್ಮ ಬಾಲ್ಯ ಶಿಕ್ಷಣವನ್ನು ಮುಗಿಸಿ ಮಡಿಕೇರಿಯ FMKMC ಕಾಲೇಜಿನಲ್ಲಿ ತಮ್ಮ BA ಪದವಿಯನ್ನು ಮಾಡಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 1988ರಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ತಮ್ಮ ವೃತ್ತಿ ಜೀವನವನ್ನು ಇದೇ ವಿವಿಯಲ್ಲಿ ಪ್ರಾರಂಭಿಸಿ 1988ರಿಂದ ಸುಮಾರು 36 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ನಮ್ಮ ಕುಲಪತಿಗಳು. ಉತ್ತಮ ವಾಗ್ಮಿಗಳು ಹಾಗೂ ಬಹುಭಾಷಾ ಪಾಂಡಿತ್ಯವನ್ನು ಕರಗತ ಮಾಡಿಕೊಂಡಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಲವು ಆಡಳಿತಾತ್ಮಕ ಹುದ್ದೆಗಳನ್ನು ಅಲಂಕರಿಸಿ ವಿವಿಧ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಲಪತಿಯವರು ಪ್ರಭಾರ ಕುಲಸಚಿವರಾಗಿ, ನಂತರ ಕರ್ನಾಟಕ ರಾಜ್ಯದ ಆದೇಶದಂತೆ ಪರೀಕ್ಷಾ ಕುಲಸಚಿವರಾಗಿ ಕಾರ್ಯನಿರ್ವಹಿಸಿದ್ದು, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ನಾವು ಹೇಗಿದ್ದೀವಿ ಅಂತ ನಾನು ಒಂದು ನಿಮಿಷ ಮಾತಾಡಲೇಬೇಕಾಗ್ತದೆ. ಆತ್ಮೀಯರೇ, 2021 ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಒಂದು ಇಸುವಿ. ಆ ಟೈಮ್ನಲ್ಲಿ ನಾವು ಹೇಗಿದ್ದೀವಿ ಅಂದರೆ, ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ನಮ್ಮನ್ನು ನಾವು ಬೇರೆಯವರಿಗೆ ಮಾರಿಕೊಂಡಿದ್ದೀವಿ. ಅಂದರೆ ನಮ್ಮ ಇಡೀ ಎಕ್ಸಾಮಿನೇಷನ್ ಸಿಸ್ಟಮು, ಅಡ್ಮಿಷನ್ನು ಎಲ್ಲ ಕೂಡ ಯಾವುದೋ ಒಂದು ಔಟ್ಸೋರ್ಸಿಂಗ್ ಏಜೆನ್ಸಿಗೆ ಕೊಟ್ಟು, ಔಟ್ಸೋರ್ಸಿಂಗ್ ಏಜೆನ್ಸಿಯಲ್ಲಿ ಇದೇ ಬಿಲ್ಡಿಂಗ್ನ ಹಿಂಭಾಗದಲ್ಲಿದ್ದ ಒಂದು ಆಫೀಸ್ನಲ್ಲಿ ನಮ್ಮ ಅಡ್ಮಿಷನ್ನು, ನಮ್ಮ ಹಾಲ್ ಟಿಕೆಟು, ನಮ್ಮ ಮಾರ್ಕ್ಸ್ ಕಾರ್ಡ್ಗಳೆಲ್ಲ ಪ್ರಿಂಟ್ ಆಗ್ತಾ ಇತ್ತು. ಅಲ್ಲಿ ನಮ್ಮ ಆಡಳಿತ ಭವನದಲ್ಲಿ ಎಷ್ಟೇ ದೊಡ್ಡ ಅಧಿಕಾರಿ ಆದರೂ ಕೂಡ ನಮಗೊಂದು ಹಾಲ್ ಟಿಕೆಟ್ ಬೇಕಾದರೆ, ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾದರೆ, ಒಂದು ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೆ ನಾವು ಬಂದು ಸಣ್ಣ ಒಂದು 21-22 ವರ್ಷದ ಮಕ್ಕಳು, BA ಮಾಡಿ MCA MBA ಮಾಡ್ತಕ್ಕಂಥ ಮಕ್ಕಳು ಸುಮಾರು 20ರಿಂದ 25 ಕಂಪ್ಯೂಟರ್ಗಳ ಮುಂದೆ ಕೂತ್ಕೊಂಡು ಆಪ್ರೇಟ್ ಮಾಡ್ಕೊಂಡು ಕೂತಾಗ ಒಂದು ರಿಸಲ್ಟ್ ಮಾಡಬೇಕಾದ್ರೂ ಕೂಡ ನಾವು ಹಿಂದೆ ಕೂರಬೇಕಿತ್ತು. ಯಾಕಂದರೆ ಅವರು ಯಾವುದೋ ಒಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ, ಅದು ನಮ್ಮ ದೇಶದಲ್ಲಿ ಸಿಗೋದಿಲ್ಲ, ಅದು ವಿದೇಶದಲ್ಲಿ ಮಾತ್ರ ಸಿಗೋದು, ಆ ಸಾಫ್ಟ್ವೇರ್ ನಮ್ಮ ಹತ್ರ ಇಲ್ಲ ಅನ್ನೋ ಒಂದು ಇದರಲ್ಲಿ ನಾವಿದ್ವಿ. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಸ್ಪೆಷಲ್ ಆಫೀಸರ್ ಆಗಿದ್ದಾಗ, ನಮ್ಮ ಮಾನ್ಯ ಕುಲಪತಿಯವರಾಗ ಪರೀಕ್ಷಾ ಕುಲಸಚಿವರಾಗಿದ್ದಾಗ ಎಷ್ಟೋ ಹಬ್ಬದ ದಿನಗಳಲ್ಲಿ ಕೂಡ ನಾವು ಹಬ್ಬ ಮಾಡದೆ ಬಂದು ಆ ಸಾಫ್ಟ್ವೇರ್ ಕಂಪನಿಯವರ ಹಿಂದೆ ಕೂತ್ಕೊಂಡು ಬೆಳಗಿಂದ ಸಂಜೆ ತನಕ ರಿಸಲ್ಟ್ ಮಾಡ್ರಪ್ಪ ಅಂತ ಅವ್ರನ್ನ ಹೋಗರದು ರಿಕ್ವೆಸ್ಟ್ ಮಾಡ್ತಕ್ಕಂಥ ಒಂದು ಕಾಲಘಟ್ಟ ಇತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಕುಲಪತಿಯವರು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಸಚಿವರಾಗಿ ಬರ್ತಾರೆ. ಬಂದು ಒಂದು ಡಿಸಿಷನ್ ತಗೊಳ್ತಾರೆ. ಅದೇನೆಂದರೆ, ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಆವಾಗ ಸುಮಾರು ಟೀಕೆಗಳು ಕೂಡ ಬರ್ತವೆ. ಯಾಕಂದರೆ 3 ಜಿಲ್ಲೆಯ, ಅಂದರೆ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆಯ ಎಲ್ಲ ಪ್ರಾಂಶುಪಾಲರು, ಯಾಕಂದರೆ ಯಾವುದೋ ಒಂದು ಔಟ್ಸೋರ್ಸಿಂಗ್ ಏಜೆನ್ಸಿಯನ್ನು ಕಣ್ಣು ಬ್ಲಿಂಕ್ ಮಾಡೋದ್ರೊಳಗಡೆ ಮಾರ್ಕ್ಸ್ ಕಾರ್ಡ್ ಕೊಡ್ತಿದ್ದ, ಬ್ಲಿಂಕ್ ಮಾಡೋದ್ರೊಳಗಡೆ ರಿಸಲ್ಟ್ ಕೊಡ್ತಾ ಇದ್ದ. ಎಲ್ಲನೂ ಕೂಡ ಇನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಮಾಡಬೇಕು, ಆ ಸಾಫ್ಟ್ವೇರ್ನ ಅವ್ರಿಗೆ ವಾಪಸ್ ಕೊಡುವ. ಇದರೊಟ್ಟಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ಪರೀಕ್ಷೆಗಳಾದ ಮೇಲೆ ಕೋಟಿ ರೂಪಾಯಿ ಬಿಲ್ಗಳನ್ನ ಮಾಡಿ ಕೋಟಿ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಆ ಬಿಲ್ಲು ಕೊಡುವಾಗ ನಮಗೆ ತುಂಬ ಬೇಜಾರಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾವೇ ಯಾಕೆ ಒಂದು ಸಾಫ್ಟ್ವೇರ್ ಮಾಡಬಾರ್ದು, ನಾವೇ ಯಾಕೆ ಇನ್ ಹೌಸ್ ಎಕ್ಸಾಮಿನೇಷನ್ ಸಿಸ್ಟಮ್ ಅಂತ ನಾವು ಮಾಡಬಾರ್ದು, ನಾವೇ ಯಾಕೆ ರಿಸಲ್ಟ್ ಕೊಡಬಾರ್ದು, ನಾವೇ ಯಾಕೆ ಮಾರ್ಕ್ಸ್ ಕಾರ್ಡ್ ಕೊಡಬಾರ್ದು, ನಾವೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡು ಬಹಳ ಗಟ್ಟಿ ಮನಸ್ಸು ಮಾಡಿ ಒಂದು ಡಿಸಿಷನ್ ತಗೊಂಡ್ರು. MU ಲಿಂಕ್ಸ್ ಎಂಬ ಸ್ವಯಂ ಅಭಿವೃದ್ಧಿಪಡಿಸಿದ ಸಾಫ್ಟ್ವೇರನ್ನು ಪರಿಚಯಿಸಿ ವಿತಿನ್ 6 ಮಂತ್ಸಲ್ಲಿ ನಾವೇ ಇನ್ ಹೌಸ್ ಎಕ್ಸಾಮಿನೇಷನ್ ಸಿಸ್ಟಮ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕುಲಪತಿಯವರಿಗೆ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ಸಂದರ್ಭದಲ್ಲಿ COVID-19 ಕೂಡ ಬಂತು. ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಚಲಿದ್ರು. ಕೆಲವು ವಿದ್ಯಾರ್ಥಿಗಳು ವಿದೇಶದಲ್ಲಿದ್ದರು. ವಿದೇಶದಿಂದ ಇಲ್ಲಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇ ಸಾಫ್ಟ್ವೇರ್ ಇಟ್ಕೊಂಡು ವಿದೇಶದಲ್ಲಿಯೂ ಕೂಡ ಪರೀಕ್ಷೆಗಳನ್ನು ನಡೆಸಿ ನಮ್ಮ ಭಾರತ ರಾಜ್ಯದ ಎಲ್ಲೆಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರಿಗೂ ಕೂಡ ಅವರವರ ರಾಜ್ಯದಲ್ಲೇ ಇಲ್ಲಿಗೆ ಬರದಾಗೆ ಪರೀಕ್ಷೆಗಳನ್ನು ನಡೆಸಿರ್ತಕ್ಕಂಥವರು ನಮ್ಮ ಗೌರವಾನ್ವಿತ ಕುಲಪತಿಯವರು. ಇವರ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಶ್ರೇಷ್ಠ ಸಾಧನೆಗಾಗಿ 2020ರಲ್ಲಿ
ಎಕ್ಸಲೆನ್ಸ್ ಆ್ಯಂಡ್ ಲೀಡರ್ಶಿಪ್ ಇನ್ ಎಜುಕೇಷನ್ ಪ್ರತಿಷ್ಠಿತ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪುರಸ್ಕಾರ 2023ರಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಪಡೆದಿರುತ್ತಾರೆ. ಇವರು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ನ್ಯೂ ಡೆಲ್ಲಿ ಇದರ ಆಡಳಿತ ಮಂಡಳಿ ಹಾಗೂ ಸಾಂಸ್ಥಿಕ ಸಮಿತಿಯ ಸದಸ್ಯರಾಗಿ ಇತ್ತೀಚೆಗೆ ನಾಮನಿರ್ದೇಶನಗೊಂಡಿರುತ್ತಾರೆ. ಶಿಕ್ಷಣದಲ್ಲಿ ಶ್ರೇಷ್ಠತೆ ಮತ್ತು ನಾಯಕತ್ವಕ್ಕಾಗಿ ರಾಜ್ಯಶಾಸ್ತ್ರದ ಅತ್ಯುತ್ತಮ ಪ್ರಾಧ್ಯಾಪಕರೆಂದು ಹೆಗ್ಗಳಿಕೆಗೆ ನಮ್ಮ ಕುಲಪತಿಯವರು ಪಾತ್ರರಾಗಿದ್ದು 2024ರಲ್ಲಿ ಸಾರ್ವಜನಿಕ ಸಂಪರ್ಕ ವ್ಯಕ್ತಿ ಪಬ್ಲಿಕ್ ರಿಲೇಷನ್ ಪರ್ಸನ್ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದು 2024 ಮಾರ್ಚ್ 5ರಂದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅತ್ಯಂತ ಉನ್ನತ ಹುದ್ದೆಯಾದ ಕುಲಪತಿ ಹುದ್ದೆಯನ್ನು ಅಲಂಕರಿಸಿರುತ್ತಾರೆ. ಶಿಕ್ಷಣ, ಆಡಳಿತ, ಸಮಾಜ ಸುಧಾರಣೆ, ಮಹಿಳಾ ಕಲ್ಯಾಣ ಹಾಗೂ ಅಭಿವೃದ್ಧಿ ಹಲವು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರುವ ಇವರು ಸದಾ ಹಸನ್ಮುಖಿಯಾಗಿ ಪಾದರಸದಂತೆ ಚಟುವಟಿಕೆಯಿಂದ ಎಲ್ಲರನ್ನೂ ತಮ್ಮ ಜೊತೆಯಲ್ಲೇ ಸೇರಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಇಲ್ಲಿ ನೆಲೆದಿರುವ ಎಲ್ಲರ ಪರವಾಗಿ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮವರೇ ಆದ ಹಣಕಾಸು ಅಧಿಕಾರಿಗಳು ಶ್ರೀ ಪಂಚಲಿಂಗ ಸ್ವಾಮಿ KSAS, ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳು ಮತ್ತು ನಿವೃತ್ತ ಭಾರತೀಯ ವಾಯುಸೇನೆ ಅಧಿಕಾರಿಗಳು. ಮೂಲತಃ ಮಂಡ್ಯ ಜಿಲ್ಲೆಯವರಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುತ್ತಾರೆ. MCom ಹಾಗೂ MBA HR ಸ್ನಾತಕೋತ್ತರ ಪದವಿಯನ್ನು ಪಡೆದ ಶ್ರೀಯುತರು PG ಡಿಪ್ಲೊಮಾ ಇನ್ ಲೇಬರ್ ಲಾ, ಸ್ಪೆಷಲೈಸ್ಡ್ ಲೀಗಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕೂಡ ಮಾಡಿರುತ್ತಾರೆ. 1986ರಲ್ಲಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಸುಮಾರು 20 ವರ್ಷಗಳು ಅಂದರೆ 2006ರವರೆಗೆ ಭಾರತ ದೇಶದ ವಿವಿಧ ಕಡೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಚೀಫ್ ಆಫ್ ಏರ್ ಸ್ಟಾಫ್ ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಾಗೆ MNC UB ಗ್ರೂಪ್ನಲ್ಲೂ ಕೂಡ HR ಹೆಡ್ ಆಗಿ ಕಾರ್ಯನಿರ್ವಹಿಸಿ ನಂತರ ಗೆಜೆಟೆಡ್ ಗ್ರೂಪ್ A ಆಫೀಸರ್ ಆಗಿ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಸ್ಗೆ ಸೇವೆಗೆ ಸೇರಿಕೊಳ್ಳುತ್ತಾರೆ. ನಂತರ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಾದ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್, ದೇವರಾಜ ಅರಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಾರ್ಪೊರೇಷನ್, ಸಂಸ್ಕೃತ್ ಯೂನಿವರ್ಸಿಟಿ, ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, BBMP ಬ್ಯಾಂಗ್ಳೂರಿನಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ 2025ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ ಲೋಕಲ್ ಆಡಿಟ್ ಸರ್ಕಲ್ ಕಚೇರಿಗೆ ಬಂದು ಹೆಚ್ಚುವರಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಯಾಗಿ ನಮ್ಮೊಂದಿಗೆ ಸೇರಿಕೊಳ್ಳುತ್ತಾರೆ. ಹಾಗೆ ಶ್ರೀಯುತರು 2025-26ರಲ್ಲಿ ದಕ್ಷಿಣ ಕನ್ನಡ ಈಸ್ ಬೆಸ್ಟ್ ಲೋಕಲ್ ಆಡಿಟ್ ಸರ್ಕಲ್ ಫಾರ್ ದ ಇಯರ್ 2025-26 ಫಾರ್ ಹೈಯೆಸ್ಟ್ ಕಲೆಕ್ಷನ್ ಆಫ್ ಫೀಸ್ ಇನ್ ಕರ್ನಾಟಕ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಹೀಗೆ ಸುಮಾರು 41 ವರ್ಷಗಳ ಸೇವೆಯನ್ನು ಪೂರೈಸಿದ್ದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದ ನಂತರ ಹಣಕಾಸು ಅಧಿಕಾರಿಯಾಗಿ ಹಲವಾರು ಬದಲಾವಣೆಗಳನ್ನು ತಂದುಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಅವರ ಮೇಲೆ ಇದೆ. ಅವರ ಒಂದು ಬಯೋಡೇಟಾವನ್ನು ನಾನು ನೆನೆ ನಮ್ಮ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ತೆಗೆದಾಗ ಅವರು ನಮ್ಮ ಯೂನಿವರ್ಸಿಟಿಗೆ ಬಂದಾಗ 3 ರೀತಿಯ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಒಂದು ಪಾಸ್ಟ್ ವರ್ಕ್, ಕರೆಂಟ್ ಪ್ರಾಜೆಕ್ಟ್, ಫ್ಯೂಚರ್ ಪ್ರಾಜೆಕ್ಟ್ ಅಂತ ಮಾಡಿಕೊಂಡು ಅದರಲ್ಲಿ ಕರೆಂಟ್ ಪ್ರಾಜೆಕ್ಟ್ಸ್ ಏನಾಗಿದೆ ಅಂದರೆ ಅವ್ರದ್ದು ಬಿಲ್ಸ್ ರಿಲೇಟೆಡ್ ಟು ಎಕ್ಸಾಮಿನೇಷನ್ ವರ್ಕ್ಸ್, ಬಿಲ್ಸ್ ರಿಲೇಟೆಡ್ ಟು ಡೆವಲಪ್ಮೆಂಟ್ ವರ್ಕ್ಸ್, ಪ್ರಿಪೇರಿಂಗ್ ಆ್ಯಂಡ್ ಸಬ್ಮಿಟಿಂಗ್ ದ ಆಡಿಟ್ ರಿಪೋರ್ಟ್ಸ್ ಆನ್ ಟೈಮ್ ಟು ದ ಸ್ಟೇಟ್ ಗೌರ್ಮೆಂಟ್, ಆಲ್ ಅದರ್ ಪೇಮೆಂಟ್ಸ್ ಆ್ಯಸ್ ಆ್ಯಂಡ್ ವೆನ್ ದ ನೀಡ್ ಅರೈಸಸ್, ಸ್ಪಾಟ್ ಪೇಮೆಂಟ್ ಆಫ್ ಸೆಂಟ್ರಲ್ ವ್ಯಾಲ್ಯೂಯೇಷನ್. ಹಾಗೆ ಅವ್ರು ಮಾಡಿರ್ತಕ್ಕಂಥ ಪಾಸ್ಟ್ ವರ್ಕ್ಸ್, ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಲರಿ ಆ್ಯಂಡ್ ಪೆನ್ಷನ್ ಟು ದ ಎಂಪ್ಲಾಯೀಸ್ ಆನ್ ಟೈಮ್, ಮೇಂಟೆನೆನ್ಸ್ ಆಫ್ ಅಪ್ ಟು ಡೇಟ್ ಅಕೌಂಟ್ಸ್ ಆಫ್ ಯೂನಿವರ್ಸಿಟಿ, ಪ್ರಿಪೇರಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ದ ಆ್ಯನ್ಯುವಲ್ ಬಡ್ಜೆಟ್ ಆಫ್ ದ ಯೂನಿವರ್ಸಿಟಿ, ಪೇಮೆಂಟ್ ಆಫ್ ಬಿಲ್ಸ್. ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ. ಇಂಥ ಒಬ್ಬ ವ್ಯಕ್ತಿ ಅಧಿಕಾರಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಕಚೇರಿಯನ್ನು ಈ ಮಟ್ಟಿಗೆ ತಂದುಕೊಟ್ಟಿರ್ತಾರೆ. ಅವರನ್ನು ಇಂದು ನಾವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಒಪ್ಪಿ ಬಂದಿರ್ತಾರೆ. ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ನೆಲೆಸಿರುವ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ತಮಗೆ ಬಯಸ್ತಾ ಇದ್ದೇನೆ ಸರ್. ಹಾಗೆ ಕುಲಸಚಿವರು
13/7/2026 ಅಂದರೆ ಕರೆಕ್ಟಾಗಿ ಇವತ್ತಿಗೆ 33ನೇ ದಿನ ಶ್ರೀ ಸಂತೋಷ್ ಬಿ ಜಗಲಸರ KS ಹಿರಿಯ ಶ್ರೇಣಿ, ಮೂಲತಃ ಬಾಗಲಕೋಟೆ ಜಿಲ್ಲೆಯವರು. ಇವರು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದು ಕುಲಸಚಿವರಾಗಿ ಸೇರಿಕೊಳ್ತಾರೆ. ಸರ್ ತಮ್ಮ BV ಪದವಿಯನ್ನು ಹಾಗೂ ME ಪದವಿಯನ್ನು ಮುಗಿಸಿ 2015 ಬ್ಯಾಚ್ನಲ್ಲಿ KPSC ಪರೀಕ್ಷೆಯನ್ನು ತೇರ್ಗಡೆ ಹೊಂದು ದಕ್ಷ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಒದಗಿಸಲು ಹೆಸರುವಾಸಿಯಾದ ಕರ್ನಾಟಕ ಆಡಳಿತ ಸೇವೆ ಅಂದರೆ ನಾವು KS ಅಂತ ಕರಿತೀವಿ, ವಿಶಿಷ್ಟ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ಇಂಜಿನಿಯರಿಂಗ್ನ ಹಿನ್ನೆಲೆ ಮತ್ತು ವ್ಯಾಪಕ ಆಡಳಿತಾತ್ಮಕ ಅನುಭವವನ್ನು ಹೊಂದಿರುವ ಇವರು ಜಿಲ್ಲಾಡಳಿತ, ಕಂದಾಯ ಇಲಾಖೆ, ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕ್ಷೇತ್ರಗಳಲ್ಲಿನ ಉಪಕ್ರಮಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಜೊತೆಗೆ ಹೊಣೆಗಾರಿಕೆ, ಸಾರ್ವಜನಿಕ ಸೇವೆಯ ಬದ್ಧತೆ ಹಾಗೂ ಪಾರದರ್ಶಕತೆಯನ್ನು ಯಶಸ್ವಿಗೊಳಿಸಿ ಬಂದಿರುತ್ತಾರೆ. ಪ್ರಮುಖ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಕೂಡ ವಹಿಸಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಂದಿರ್ತಾರೆ. ಅವರು ಮಾಡಿರ್ತಕ್ಕಂಥ ಅವರು ಇಲ್ಲಿಗೆ ಬರೋಕ್ಕಿಂತ ಮೊದಲು ಕೆಲವು ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಮುಗಿಸಿ ಬಂದಿರ್ತಾರೆ. ಅದು ಯಾವುದು ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್, ತಾಲೂಕ್ ಪಂಚಾಯತ್ ಧಾರವಾಡ, ಅಸಿಸ್ಟೆಂಟ್ ಕಮಿಷನರ್ ಕುಮಟಾ ಉತ್ತರ ಕನ್ನಡ, KRAT ಸ್ಟೇಟ್ ರೆಪ್ರೆಸೆಂಟೇಟಿವ್, ಅಸಿಸ್ಟೆಂಟ್ ಕಮಿಷನರ್ ಬಾಗಲಕೋಟ್. ಹಾಗೆ 13/7/2026 ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಸಚಿವರಾಗಿ ಬಂದು ನಮ್ಮೊಂದಿಗೆ ಸೇರಿಕೊಳ್ತಾರೆ. ಇವರಿಗೆ ಕಂದಾಯ ಇಲಾಖೆ ಮತ್ತು ಸಾರ್ವಜನಿಕ ಸೇವೆಯಲ್ಲಿನ ಅತ್ಯುತ್ತಮ ಕಂದಾಯ ಅಧಿಕಾರಿ ಅಂದರೆ 2024ರಲ್ಲಿ ಬೆಸ್ಟ್ ರೆವಿನ್ಯೂ ಆಫೀಸರ್ ಅಂತ ಒಂದು ಅವಾರ್ಡ್ ಕೂಡ ನಮ್ಮ ಕುಲಸಚಿವರಿಗೆ ಸಿಕ್ಕಿದೆ. ಹಾಗೆ ಅವರ ಒಂದು ಬಯೋಡೇಟಾ ನೋಡಿದಾಗ ಅದರಲ್ಲಿ ಒಂದು ವಿಷನ್ ಹಾಕಿದ್ದಾರೆ ಅವರು, ಅದು ಓದ್ತೀನಿ ನಾನು. ಕಮಿಟೆಡ್ ಟು ರೆಸ್ಪಾನ್ಸಿವ್ ಗವರ್ನೆನ್ಸ್, ಎಥಿಕಲ್ ಅಡ್ಮಿನಿಸ್ಟ್ರೇಷನ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ಇನ್ನೋವೇಷನ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ವಿತ್ ಅ ಸ್ಟ್ರಾಂಗ್ ಫೋಕಸ್ ಆನ್ ಇಂಪ್ರೂವಿಂಗ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ ಆ್ಯಂಡ್ ಸಿಟಿಸನ್ ವೆಲ್ಫೇರ್. ಆತ್ಮೀಯರೇ, ಕುಲಸಚಿವರು ಬಂದು ಆಲ್ಮೋಸ್ಟ್ ನಾನು ಹೇಳಿದಾಗೆ 33 ದಿನಗಳಾಗಿದೆ. ಅವರ ಒಂದು ಎಕ್ಸ್ಪೀರಿಯನ್ಸು ಜೊತೆಗೆ ಆ 33 ದಿನಗಳಲ್ಲಿ ಒಬ್ಬ ಅಧಿಕಾರಿ ಕೈಗೊಂಡ ಕೆಲವು ಕ್ರಮಗಳನ್ನ ನೀವು ನೋಡಬೇಕು ಅಂದರೆ ದಯಮಾಡಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಬಂದು ನೀವು ನೋಡಿದಾಗ ಒಂದು ವಾರದಲ್ಲೇ ನಮ್ಮ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ಅದರ ಒಂದು ಸ್ಥಿತಿನೇ ಬದಲಾವಣೆ ಮಾಡಿ, ನಿಮ್ಮ ಆಡಳಿತ ಸೌಧದಲ್ಲೂ ಕೂಡ ನೀವು ನೋಡಿದ್ರಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಿ. ಅವರನ್ನು ನಾನೊಂದು 2 ಸಲ ಭೇಟಿ ಮಾಡಿದಾಗ ಅವರ ಮುಂದಿನ 2 ರಿಂದ 3 ವರ್ಷದ ಪ್ಲ್ಯಾನ್ ಕೂಡ ಬಹಳ ದೊಡ್ಡ ಆಸೆಯನ್ನು ಇಟ್ಕೊಂಡು ವಿಶ್ವವಿದ್ಯಾನಿಲಯನ ಒಂದು ಒಳ್ಳೆ ಮಟ್ಟಿಗೆ ತಗೊಂಡು ಹೋಗಬೇಕು ಅಂತ ಒಂದು ಗುರಿ ಇಟ್ಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಇರ್ತೀವಿ ಸರ್, ನಿಮ್ಮ ಈ ಒಂದು ವೃತ್ತಿ ಜೀವನ ಹೀಗೆ ನಡೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥವರು ಪ್ರೊಫೆಸರ್ ದೇವೇಂದ್ರಪ್ಪ ಸರ್, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್. ಅವರ ಬಯೋಡೇಟಾವನ್ನು ನಾನು ನಿನ್ನೆ ನಮ್ಮ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ತೆಗೆದಾಗ ಸುಮಾರು 17 ಪೇಜ್ ಇತ್ತು. ಹಾಗಾಗಿ ಅವರು ನಮ್ಮವರೇ, ಪರೀಕ್ಷಾಂಗ ಕುಲ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವ್ಯಾಲ್ಯೂಯೇಷನ್ ಆಗ್ಬೋದು, ರಿಸಲ್ಟ್ ಆಗ್ಬೋದು, ಈಗ ನಾವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಚುಟುಕಾಗಿ ಅವರು 23 ವರ್ಷದ ಎಕ್ಸ್ಪೀರಿಯನ್ಸ್ ಹಾಗೂ ಸುಮಾರು 23 PhD ಕೂಡ ಅವರ ಅಂಡರ್ಲಾಗಿದೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಪರವಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮವರೇ, ನಮ್ಮ ವಿಭಾಗದ ಅಧ್ಯಕ್ಷರು ಹಾಗೂ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಜರಾಲ್ ಸಂತೋಷ್ ಡಿಸೋಜರ್ ಅವರು ಈ ಕಾರ್ಯಕ್ರಮದ ಮುಖ್ಯ ರೂವಾರಿ. ಈ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಮುಂದೆ ನಿಲ್ಲಿಸಿಕೊಂಡು ನಮ್ಮ ಹತ್ರ ಕೆಲಸ ಮಾಡಿಸ್ತಕ್ಕಂಥವ್ರು. ವಿಭಾಗದಲ್ಲಿ BPEd, MPEd, ಹಾಗೆ ಇನ್ನೊಂದು ಕಡೆ ನಮ್ಮ ವಿಶ್ವವಿದ್ಯಾನಿಲಯದ ಕ್ರೀಡೆಗಳು ಆಲ್ ಇಂಡಿಯಾ ಸೌತ್ ಝೋನ್ಗೆ ಹೋಗ್ತಕ್ಕಂಥ ಟೀಮ್ಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಇಡೀ ನಮ್ಮ ದೈಹಿಕ ಶಿಕ್ಷಣ ವಿಭಾಗವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ನಮ್ಮ ವಿಭಾಗದ ಅಧ್ಯಕ್ಷರಿಗೆ ಎಲ್ಲರ ಪರವಾಗಿ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ನಾತಕೋತ್ತರ ವಿಭಾಗಗಳ ಅಧ್ಯಕ್ಷರು, ಪ್ರಾಧ್ಯಾಪಕರು, ಶಿಕ್ಷಕೇತರ ಸಿಬ್ಬಂದಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಘಟಕ ಕಾಲೇಜಿನಿಂದ ಆಗಮಿಸಿದ NCC ವಿದ್ಯಾರ್ಥಿಗಳು, ಸಿಂಡಿಕೇಟ್ ಮೆಂಬರ್ಸ್, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸ್ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ ಕೋರಿದ ಸರ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ PL ಧರ್ಮಸ್ ಸರ್ ಅವರಿಗೆ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರುವ
ಡಾಕ್ಟರ್ ಜೆರಾಲ್ಡ್ ಸಂತೋಷ್ ಡಿಸೋಜ ಸರ್ ಅವರು ಹೂ ನೀಡಿ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಕುಲಸಚಿವರಾಗಿರುವ ಶ್ರೀ ಸಂತೋಷ್ ಬಿ ಜಗಲಸರ ಸರ್ ಅವರಿಗೂ ಕೂಡ ಜೆರಾಲ್ಡ್ ಸರ್ ಅವರು ಹೂ ನೀಡಿ ಸ್ವಾಗತಿಸಬೇಕು. ಇವತ್ತಿನ ಮುಖ್ಯ ಅತಿಥಿಗಳಾಗಿದ್ದ ಶ್ರೀ ಪಂಚಲಿಂಗ ಸ್ವಾಮಿಯವರಿಗೂ ಹೂ ನೀಡಿ ಸ್ವಾಗತಿಸಿದ್ದಾರೆ. ದೇವೇಂದ್ರಪ್ಪ ಸರ್ ಅವರಿಗೂ ಕೂಡ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ದೈಹಿಕ ಶಿಕ್ಷಣ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಪ್ರಸನ್ನ ಬಿ ಕೆ ಸರ್ ಅವರು ಪ್ರೊಫೆಸರ್ ಡಾಕ್ಟರ್ ಜೆರಾಲ್ಡ್ ಸರ್ ಅವರಿಗೆ ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ನೂತನ ಕುಲಸಚಿವರು, ದಕ್ಷ ಪ್ರಾಮಾಣಿಕ KS ಅಧಿಕಾರಿಗಳು, ಯುವ ಉತ್ಸಾಹಿ ಅಧಿಕಾರಿಗಳಾಗಿರುವ ಶ್ರೀ ಸಂತೋಷ್ ಬಿ ಜಗಲಸರ ಸರ್ ಅವರು ಕಾರ್ಯಕ್ರಮದ ಮುನ್ನೋಟದ ಮಾತುಗಳನ್ನಾಡಬೇಕೆಂದು ವಿನಂತಿಸ್ತಾ ಇದ್ದಾರೆ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯಾದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಮೈಗೆ ಹುಷಾರಿಲ್ಲ, ಅವಾಗ ಕೆಮ್ಮಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳೇ, ಗೌರವಾನ್ವಿತ ಅತಿಥಿಗಳಾದ ಹಣಕಾಸು ಅಧಿಕಾರಿಗಳಾದ ಶ್ರೀ ಪಂಚಲಿಂಗ ಸ್ವಾಮಿ ಅವರೇ, ಸಿಂಡಿಕೇಟ್ ಹಾಗೂ ಶೈಕ್ಷಣಿಕ ಮಂಡಳಿಯ ಸದಸ್ಯರೇ, ಪ್ರಾಧ್ಯಾಪಕ ವೃಂದದವರೇ, ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರೇ, ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಉಪಸ್ಥಿತ ಎಲ್ಲ ಗಣ್ಯರಿಗೂ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಭಾರತದ ಸ್ವಾತಂತ್ರ್ಯದ 80ನೆಯ ವರ್ಷಾಚರಣೆ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಒಂದೆಡೆ ಸೇರಿಸುವ ಈ ರಾಷ್ಟ್ರೀಯ ಹಬ್ಬದ ಆಚರಣೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಆಡುತ್ತಿರುವ ನನಗೆ ಹೆಮ್ಮೆ ಮತ್ತು ಗೌರವದ ಸಂಗತಿಯಾಗಿರುತ್ತೆ. ಇಂದು ಆಗಸ್ಟ್ 15 ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. 1947 ಆಗಸ್ಟ್ 15ರಂದು ಭಾರತವು ಶತಮಾನಗಳ ದುರಾಡಳಿತದ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿತು. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ದೊರೆತಿದ್ದಂಥದ್ದಲ್ಲ. ಅದಕ್ಕೆ ಅನೇಕವಾದಂಥ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಎಲ್ಲ ರೀತಿ ನಾವು ಹೋರಾಟವನ್ನು ಮಾಡ್ತೀವಿ. ಒಂದು ಸೈಲೆಂಟ್ ಹೋರಾಟದಿಂದ ಹಿಡ್ಕೊಂಡು ವೈಲೆಂಟ್ ಹೋರಾಟದವರೆಗೂ ಸಹಿತ ನಾವು ಮಾಡಿಕೊಂಡು ಇದನ್ನು ಪಡಿಬೇಕಾಗತ್ತೆ. ಸೊ ಈ ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಬಲಿದಾನ, ಹೋರಾಟ ಮತ್ತು ಅಚಲ ದೇಶ ಪ್ರೇಮದ ಫಲವಾಗಿ ನಮಗೆ ಈ ಸ್ವಾತಂತ್ರ್ಯ ದೊರಕಿರ್ತದೆ. ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಹೋರಾಟಗಾರರಾದಂಥ ಕಾರ್ನಾಡ್ ಸದಾಶಿವರಾವ್, ಗಂಗಾಧರರಾವ್ ದೇಶಪಾಂಡೆ, ಆಲೂರು ವೆಂಕಟರಾಯರು, ಹರ್ದೀಕರ್ ಮಂಜಪ್ರವರು, ಇವರೆಲ್ಲರನ್ನೂ ಸಹಿತ ನಾವು ಈ ದಿನ ನೆನೆಸ್ಕೋಬೇಕಾಗುತ್ತೆ. ಅವರ ತ್ಯಾಗವನ್ನು ಸ್ಮರಿಸುವುದು ಕೇವಲ ಒಂದು ಆಚರಣೆಯಲ್ಲ, ಅವರು ನಮಗೆ ಒಪ್ಪಿಸಿದ ಸ್ವಾತಂತ್ರ್ಯದ ಜವಾಬ್ದಾರಿಯನ್ನು ಸಹಿತ ಅರ್ಥ ಮಾಡಿಕೊಳ್ಳಬೇಕಾಗುವಂಥ ಒಂದು ಸನ್ನಿವೇಶ ಇವತ್ತಿನ ದಿನ. ಸ್ವಾತಂತ್ರ್ಯವೆಂದರೆ ಕೇವಲ ವಿದೇಶ ಆಳ್ವಿಕೆಯಿಂದ ಮುಕ್ತಿ ಅಲ್ಲ, ಅದು ವ್ಯಕ್ತಿಯ ಘನತೆಯನ್ನು, ಸಮಾನತೆಯನ್ನು, ನ್ಯಾಯವನ್ನು, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಮತ್ತು ಮಾನವೀಯತೆಯನ್ನು ಮತ್ತೆ ಪ್ರತಿಯೊಬ್ಬರನ್ನು ಸಹಿತ ನಾವು ಗೌರವದಿಂದ ಕಾಣುವ ಸಮಾಜವನ್ನು ನಿರ್ಮಾಣ ಮಾಡುವುದೇ ನಮ್ಮ ಮುಖ್ಯ ಧ್ಯೇಯವನ್ನಾಗಿ ನಾವು ಇವತ್ತಿನ ದಿನಮಾನಗಳಿಂದ ನಾವು ತಗೋಬೇಕಾಗತ್ತೆ. ನಮ್ಮ ಸಂವಿಧಾನವು ನಮಗೆ ಹಕ್ಕುಗಳನ್ನು ನೀಡುವುದರ ಜೊತೆಗೆ ಕರ್ತವ್ಯಗಳನ್ನು ಸಹಿತ ನೆನಪಿಸುತ್ತೆ. ಇಫ್ ವಿ ಹ್ಯಾವ್ ಟು ರಿಕಲೆಕ್ಟ್, ಸರ್ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಇದರ ಆರ್ಟಿಕಲ್ 51D ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಸಹಿತ ಇಂಪೈಬ್ ಮಾಡಿದ್ದಾರೆ. ಇಂದಿನ ಭಾರತವು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕೃಷಿ, ಕೈಗಾರಿಕೆ, ಬಾಹ್ಯಾಕಾಶ ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಜಗತ್ತಿನಲ್ಲಿ ನಾವು ಗಮನಗಳನ್ನು ಸೆಳೆದಿದ್ದೀವಿ. ಆದರೆ ಅಭಿವೃದ್ಧಿಯ ಜೊತೆಗೆ ನಾವು ಮುಂದೆ ಹಲವು ಸವಾಲುಗಳು ಸಹಿತ ಇದೆ. ಸಾಮಾಜಿಕ ಅಸಮಾನತೆ, ಪರಿಸರ ಸಂರಕ್ಷಣೆ, ನಿರುದ್ಯೋಗ, ಬಡತನ, ಮೌಲ್ಯಗಳ ಕುಸಿತ, ಸುಳ್ಳು ಮಾಹಿತಿಗಳ ಪ್ರಸಾರ ಹಾಗೂ ಸಾಮಾಜಿಕ ಸಾಮರಸ್ಯ ಸವಾಲುಗಳು, ತಂತ್ರಜ್ಞಾನದ ಒಳಿತು ಕೆಡುಕುಗಳು ನಮ್ಮ ಮುಂದೆಗಳಿರುವಂಥ ಸವಾಲುಗಳಾಗಿರ್ತವೆ. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಗಳ ಪಾತ್ರ ಅತ್ಯಂತ ಮಹತ್ವವಾಗಿರುತ್ತೆ. ವಿಶ್ವವಿದ್ಯಾನಿಲಯವೆಂದರೆ ಕೇವಲ ಪದವಿಗಳು ನೀಡುವ ಸಂಸ್ಥೆಯಲ್ಲ, ಅದು ಜ್ಞಾನವನ್ನು ಸೃಷ್ಟಿಸುವ, ಜ್ಞಾನವನ್ನು ಹಂಚುವ ಮತ್ತು ಸಮಾಜವನ್ನು ಜಾಗೃತಿಗೊಳಿಸುವ ಕೇಂದ್ರ ಬಿಂದುವಾಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವದ ಜೊತೆಗೆ ಸಾಮಾಜಿಕ ಜವಾಬ್ದಾರಿ, ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಸಂವಿಧಾನ ಪ್ರಜ್ಞೆ, ಮಾನವೀಯತೆ ಮತ್ತು ದೇಶ ಪ್ರೇಮ ಬೆಳೆಸುವುದು ವಿಶ್ವವಿದ್ಯಾನಿಲಯದ ಪ್ರಮುಖ ಹೊಣೆಗಾರಿಕೆಯಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯವು ಜ್ಞಾನ,
ಸಂಶೋಧನೆ, ಶಿಕ್ಷಣ, ಸಾಮಾಜಿಕ ಬದ್ಧತೆ ಮೂಲಕ ಕರಾವಳಿ ಕರ್ನಾಟಕದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಬದುಕಿನಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀವಿ ನಾವೆಲ್ಲರೂ. ನಮ್ಮ ವಿಶ್ವವಿದ್ಯಾಲಯದಿಂದ ಹೊರಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೊತೆ ಜ್ಞಾನವಂತನಾಗಿರಬೇಕು, ಅದ್ರ ಜೊತೆ ಜವಾಬ್ದಾರಿಯುತ ನಾಗರಿಕನು ಕೂಡ ಆಗಿರಬೇಕು. ವಿಶೇಷವಾಗಿ ಇಂದಿನ ಯುವ ಜನತೆ ದೇಶದ ಭವಿಷ್ಯದ ರೂವಾರಿಗಳಾಗಿರ್ತಾರೆ. ಯುವ ಜನರ ಚಿಂತನೆ, ಪ್ರತಿಭೆ, ಸೃಜನಶೀಲತೆ ಮತ್ತು ಶ್ರಮದ ಮೇಲೆ ಭಾರತದ ಭವಿಷ್ಯ ಅವಲಂಬಿತ ಆಗಿರ್ತದೆ. ಆದುದರಿಂದ ಯುವಕರು ದೇಶದ ಸಮಸ್ಯೆಗಳನ್ನು ಕೇವಲ ವಿಮರ್ಶಕರಾಗದೆ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಶಕ್ತಿಯನ್ನ ಹುಟ್ಟುವಂಥ ಒಂದು ಕೆಲಸ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಆಗಬೇಕು. ನಾವು ಇಂದು ಸ್ವತಂತ್ರವನ್ನು ಸಂಭ್ರಮಿಸ್ತಾ ಇದ್ದೀವಿ, ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮಿಸ್ತಾ ಇದ್ದೀವಿ. ನಮ್ಮ ದೇಶ ನಮಗೆ ಏನು ಮಾಡಿದೆ ಎಂಬುದರ ಜೊತೆಗೆ ನಾವು ನಮ್ಮ ದೇಶಕ್ಕೆ ಏನು ಮಾಡಬಹುದು, ನಾವೆಲ್ಲರೂ ಸಹಿತ ನಮ್ಮ ಕರ್ತವ್ಯಗಳನ್ನು ಅರಿತುಕೊಂಡು ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ನಾವೊಂದು 10 ಹೆಜ್ಜೆ ಮುಂದೆ ಹೋದ್ವಿ ಅಂತ ನಾನು ಭಾವಿಸ್ತೀನಿ ಸರ್. ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು, ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಿಸುವುದು, ಪರಿಸರವನ್ನು ಕಾಪಾಡುವುದು, ಭ್ರಷ್ಟಾಚಾರವನ್ನು ವಿರೋಧಿಸುವುದು, ಮಹಿಳೆಯರನ್ನು ಗೌರವಿಸುವುದು, ದುರ್ಬಲ ವರ್ಗದವರುಗಳ ಬಗ್ಗೆ ಕಾಳಜಿಯನ್ನು ನಾವು ತೋರಿಸುವಂಥದ್ದು, ಈ ಎಲ್ಲವನ್ನು ಸಹಿತ ನಾವು ನಮ್ಮ ಆದ್ಯ ಜವಾಬ್ದಾರಿಯನ್ನಾಗಿ ಇವತ್ತಿನ ದಿನದಿಂದ ಮತ್ತೆ ಮುಂದೆ ಬರುವಂಥ ವರ್ಷದವರೆಗೂ ಸಹಿತ ನಾವು ಇದನ್ನು ಜವಾಬ್ದಾರಿಯನ್ನಾಗಿ ನಾವು ತಗೋಬೇಕಾಗುತ್ತೆ. ಇಂದು ಈ ಪವಿತ್ರ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನು ಅರ್ಪಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸೋಣ. ಮತ್ತೊಮ್ಮೆ ಅವರ ತ್ಯಾಗದ ಸ್ಮರಣೆ ನಮ್ಮ ಬದುಕಿನ ಮೌಲ್ಯಗಳನ್ನು ಮಾಡಿಕೊಂಡು ದೇಶದ ಏಕತೆ, ಅಖಂಡತೆ, ಸಾರ್ವಭೌಮತೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಕಾಪಾಡ್ಕೋಬೇಕು ಅಂತ ಅನ್ನೋವಂಥ ದೃಢ ಸಂಕಲ್ಪ ನಾವೆಲ್ಲ ಮತ್ತೊಮ್ಮೆ ಮಾಡಿಕೊಳ್ಳೋಣ. ಜ್ಞಾನವೇ ನಮ್ಮ ಶಕ್ತಿ, ಶಿಕ್ಷಣವೇ ನಮ್ಮ ಸಾಧನೆ, ಸಂವಿಧಾನವೇ ನಮ್ಮ ಮಾರ್ಗದರ್ಶಿ ಮತ್ತು ದೇಶ ಪ್ರೇಮವೇ ನಮ್ಮ ಗುರಿ ಎಂಬ ಮನೋಭಾವನೆಯಿಂದ ನಾವು ಮುಂದೆ ನಡೆಯೋಣ. ಮಂಗಳೂರು ವಿಶ್ವವಿದ್ಯಾಲಯ ಜ್ಞಾನವನ್ನು ಸಮಾಜಮುಖಿಯಾಗಿಸುವ, ಸಂಶೋಧನೆಯನ್ನು ರಾಷ್ಟ್ರದ ಅಭಿವೃದ್ಧಿಗೆ ಬಳಸುವ ಮತ್ತು ಯುವಜನತೆಯ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ತನ್ನ ಬದ್ಧತೆ ಇನ್ನಷ್ಟು ಗಟ್ಟಿಗೊಳಿಸಲಿ ಎಂದು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆಶಿಸ್ತೇನೆ. ಕೊನೆಯದಾಗಿ ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭದಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮ ಆಗಿಸಿರುವ ಎಲ್ಲ ಗಣ್ಯರಿಗೂ, ಪ್ರಾಧ್ಯಾಪಕರಿಗೂ, ಅಧಿಕಾರಿಗಳಿಗೂ, ಸಿಬ್ಬಂದಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಮಂಗಳೂರು ವಿಶ್ವವಿದ್ಯಾಲಯ ಪರವಾಗಿ ಆತ್ಮೀಯವಾಗಿ ಮತ್ತೊಮ್ಮೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮುಂದಕ್ಕೆ ದೇಶಭಕ್ತಿ ಗೀತೆಗೆ ದನಿಯಾಗಲಿದ್ದಾರೆ ಸುಮಂಗಲಿ ಮೇಡಮ್ ಮತ್ತು ಬಳಗದವರು. ಮಗಮ ಗಸಗ ಗಸಗ ಸಾ ಸನಿ ಸಾ ಸನಿ ಸಾ ಪಾಪ ಮಗ ಅಮಪ ಮಗಮ ಗಸಗ ಗಸಗ ಸಾ ಸನಿ ಸಾ ಸನಿ ಸಾ. ಜಯವಾಗಲಿ 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 ಭಾರತಕ್ಕೆ, ಜಯವಾಗಲಿ 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 ಭಾರತಕ್ಕೆ. ಜಯ ಸತ್ಯಕ್ಕೆ ಜಯ ನಿತ್ಯಕ್ಕೆ ಜಯ ತ್ರಿವರ್ಣ ಕೇಳನಕ್ಕೆ ಭಾರತೀಯ ಚೇತನಕ್ಕೆ. ಜಯವಾಗಲಿ 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 ಭಾರತಕ್ಕೆ. ಜಯ ಸತ್ಯಕ್ಕೆ ಜಯ ನಿತ್ಯಕ್ಕೆ ಜಯ ತ್ರಿವರ್ಣ ಕೇತನಕ್ಕೆ ಭಾರತೀಯ ಚೇತನಕ್ಕೆ. ಜಯವಾಗಲಿ 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 ಭಾರತಕ್ಕೆ. ಸಗಮ ಪನಿ ಸಗಾ ಸನಿ ನಿ ಪಪ ಮಗ ಗಮಗ ಸ ಮಪ ಮಗ ಗಮಪ ಗಮಪ ಗಮಪ. ಗಂಗೆ ಯಮುನೆ ತುಂಗಭದ್ರೆ ನಲಿವ ನಾಟ್ಯ ರಂಗಕ್ಕೆ ಕಂಗೊಳಿಸುವ ಮಂಗಳಮಯ ಶಿಲ್ಪಕಲಾ ಮಂದಿರಕ್ಕೆ. ಗಂಗೆ ಯಮುನೆ ತುಂಗಭದ್ರೆ ನಲಿವ ನಾಟ್ಯ ರಂಗಕ್ಕೆ ಕಂಗೊಳಿಸುವ ಮಂಗಳಮಯ ಶಿಲ್ಪಕಲಾ ಮಂದಿರಕ್ಕೆ. ಶೃಂಗಾರದ ನಮ್ಮ ನಾಡ ಪಾವನ ಪರಂಪರೆಗೆ, ಶೃಂಗಾರದ ನಮ್ಮ ನಾಡ ಪಾವನ ಪರಂಪರೆಗೆ. ಜಯವಾಗಲಿ 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 ಭಾರತಕ್ಕೆ. ಸಗಮ
ಪನಿ ಸಗ ಸನಿ ನಿ ಪಪ ಮಗ ಗಮ ಗಸ ಮಪ ಮಗ ಗಮ ಪ ಗಮ ಪ ಗಮ ಪ ಹಿಮ ಮಣಿ ಮುಕುಟವ ಮುಡಿಯಲಿ ಧರಿಸಿ ಮೆರೆವ ದೇವತೆಗೆ ಕಮನೀಯ ವೇದ ಸಾರ ಸಂಗೀತ ಸುಧಾಂಬುದಿಗೆ ಹಿಮ ಮಣಿ ಮುಕುಟವ ಮುಡಿಯಲಿ ಧರಿಸಿ ಮೆರೆವ ದೇವತೆಗೆ ಕಮನೀಯ ವೇದ ಸಾರ ಸಂಗೀತ ಸುಧಾಂಬುದಿಗೆ ರಾಮ ಭೀಮ ಹನುಮ ವೀರ ರುದಿಸಿ ಬಂದ ನಾಡಿಗೆ ರಾಮ ಭೀಮ ಹನುಮ ವೀರ ರುದಿಸಿ ಬಂದ ನಾಡಿಗೆ ಜಯವಾಗಲಿ 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 ಭಾರತಕ್ಕೆ ಜಯ ಸತ್ಯಕ್ಕೆ ಜಯ ನಿತ್ಯಕ್ಕೆ ಜಯ ತ್ರಿವರ್ಣ ಕೇತನಕ್ಕೆ ಭಾರತೀಯ ಚೇತನಕ್ಕೆ ಜಯವಾಗಲಿ 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 ಭಾರತಕ್ಕೆ ಭಾರತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿಗಳಾಗಿರುವ ಶ್ರೀ ಪಂಚಲಿಂಗಸ್ವಾಮಿ KSAS ಅವರು, ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳು ಆಗಿರುವ ಇವರು ಸಮಯೋಚಿತ ಮಾತುಗಾರರೂ ಹೌದು. ತನ್ನ ನೇರ ನಡೆನುಡಿಯ ಮೂಲಕ ಗಮನ ಸೆಳೆದಿರುವ ಸರ್ ತಾವು ಇಂದಿನ ಕಾರ್ಯಕ್ರಮಕ್ಕೆ ಒದಗಿ ಬಂದಿರುವ ಸೂಕ್ತ ಅತಿಥಿಗಳು. ಇದೀಗ ಮುಖ್ಯ ಅತಿಥಿಗಳ ಮಾತುಗಳಿಗೆ ಕಿವಿಯಾಗೋಣ. ಎಲ್ಲರಿಗೂ ನಮಸ್ಕಾರ ಅನ್ನೋದಕ್ಕಿಂತ ಮುಂಚೆ 79ನೇ ವಸಂತದಿಂದ 80ನೇ ವಸಂತಕ್ಕೆ ಕಾಲಿಟ್ಟ ಈ ನಮ್ಮ ದೇಶ ಹಬ್ಬ ಅಂದರೆ ನಾಡ ಹಬ್ಬ, ನಮ್ಮೆಲ್ಲರ ಹಬ್ಬ, ಸ್ವಾತಂತ್ರ್ಯ ದಿನದ ಸಮಸ್ತ ಕನ್ನಡಿಗರಿಗೆ, ನಮ್ಮ ಭಾರತೀಯರಿಗೆ ನಮ್ಮ ನಮನದ ಮೂಲಕ ಪ್ರಾರಂಭ ಮಾಡೋಣ. ವೇದಿಕೆ ಮೇಲೆ ಇರತಕ್ಕಂಥ ಮಾನ್ಯ ಕುಲಪತಿಗಳೇ, ಕುಲಸಚಿವರೇ, ಪರೀಕ್ಷಾಂಗ ಕುಲಸಚಿವರೇ ಮತ್ತು ದೈಹಿಕ ಶಿಕ್ಷಣ ಪ್ರೊಫೆಸರ್ ಸಾಹೇಬ್ರೆ ಮತ್ತು ಇರತಕ್ಕಂಥ ಎಲ್ಲ ಅಧಿಕಾರಿ ವರ್ಗ ಮತ್ತು ಮಂಗಳೂರು ಯೂನಿವರ್ಸಿಟಿಯ ಎಲ್ಲ ಸಿಬ್ಬಂದಿ ಮತ್ತು ಕುಟುಂಬ ವರ್ಗದವರಿಗೆ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂತೋಷದ ದಿನವನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಸ್ವತಂತ್ರ ಇಲ್ಲಿ 2 ನಿಮಿಷಗಳ ಕಾಲ, ಒಂದು 3 ನಿಮಿಷ ಮಾತಾಡಿದ ನಂತರ ಇದನ್ನು ವಿಡಿಯೋ ಪ್ಲೇ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕುಲಪತಿಯವರು ಕೇಳಿದ್ರು, ಇಲ್ಲ ನೀವು ನಿಮಗೊಂದು ಸರ್ಪ್ರೈಸ್ ಇದೆ, ಇಲ್ಲ ಬನ್ನಿ ನಿಮ್ಮನೆ. ಇಲ್ಲ ಸರ್ ಬೇಡ, ಇಲ್ಲ ಇಲ್ಲ ನೀವು ಫೈನಾನ್ಸ್ ಆಫೀಸರ್ ಬರಬೇಡಿ, ನೀವು ಇಲ್ಲಿ ನೀವು ಅಂದರೆ ನಮ್ಮ ಸೇನೆಯಲ್ಲಿ ಕೆಲಸ ಮಾಡಿದ್ದೀರಾ, ಆ ಥರ ಸರ್ವಿಸ್ ಮಾಡಿದ್ದೀರಾ, ಅದರಲ್ಲಿ ಸೇವೆ ಸಲ್ಲಿಸಿದ್ದೀರಾ, ನೀವು ಅದಕ್ಕೋಸ್ಕರ ಬನ್ನಿ ಅಂತೇಳಿ. ಇದು ನನಗೆ ಬಂದಿರೋ ಗೌರವ ಖಂಡಿತ ಅಲ್ಲ, ಇದು ಬಂದಿರೋ ಗೌರವ ನಮ್ಮ ಸೇನೆಗೆ ಅವರು ಕೊಟ್ಟಂಥ ಒಂದು ಸಂತೋಷದ ಸಂದರ್ಭ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ನಾವು ಇಲ್ಲಿ ಚಿಂತನೆ ಮಾಡಬೇಕು. ಸ್ವತಂತ್ರ ಸಿಕ್ಕಿದೆಯಾ? ಸ್ವತಂತ್ರ ಯಾವುದಕ್ಕೆ ಸಿಕ್ಕಿದೆ ನಮಗೆ ಅಂದರೆ 79 ವರ್ಷ ಹಿಂದ್ಗಡೆ ನಮಗೆ ಸಿಕ್ಕ ಸ್ವತಂತ್ರ ನಮ್ಮ ದೇಹಕ್ಕೆ, ನಮ್ಮ ಬಾಯಿಗೆ ಸಿಕ್ಕಿದ್ದು. ಇದೊಂದು ಶೋಚನೀಯ ಅಂತ ಅನಿಸುತ್ತೆ ಇವತ್ತು ನೆನೆಸ್ಕೊಂಡಾಗ. ಆ ದಿನಗಳಲ್ಲಿ ನೋಡಿ, ನಮ್ಮ ಭಾರತ ದೇಶ ಸಮೃದ್ಧವಾದಂಥ ದೇಶ, ಆರ್ಥಿಕ ಸಂಪತ್ತು, ಮಾನವೀಯ ಸಂಪತ್ತು, ಸಂಸ್ಕೃತಿ, ಎಲ್ಲ ಥರದಲ್ಲೂ ಸಂಪತ್ಭರಿತವಾದ ದೇಶ. ಪ್ರಪಂಚದಲ್ಲಿ ಯಾವುದೇ ಇರತಕ್ಕಂಥ ವಿದ್ಯಮಾನಗಳು ಯಾವತ್ತು ಏನೇನಿದೆಯೋ 2000-3000 ವರ್ಷಗಳ ಹಿಂದೆಗಳೇ ನಮ್ಮ ಭಾರತದಲ್ಲಿ ಎಲ್ಲ ಇತ್ತು. ಅದನ್ನು ನೋಡಿ ಅನಿಸುತ್ತೆ, ಪ್ರಪಂಚದಲ್ಲಿ ಯಾವ ದೇಶಕ್ಕೂ ಯಾರೂ ಅಷ್ಟು ಕಾಲಿಡದೆ ಅಷ್ಟು ತೊಂದರೆ ಪಟ್ಟಂಥ ದೇಶ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ. ಎಲ್ಲ ಪಾಶ್ಚಾತ್ಯ ಜನಗಳು, ಡಚ್ರಾಗ್ಬೋದು, ಫ್ರೆಂಚ್ರಾಗ್ಬೋದು, ಬ್ರಿಟಿಷರು, ಪೋರ್ಚುಗೀಸರು ಎಲ್ಲರೂ ಕೂಡ ದಾಳಿ ಮಾಡಿದ್ರು ನಮ್ಮ ಮೇಲೆ. ಕಾರಣ ಅಂತ ಹೇಳಿದ್ರೆ ಅಷ್ಟು ಸಂಪತ್ತು ಭರಿತವಾದ ದೇಶ.
ಆದರೆ ಅಷ್ಟು ಸಂಪತ್ತರಿಂದ ದೇಶ ಅಂತ ನಮ್ಗೆ ಇದುವರೆಗೂ ಗೊತ್ತೇ ಆಗಿಲ್ಲ ನೋಡಿ, ಎಂಥ ಶೋಚನೀಯ ಅದು. ಸ್ವತಂತ್ರ ಸಿಕ್ತು ನಮಗೆ ನೋಡಿ, ಅವರೆಲ್ಲ ಬಂದು ಮಾಡಿದ್ರು. ಆ ಸ್ವತಂತ್ರ ನಮ್ಮ ಕೈಯಿಂದ ಕಳ್ಕೊಂಡವ್ರು ಮಾಡ್ತಿದ್ದು ನಾವೇನೆ. ಕಾರಣ ಅಂತ ಹೇಳಿದ್ರೆ ಆ ದಿನಗಳಲ್ಲಿ ಬಂದಂಥ ಈಸ್ಟ್ ಇಂಡಿಯಾ ಕಂಪನಿ ಆಗ್ಬೋದು, ಯಾವುದೇ ಆಗ್ಬೋದು, ಕೇವಲ ಅಧಿಕಾರ ಮತ್ತು ಹಣದ ಆಸೆಗೋಸ್ಕರ ನಮ್ಮ ದೇಶವನ್ನೇ ನಾವು ಅವ್ರು ಕೊಟ್ಬಿಟ್ವಿ. ಒಳ ಜಗಳ, ಸಮಸ್ಯೆಗಳು ಎಲ್ಲ ಆಯಿತು. ಕೊನೆಗೆ ಎಲ್ಲ ನಮ್ಮ ಜನನಾಯಕರು, ನಮ್ಮ ಸೇನಾನಿಗಳು ದೇಶಕ್ಕೋಸ್ಕರ ಸ್ವತಂತ್ರ ಪಟ್ಟ ಎಲ್ಲ 1-2 ಸಲ ಎಲ್ಲರೂ ಕೂಡ ಸೇವೆ, ನಮ್ಮ ಒಂದು ದೇಶಕ್ಕೋಸ್ಕರ ಸ್ವತಂತ್ರ ಬರೋದಕ್ಕೋಸ್ಕರ ಒಂದು ಅವರ ಪ್ರಾಣತ್ಯಾಗ ಮಾಡಿ ನಮಗೆ ಸ್ವತಂತ್ರ ಮಾಡಿದ್ರು. ಇದು ಭಾಷಣ ನಾವು ಮಾಡೋ ಅವಶ್ಯಕತೆ ಇಲ್ಲ. ನಾವು ಭಾಷಣ ಮಾಡಬೇಕು, ನೀವು ಕೇಳಬೇಕು, ಖಂಡಿತ ಇಲ್ಲ. ಇದು ಕೇವಲ ನಮ್ಮ ವಾಸ್ತವ, ನಾವೇನಿದ್ದೇವೆ ಅದ್ರ ಚಿಂತನೆ. ನೋಡಿ, ಸ್ವತಂತ್ರ ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ಎಷ್ಟೋ ಕುರ್ಚಿಗಳಿಗೆಲ್ಲ ಸ್ವತಂತ್ರ ಸಿಕ್ಕಿದೆ. ಪಾಪ ನಮ್ಮ ಜನಗಳು ನಮಗೆ ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಖಾಲಿಯಾಗಿವೆ, ಅದಕ್ಕೆ ಸ್ವತಂತ್ರ. ಅದೇ ಒಂದು ಶೋಚನೀಯ ನೋಡಿ, ಎಂಥ ಶಾಂತ ಸ್ಥಿತಿ, ಎಂಥ ಮನಸ್ಥಿತಿ ಅಲ್ವಾ. ಅದನ್ನು ಜಸ್ಟ್ ನಾವು ಕೇವಲ ಚಿಂತನೆ. ಇಲ್ಲಿ ಯಾರ್ಯಾರು ವಿಡಂಬನೆ ಮಾಡೋದು ಬೇಡ, ಪ್ರಶಂಸೆ ಮಾಡೋದು ಇಲ್ಲ. ಇದು ವಿಡಂಬನೆನೂ ಅಲ್ಲ, ಪ್ರಶಂಸೆನೂ ಅಲ್ಲ, ಚಿಂತನೆ. ನಮ್ಮ ಸ್ಥಿತಿ ಏನಿದೆ ಅಂದ್ಬಿಟ್ಟು. ನಮ್ಮ ವಾಕ್ ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ನೋಡಿ, ಆ ದಿನ ಸುಮಾರು 200 ಅಥವಾ 800 ವರ್ಷಗಳ ಹಿಂದುಗಡೆ ಏನಾಯಿತು ಸಮಸ್ಯೆಗಳು ಅಂತ ಹೇಳಿದ್ರೆ, ನಾವು ಅಧಿಕಾರ ಮತ್ತು ಹಣಕ್ಕೋಸ್ಕರ ನಾವು ಮಾಡದಂಥ ವಿಚಾರ, ನಮ್ಮ ದೇಶವನ್ನು ಕೊಟ್ಟು ಬೇರೆಯವ್ರಿಗೆ. ಎಲ್ಲೋ ಒಂದು ಕಡೆ ಈಗಿನ ಪರಿಸ್ಥಿತಿನೂ ಅದೇ ಅಂತ ಅನ್ನಿಸ್ತಾ ಇದೆ. ಯಾಕೆ ಮುಂದಿನ ದಿನಗಳಲ್ಲಿ ಇನ್ನೊಬ್ರು ಯಾರೋ ಬಂದು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಏನು ದೊಡ್ಡ ಮಾತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಗೆ ನಾವೇ ಬೈಯೋದು. ಹೀಗೆ ನಿನ್ನೆ ಕೆಲವಾರು ದಿನಗಳ ಹಿಂದುಗಡೆ ಆದಕ್ಕಂಥ ಪರಿಸ್ಥಿತಿಗಳನ್ನು ಈಗ ನೋಡ್ತಾ ಇದ್ದೀರಾ. ಎಂಥ ನಮ್ಮ ಒಳ್ಳೆಯ ಹೆಣ್ಮಕ್ಳು, ಎಂಥ ಗೌರವದ ಹೆಣ್ಮಕ್ಳು ಆ ದಿನಗಳಲ್ಲಿ ನೋಡಿ. ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ಆಗ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೋದು, ನಮ್ಮ ಸಾಮ್ರಾಟ್ ಅಂತಲೇ ಹೇಳಬೇಕು, ಛತ್ರಪತಿ ಶಿವಾಜಿ ಆಗ್ಬೋದು, ಎಷ್ಟು ರಾಣಾ ಪ್ರತಾಪ್ ಸಿಂಹ, ಎಲ್ಲರೂ ಕೂಡ ವಿಷದ ಜ್ವಾಲೆಯಿಂದ, ವಿಷದಿಂದ ಅವರನ್ನು ಪ್ರೇರೇಪಣೆಗೊಳಿಸಿ ಅವರನ್ನು ಕೊಲಿಸಿದ್ರೆ ಹೊರತು ದೇಶಕ್ಕೋಸ್ಕರ ಇದು ಒಳ್ಳೆಯ ಕೆಲಸ ಯಾರೂ ಮಾಡಿಲ್ಲ. ಆ ವಿಚಾರ ಎಲ್ಲ ಸೇರ್ಕೊಂಡ್ಬಂದಾಗ ಅದೆಲ್ಲೋ ಒಂದು ಕಡೆ ಈಗ ಆ ಕಪ್ಪು ಹಣದ ಒಂದು ಪರಿಸ್ಥಿತಿ, ಅವ್ರ ಕೆಲಸ ಏನಿಲ್ಲ ನೋಡಿ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ದೋಸ್ ಹೂ ಹೇಟ್ ಇಂಡಿಯಾ ಬಟ್ ದೇ ವಾಂಟ್ ಟು ಸ್ಟೇ ಇನ್ ಇಂಡಿಯಾ. ನೋಡಿ, ಅವರು ಬರೀ ನಮಗೆ ಬೈಯೋದ ಕೆಲಸ. ಬೆಳಿಗ್ಗೆ ಎದ್ದು ಏನು ಮಾಡಬೇಕು, ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಆ ಒಂದು ಸಂಕಷ್ಟಗಳನ್ನು ನಾನು ಈ 1 ವರ್ಷ ಆಯ್ತು ಬಂದು ಅದನ್ನು ಇಲ್ಲಿ ನೋಡಿದೆ. ಇದು ನಮ್ಮ ಸಣ್ಣ ಉದಾಹರಣೆ. ಯಾವುದೇ ಯೂನಿವರ್ಸಿಟಿ ಆಗ್ಬೋದು, ಅದರದ ಒಂದು ಬೆಳವಣಿಗೆ ವಿಕಾಸಕ್ಕೆ ಯಾವುದು ಚಿಂತನೆ ಮಾಡಲ್ಲ. ಪ್ರತಿಭಟನೆ ಅವರ ಹಕ್ಕು, ನಮ್ಮೆಲ್ಲರ ಹಕ್ಕು. ಆದರೆ ಆ ಪ್ರತಿಭಟನೆಯಲ್ಲಿ ನಿಜವಾದ ಅಂಶ ಕಾಣಿಸ್ತಾ ಇಲ್ಲ ಆಗ್ಬೋದು. ನಮ್ಮ ದೇಶದ ಯಾವುದೇ ವ್ಯಾಪ್ತಿ ಇರೋದು, ನಾನು ಏನು ಕೇಳಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆ ದಿನ ನಮ್ಮ ದೇಶವನ್ನು ನಾವು ಬಿಟ್ಕೊಟ್ವಿ ಕೇವಲ ಅಧಿಕಾರ ಮತ್ತು ಹಣಕ್ಕೋಸ್ಕರ. ಈಗ ಅದೇ ಪರಿಸ್ಥಿತಿ ಈಗಲೂ ಎದುರಾಗ್ತಾ ಇದೆ. ಹೊರಗಿನ ಕಪ್ಪು ಹಣ ನಮ್ಮ ದೇಶದ ಭದ್ರತೆಯನ್ನು ಹಾಳು ಮಾಡೋದಕ್ಕೆ ಸಾಕಷ್ಟು ತಂತ್ರಗಳು ನಡೀತಾ ಇದೆ. ನಾವು ಮುಂದೆ ಇನ್ನು ಏನಪ್ಪ ಈ ಸ್ವತಂತ್ರ ಏನೋ ಹಿಂಗೆ ಕೈ ಬಿಟ್ಟು ಹೋಗುತ್ತಾ, ಬೇರೆಯವ್ರು ಬರ್ತಾರ ಅನ್ನೋದು ಒಂದು ಶೋಚನೀಯವಾದಂಥ ಸಮಸ್ಥಿತಿ. ಅದು ನೀವು ಒಪ್ಪಬೇಕೋ ಬಿಡಬೇಕು, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೆ ಇದೆಲ್ಲರ ಮಧ್ಯ ಅಂದರೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ನೋಡಿ. ನಮ್ಮ ಈ ದಿನ ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನೆನೆಸ್ಕೊಳ್ಳೇಬೇಕಾಗತ್ತೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಆ ದಿನ ಏನು ಹೇಳಿದ್ರು ಹೇಳ್ತಕ್ಕಂಥ, ಯೂನಿಟಿ ಈಸ್ ಎ ಡೈವರ್ಸಿಟಿ, ಇಟ್ ಈಸ್ ಅ ಸ್ಟ್ರೆಂತ್ ಆಫ್ ಅವರ್ ಇಂಡಿಯಾ. ಈಗ ಯೂನಿಟಿಯಲ್ಲಿ ಡಿಫ್ರೆಂಟ್ ಯೂನಿಟಿ, ಅವ್ರದ್ದೊಂದು ಗುಂಪು ಇವ್ರದ್ದೊಂದು ಗುಂಪು. ನೋಡಿ, ಯೂನಿಟಿ ಇದು, ಈ ಯೂನಿಟಿ ಈಗ ಬಂದಿದೆ. ಅದು ಒಂದಾದರೆ ಇನ್ನೊಂದು ಕಡೆ ಹೇಳಿದ್ರು, ನಮ್ಮ ದೇಶಕ್ಕೆ ಒಂದು ಬೆಳವಣಿಗೆಗೆ ಬೇಕಾದಂಥ 3 ಡೆವಲಪ್ಮೆಂಟ್ಸ್ ಕೊಡಿ, ಬೇರೆ ಏನು ಬೇಕಿಲ್ಲ. ಒಂದು ಎಜುಕೇಷನ್ ಸಿಸ್ಟಮ್, ಫ್ರೀ ಎಜುಕೇಷನ್ ಸಿಸ್ಟಮ್, ಹೆಲ್ತ್ ಸಿಸ್ಟಮ್, ಫ್ರೀ ಎಜುಕೇಷನ್ ಸಿಸ್ಟಮ್, ಮತ್ತು
ಮೂಲಭೂತ ಸವಲತ್ತುಗಳನ್ನು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ದೇಶದ ಪ್ರಗತಿಗೆ ಅದೇ ಮುಖ್ಯ ಬುನಾದಿ. ಅದು ಬಿಟ್ಟು ಅದ್ರ ಜೊತೆಗೆ ಎಲ್ಲರೂ ಕೊಡ್ತಾ ಇದ್ದೀವಿ. ಏನು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಅದು ನಿಮಗೂ ಗೊತ್ತು. ಚೈನಾದಲ್ಲಿ ಒಂದು ಪ್ರಾವರ್ಬ್ ಇದೆ, ಅಲ್ಲಿ ಯಾರಿಗೂ ಅವರು ಫುಡ್ ಕೊಡಿ ಅಂದ್ರೆ ಫುಡ್ ಕೊಡಲ್ಲ. ಅವರು ಫುಡ್ ಕೊಡಲ್ಲಪ್ಪ ನಿಮಗೆ, ಮೀನು ಕೊಡಿ ಅಂದ್ರೆ ಮೀನು ಕೊಡಲ್ಲ ತಿನ್ನೋದಕ್ಕೆ. ಅವತ್ತು ತಿಂದರೆ ಅವತ್ತು ಮಲಗಿರ್ತಾನೆ ಅವನು. ಅವನಿಗೆ ಮೀನು ಯಾಕೆ ಹಿಡಿಯೋದು ಅಂದರೆ ಅವನ ಜೀವನವನ್ನು ಯಾವ ರೀತಿ ನಡ್ಕೋಬೇಕು. ಟು ಕ್ಯಾಚ್ ಎ ಫಿಶ್ ದೇ ವಿಲ್ ಟೀಚ್ ಹೌ ಟು ಕ್ಯಾಚ್ ಎ ಫಿಶ್, ದೇ ವಿಲ್ ನಾಟ್ ಗಿವ್ ಯು ಫುಡ್. ಸೊ ಅದರದ್ದು ಹಿಂದೆ ಬ್ಯಾಕ್ಗ್ರೌಂಡನ್ನು ನೀವು ಅರ್ಥ ಮಾಡ್ಕೋಬೇಕು ಮುಂದೆ. ಯಾಕೆ ನಾನು ಹೇಳಿದೆ ಅನ್ನೋ ಮಾತನ್ನು ಅರ್ಥ, ಈಗಿನ ಪರಿಸ್ಥಿತಿಯಲ್ಲಿ ಏನಿದೆ ಇಲ್ಲಿ ನಮ್ಮ ಭಾರತದಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಒಂದು ಕಡೆ ಆದರೆ ಪ್ರಗತಿಪರವಾಗಿ ನಮ್ಮ ದೇಶದ ಒಂದು ಬುನಾದಿಯನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಸಾಕಷ್ಟು ಚಿಂತನೆಗಳು ಇರತಕ್ಕಂಥ ಒಂದು ಜಾಗ ಅದು ಬೆಳ್ಕೊಂಡು ಹೋಗ್ತಾ ಇದೆ. ಆ ದಿನದ ಭಾರತ, ಇಂದಿನ ಭಾರತ ದೇಶದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಮ್ಗೆ ಬೆಳೆದಿದೆ. ಎಲ್ಲ ದೇಶಗಳಿಗೂ ಸಡ್ಡು ಹೊಡೆದು ನಾವು ನಮ್ಮ ಆಳದಂಥ ಬ್ರಿಟಿಷರನ್ನು ಕೂಡ ಅವರನ್ನು ಕೂಡ ಮುಂದೆ ಹಾಕಿ ಯಾವುದೇ ಒಂದು ಸೆಕ್ಟ್ರಲ್ಲಿ ತಗೊಳ್ಳಿ, ಯಾವುದೇ ಸೆಕ್ಟರ್, ಡಿಫೆನ್ಸ್ ಸೆಕ್ಟರ್ ಆಗ್ಬೋದು, ಸೈನ್ಸ್ ಸೆಕ್ಟರ್ ಆಗ್ಬೋದು, ಮಾನವೀಯ ಸಂಪನ್ಮೂಲಗಳಾಗ್ಬೋದು. ಅಂದರೆ ಶೋಚನೀಯ ಅಂತ ಹೇಳಿದ್ರೆ 1,150,00,00,000 ಇರತಕ್ಕಂಥ ಈ ನಮ್ಮ ಭಾರತ ದೇಶ ವಿಚಾರಗಳು, ಸಾಕಷ್ಟು ಭಾಷೆಗಳು, ಸಾಕಷ್ಟು ಚಿಂತನೆಗಳು, ಆದರೂ ಕೂಡ ನಾವೆಲ್ಲರೂ ಕೂಡ ಈ ಒಂದು ಫೆಡರಲಿಸಮ್ ಇದರಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದು ದೊಡ್ಡ ಪ್ರಪಂಚದಲ್ಲೇ ಅತಿ ದೊಡ್ಡ ಆಶ್ಚರ್ಯ. ಯಾರೋ ಹೇಳ್ತಾರೆ, ಅದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ, ಬೇರೆ ದೇಶದವರು, ಇಷ್ಟು ದೊಡ್ಡ 150 ಕೋಟಿ ಇರತಕ್ಕಂಥ ಜನ ನಿಜವಾಗ್ಲೂ ಒಬ್ಬ ಯಾರೋ ಪ್ರಧಾನಿ 12 ವರ್ಷ ಇರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಯಾರು ಆಗ್ಬೋದು ಅಂದರೆ ಯೋಚನೆ ಮಾಡಿ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಇನ್ನುವೆ ಇವೆಲ್ಲ ವಾಸ್ತವ ಇರೋದಕ್ಕಂಥದ್ದೇ, ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ನಮ್ಮ ಚಿಂತನೆ ಕೂಡ ಪ್ರಗತಿಪರ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಬೆಳವಣಿಗೆಗೆ ನಾವು ಒತ್ತು ಕೊಡಬೇಕಾಗಿರುತ್ತೆ. ಅದು ಹೇಳ್ತಾ ಈ ನಮ್ಮ ದೇಶದಲ್ಲಿ ಈ ಹಿಂದೆ ಏನಿದ್ವಿ, ಮುಂದೆ ಏನೇನು ಆಗ್ತಾ ಇರ್ತಕ್ಕಂಥ ಒಂದು ಸಣ್ಣ ತುಣುಕುಗಳನ್ನು ನಾವು ನೋಡೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ಮೂಲಕ ನೋಡಿ ನಮಗೆ ಇದು ಒಂದು ಪಕ್ಷಿ ನೋಟ. ಇದರಲ್ಲಿ ಏನು ಹೇಳುವಂಥದ್ದಕ್ಕೆ ಎಲ್ಲ ನಿಮಗೆ ಗೊತ್ತಿರುವಂಥದ್ದೇ. ನಮ್ಮ ದೇಶ ಸ್ವತಂತ್ರ ಮತ್ತು ದಿನಗಳು ಮತ್ತು ನಮ್ಮ ಸಂವಿಧಾನ ರಚನೆ ಆಗಿರ್ತಕ್ಕಂಥ ಒಂದು 26 ಜನವರಿ 1980ರಲ್ಲಿ ಅವರ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಆಗಿದೆ. ಮತ್ತು ಡೆಮಾಕ್ರಸಿ ಏನು, ಇಂಡಿಯಾ ಚೂಸಸ್ ಡೆಮಾಕ್ರಸಿ ಇಸ್ ಎ ಪಾರ್ಟ್, ಇದ್ರ ಬಗ್ಗೆ ನಾವು ಹೇಳ್ತೀವಿ. ಲಾರ್ಜೆಸ್ಟ್ ನಾನು ಈಗಲೇ ಹೇಳಿದೆ ನೋಡಿ, ಸುಮಾರು 1.4 ಅಂದರೆ 150 ಕೋಟಿ. ಈಗಿನ ಇದರಲ್ಲಿ ವೈಬ್ರೆಂಟ್ ಡೈವರ್ಸಿಟಿ, ಇಂಡಿಯಾಸ್ ವರ್ಲ್ಡ್ ಲಾರ್ಜೆಸ್ಟ್ ಡೆಮಾಕ್ರಸಿ ಆ್ಯಂಡ್ ಶೈನಿಂಗ್ ಎಕ್ಸಾಂಪಲ್ ಯೂನಿಟಿ ಈಸ್ ಇನ್ ಡೈವರ್ಸಿಟಿ. ಇದು ಹೇಳಿದಂಥ ವ್ಯಕ್ತಿ ನಮ್ಮ ದಾದಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ. ನೆಕ್ಸ್ಟ್ ಅವರ್ ಪ್ರೈಡ್, ಅವರ್ ಫ್ರೀಡಮ್ ಇಸ್ ಎ ಲೆಗಸಿ ಆಫ್ ಇಮನ್ಸ್ ಸ್ಯಾಕ್ರಿಫೈಸಸ್. ಇಟ್ಸ್ ಅವರ್ ಡ್ಯೂಟಿ ಟು ಸ್ಟ್ರೆಂಥನ್ ಇಂಡಿಯಾ ಆ್ಯಂಡ್ ಪಾಸ್ ಇಟ್ ಆನ್ ದ ಫ್ಯೂಚರ್ ಜನರೇಷನ್ ಎವರ್ ಸ್ಟ್ರಾಂಗರ್ ಆ್ಯಂಡ್ ಗ್ರೇಟರ್. ಇದನ್ನು ನಾವು ಯಾವಾಗಲೂ ಕೂಡ ಸದಾ ದಿನನಿತ್ಯ ತಿಳ್ಕೊಬೇಕಾದಂಥ ವಿಚಾರಗಳು. ಇದಂತೆ ನಮ್ಮ ದೇಶದ ನಾಯಕರು ಯಾರ್ಯಾರು ನಮ್ಮ ಫ್ರೀಡಮ್ ಬಿಟ್ಟ ಸ್ವತಂತ್ರಕ್ಕೋಸ್ಕರ ಹೋರಾಡೋದಂತೆಲ್ಲ ಇದು ಇನ್ನೂ ಸಾಕಷ್ಟಿದ್ದಾವೆ, ಎಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ ಇರತಕ್ಕಂಥ ಒಂದು ಚಿತ್ರಗಳು. ನೆಕ್ಸ್ಟ್ ಹೇಳಿ ನೋಡಿ, ಆ ದಿನ ಈ ದಿನ ನಾನು ಇಲ್ಲಿ ಹೇಳಿದೆ, ಆ ದಿನ ಈ ದಿನ ನೋಡಿ. ಒಂದು ಇಂಡಿಪೆಂಡೆನ್ಸ್ ಅಂದರೆ 1947ರಲ್ಲಿ ಆಗಿರ್ತಕ್ಕಂಥ ಒಂದು ವಿಚಾರ ಇದು. ನೆಕ್ಸ್ಟು ಬಂದ್ಬಿಟ್ಟು ಆಗಿದ್ದು ಗ್ರೀನ್ ರೆವಲ್ಯೂಷನ್, ನಮ್ಮ ಕೃಷಿ, ನಮ್ಮ ದೇಶದ ಬೆನ್ನೆಲುಬು. ಇದನ್ನು ಹೇಳಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅದನ್ನು ನಾವಿಲ್ಲಿ ಕಂಡುಹಿಡ್ಕೊಳ್ಳಿ. ಮತ್ತು ಕುರಿಯನ್ ಗೊತ್ತಿರಬೇಕು. ಇದರಿಂದ ಒಂದು ಅಂದರೆ ಬಿಳಿ ಅಂದರೆ ವೈಟ್ ರೆವಲ್ಯೂಷನ್ ಅಂದರೆ ಹಾಲಿನ ಕ್ರಾಂತಿ ಆಯಿತು ಎಲ್ಲಿ? ಗುಜರಾತಲ್ಲಿ. ಇದು ಮಾಡತಕ್ಕಂಥದ್ದವರು ಕುರಿಯನ್ ಅವ್ರು ಮಾಡಿದ್ರು. ಇದೆಲ್ಲ ಆಯಿತು. ಫಸ್ಟ್ ನಮ್ಮ ಈ ಇದರಲ್ಲಿ ಅಬ್ದುಲ್ ಕಲಾಂ ಸಾಹೇಬ್ರನ್ನ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ವಿಚಾರದಲ್ಲಿ ನಾವು ಪೋಖ್ರಾನ್ ಇದನ್ನು ಮಾಡಿ ದೇಶದಲ್ಲಿ ನ್ಯೂಕ್ಲಿಯರ್ ಒಂದು ಪ್ರಗತಿಯನ್ನು ನಾವು ಸಾಧನೆ ಮಾಡಬೇಕು ಅಂತ ಮಾಡಿದಂಥ ದಿನಗಳು ಬಂತು. ನೆಕ್ಸ್ಟ್ IT ರೆವಲ್ಯೂಷನ್. ಇಲ್ಲಿ ನಾವು ಈ ನಮ್ಮ ಭಾರತ ದೇಶ ಹೇಳೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಒಂದು ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ತಂದಂಥ ಮಾನ್ಯ SM ಕೃಷ್ಣ ಅವರು ಆ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಟೋಟಲ್ ಚೇಂಜಸ್
that has been made to our Karnataka is a big contribution that has changed entire India, made a IT revolution ಆಯಿತು. ಮತ್ತು ಈಗಿನ ದಿನಗಳಲ್ಲಿ ಇರತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಜಿಟಲ್ ಇನ್ ಇಂಡಿಯಾ, ಪ್ರಪಂಚದಲ್ಲಿ ಯಾವುದೇ ಮೂಲಗಳಲ್ಲೂ ಕೂಡ ಇಲ್ಲ. UPS ಸಿಸ್ಟಮ್ಮು ಅಷ್ಟೊಂದು ನಮ್ಮನ್ನು ಕಾಪಿ ಮಾಡಿಕೊಂಡು ಅಮೇರಿಕ ಬೇರೆ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ಡಿಜಿಟಲ್ ಇಂಡಿಯಾ ಕೂಡ ನಮ್ಮಲ್ಲಿದೆ ಈಗ. ಇನ್ನೊಂದು ಮುಖ್ಯವಾಗಿ ನಮಗೆ ಚಂದ್ರಯಾನ್, ಈ ಚಂದ್ರಯಾನ್ ಬಗ್ಗೆ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಸಾಕಷ್ಟು ಸಾಧನೆಗಳು ಮಾಡಿದ್ದೇವೆ. ಅದು ಏನಾಯಿತು ಹೋಗಲೇ ಇದರಿಂದ ಸಾಕಷ್ಟು ಬುದ್ಧಿಗಳನ್ನು ನಾವು ಕಲ್ತಿದ್ದೇವೆ ಚಂದ್ರಯಾನಿಂದ. ಮತ್ತು ಆದಕ್ಕಂಥ G20 SCD ಪ್ರೆಸಿಡೆನ್ಸಿ ಆಗಿದ್ದು ನಮ್ಮ ಗ್ಲೋಬಲ್ ಇದ್ರ ಬಗ್ಗೆ ಎಲ್ಲ ದೇಶದವರು ಬಂದು ಮಾಡಿದಂಥ ಈ 2024 ಆಗಿದ್ದು G20 ಆಗಿದ್ದು. ನೆಕ್ಸ್ಟ್ ಟುಡೇಸ್ ಇವತ್ತಿನ ದಿನಗಳಲ್ಲಿ ಏನೇನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೆಳೆದಿದೆ ಅದೆಲ್ಲವೂ ಕೂಡ ನಿಮಗೆ ನಿಮ್ಮ ಕಣ್ಮುಂದೆನೇ ಇದೆ, ಅದು ಹೇಳೋ ಅವಶ್ಯಕತೆ ಇದೆ. ನೆಕ್ಸ್ಟ್ ನೋಡಿ ನಮ್ಮ ಅಚೀವ್ಮೆಂಟ್ಸ್ ಈಗ ಹೇಳಿದ್ವಿ ನೋಡಿ. 1.4 150 ಕೋಟಿ ಜನಗಳಿರತಕ್ಕಂಥ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್, ಟಾಪ್ ಎಕಾನಮಿ ಇನ್ ದ ವರ್ಲ್ಡ್. ನೆಕ್ಸ್ಟ್ ಈ ಪೇಮೆಂಟ್ ಆಗಿರೋದು ಸ್ಪೇಸ್ ಮಿಷನ್ಸ್, ಯೂತ್ ಇನ್ನೋವೇಷನ್ಸ್ ಮತ್ತು AI ಸೆಮಿಕಂಡಕ್ಟರ್ ಸಿಸ್ಟಮ್. ಈಗಿನ ಪ್ರೆಸೆಂಟ್ ಇದರಲ್ಲಿ ನಮ್ಮ ಎಲ್ಲ ಚಿಪ್ಗಳನ್ನ ಡಿಸೈನಿಂಗು ಕೂಡ ಬೇರೆ ದೇಶಗಳಿಂದ ನಾವು ಮಾಡಿಸ್ಕೋಬೇಕಾಗಿತ್ತು, ತೈವಾನ್ ಮತ್ತು ಬೇರೆ ಬೇರೆ ಚೈನಾ ಮತ್ತು ಇನ್ನೂ ಇತರೆ ದೇಶಗಳಿಂದ. ಆದರೆ ಕೂಡ ಈಗ ಸಾಕಷ್ಟು ಟಾಟಾ ಕಂಪನಿ ಮತ್ತು ಬೇರೆ ಸಾಕಷ್ಟು ಕಂಪನಿಗಳು ಈ ಚಿಪ್ ಡಿಸೈನಿಂಗ್ ಸೆಮಿಕಂಡಕ್ಟರ್ ಸಿಸ್ಟಮ್ನ ಇಲ್ಲೇ ನಾವು ಡೆವಲಪ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ಒಂದು ಪ್ರಗತಿ ಸಾಧನೆ ಮಾಡುತ್ತೆ ಈ ಮೂಲಕ ಮಾಡ್ತಾ ಇದ್ದೇವೆ. ಇಂಟೆನ್ಸಿವ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನೋಡಿ, ಆತ್ಮನಿರ್ಭರದಲ್ಲಿ ಭಾರತ, ಸುಸಜ್ಜಿತ ಭಾರತದಲ್ಲಿ ನಾವು ಇವತ್ತು ತೇಜಸ್ ಒಂದು ಬ್ರಹ್ಮೋಸ್ ಮತ್ತು ತೇಜಸ್ ಇರುವಂಥ ಏರ್ಕ್ರಾಫ್ಟ್ಗಳು ಮತ್ತು ಇದು ಭಾಳಷ್ಟು ಸಾಧನೆಗಳನ್ನು ನಾವು ಮಿಸೈಲ್ಗಳಾಗ್ಬೋದು ಆ ಸೆಕ್ಟ್ರಲ್ಲಿ ಭಾಳಷ್ಟು ಮುಂದುವರೆದಿದ್ದೇವೆ. ಅದು ಇದನ್ನು ತೋರಿಸ್ಕೊಳುತ್ತೆ. ಗ್ಲೋಬಲ್ ಡಿಪ್ಲೊಮೆಸಿ, ಇಂಡಿಯಾಸ್ ವಾಯ್ಸ್ ವರ್ಲ್ಡ್ ವೈಡ್ ಇಂಪ್ಯಾಕ್ಟ್ ನೋಡಿ, ಆ ದಿನಗಳಲ್ಲಿ ನಮ್ಮ ಇರತಕ್ಕಂಥ ವರ್ಲ್ಡ್ ವೈಡ್ ಇದ್ದಂಥ ದಿನಗಳು ಇದು ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ಈ ಮೂಲಕ ನಾವು ಗ್ಲೋಬಲ್ ಆಗಿ ಡಿಪ್ಲೊಮೆಸಿ ಅದು ಬಂತು. ಮತ್ತು ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ದ ಡೀಪ್ ಡೆಡಿಕೇಶನ್ ಬೈ ದ ಯೂತ್ ಇನ್ನೋವೇಷನ್. ಇವತ್ತು ಇರತಕ್ಕಂಥ ಈ ಪ್ರಜೆಗಳು ಐಡಿಯಾಸ್ ಟುಡೇ ಇಂಪ್ಯಾಕ್ಟ್ ಟುಮಾರೋ ಅಂತ ಹೇಳಿದ್ರೆ ಇಟ್ಸ್ ಎ ವಂಡರ್ಫುಲ್ ಕ್ಯಾರೆಕ್ಟರ್. ಇದು ಈ ಕ್ಯಾರೆಕ್ಟರ್ಸ್ ಇಂದಲೇ ನಮ್ಮ ಈ ಮುಂದಿನ ದಿನಗಳ ಪೀಳಿಗೆ ಏನಿದೆ, ಸೊ ದೇ ಆರ್ ಗೋಯಿಂಗ್ ಟು ಪುಟ್ ಎ ಬಿಗ್ ಕನ್ಸ್ಟ್ರಕ್ಟಿವ್ ಫೌಂಡೇಶನ್ ಟು ಡೆವಲಪ್ ಅವರ್ ಇಂಡಿಯನ್ ಎಕಾನಮಿ and whatever the progress in India, that is the dedicated by the youth innovation. ನಾವೆಲ್ಲ ಯೋಚನೆ ಮಾಡ್ತಿದ್ದೆ, ಇಲ್ಲಿ ನೋಡಿ ಓದಿ ಕೆಳಗಡೆ ದೇ ಸ್ಟ್ಯಾಂಡ್ ಅವೇಕ್ ಸೊ ಇಂಡಿಯಾ ಕ್ಯಾನ್ ಸ್ಲೀಪ್ ಪೀಸ್ಫುಲಿ. ಇದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಮುಂದೆ ಕಾಣಿಸ್ತಾ ಇದೆ. ಇಟ್ಸ್ ದ ಗಾರ್ಡಿಯನ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇಲ್ಲಿ 3 ಮಾತ್ರ ಕಾಣಿಸ್ತಾ ಇದೆ. ಬಟ್ ಆದರೆ ನಿಜ ಅಂತ ಹೇಳಿದ್ರೆ ಇದ್ರ ಹಿಂದೆ ಸಾಕಷ್ಟು ಬೇರೆ ಇರ್ಬೋದು, ATPF ಇರ್ಬೋದು, BSF ಇರ್ಬೋದು, CRPF ಇರ್ಬೋದು, ಸಾಕಷ್ಟು ಬೇರೆ ಟೆರಿಟೋರಿಯಲ್ ಆರ್ಮಿ ಅದೇನಿದೆ ಅದನ್ನು ನೋಡ್ಕೊತಾರೆ. ಫಸ್ಟ್ ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಫೋರ್ಸ್ ಇರತಕ್ಕಂಥ ಮೇಯ್ನ್ ನಮ್ಮ ಬ್ಯಾಕ್ ಬೋನ್ ಆಫ್ ಅವರ್ ಇಂಡಿಯಾ ಈಸ್ ಗಾರ್ಡಿಯನ್ಸ್ ಆಫ್ ಇಂಡಿಯಾ ಈಸ್ ಈ 3 ಜೊತೆಗೆ ಸಾಕಷ್ಟು ಟೆರಿಟೋರಿಯಲ್ ಆರ್ಮಿ ಕೂಡ ಜೊತೆಗೆ ಸೇರಿಕೊಂಡಿದೆ. ದ ಸ್ಟ್ಯಾಂಡ್ ಅವೇಕ್ ಸೊ ಇಂಡಿಯಾ ಕ್ಯಾನ್ ಸ್ಲೀಪ್ ಪೀಸ್ಫುಲಿ. ನೆಕ್ಸ್ಟ್ ಇದು ಒಂದು ಸಣ್ಣ ಪಕ್ಷಿ ನೋಟ ಅಂತ ಹೇಳಿದ್ರೆ ಒಂದು ಕಿರು ಪರಿಚಯ. ಈಗೆಲ್ಲ ಸಾಮಾನ್ಯವಾಗಿ ದಿನನಿತ್ಯ ನೋಡ್ತಾ ಇದ್ದಾರೆ, ಬಟ್ ಏನೇನು ಒಳಗಡೆ ಇದೆ ಅನ್ನೋ ವಿಚಾರದಲ್ಲಿ ಇಂಡಿಯನ್ ಆರ್ಮಿ ಕರೇಜ್ ಕಮಿಟ್ಮೆಂಟ್ ಆಫ್ ದ ಕಂಟ್ರಿ, ನಮ್ಮ ಸೈನಿಕರು CHನಲ್ಲಿ ಇರತಕ್ಕಂಥ ಒಂದು ದೃಶ್ಯ, ಕೌಂಟರ್ ಟೆರರ್ ಆಪರೇಷನ್ ಈಗ ಎಲ್ಲೆಲ್ಲ ಆಗ್ತಾಯಿದೆ ನಿಮಗೆ ಗೊತ್ತಿದೆ. ಈ ಮೊನ್ನೆ ಪಹಲ್ಗಾಮಲ್ಲಿ ಆಗ್ಬೋದು, ಸಾಮಾನ್ಯ ವಿಚಾರಗಳಲ್ಲಿ ಇದು ಇವೆಲ್ಲ ನಿಮಗೆ ಈಗ ಎಲ್ಲ ಹೇಳೋ ಈ ಅವಶ್ಯಕತೆ ನಿಮಗೆ ತಿಳಿದಿದೆ ಎಲ್ಲ ವಿಚಾರ. ಡಿಸಾಸ್ಟರ್ ನೋಡಿ, ನಮ್ಮ ಸೈನಿಕರು ಕೇವಲ ಇದೊಂದೇ ಅಲ್ಲ, ಈ ನಮ್ಮ ದೇಶ ಜೊತೆಗೆ ಡಿಸಾಸ್ಟರ್ ರಿಲೀಫ್ ಸಾಕಷ್ಟು ಹಿಮಾಚಲ ಪ್ರದೇಶ ಆಗ್ಬೋದು, ಅಸ್ಸಾಂ ಆಗ್ಬೋದು, ಈಗ ಇರತಕ್ಕಂಥ ಸಮಸ್ಯೆಗಳಲ್ಲಿ ಅದು ಕ್ಲೌಡ್ ಡಿಸಾಸ್ಟರ್ ಮತ್ತು ಕ್ಯಾಟೋಸ್ಟ್ರಫೇಸ್, ಅದೇ ನ್ಯಾಚುರಲ್ ಕ್ಯಾಟೋಸ್ಟ್ರಫೆ, ನ್ಯಾಚುರಲ್ ಡಿಸಾಸ್ಟರ್ ಕೂಡ. ಸೊ ದೇ ಆರ್ ಜಾಯಿನಿಂಗ್ ದ ಹ್ಯಾಂಡ್ಸ್ ಫಾರ್ ಗಿವಿಂಗ್ ಸೋ ಮಚ್ ಆಫ್ ಹೆಲ್ಪ್ ಟು ದಿ ಪಬ್ಲಿಕ್, ದ ಡಿಸಾಸ್ಟರ್ ರಿಲೀಫ್. ಅಂದರೆ UN ಪೀಸ್ ಕೀಪಿಂಗ್, ಬೇರೆ ದೇಶಗಳು ಕಾಂಗೋ ಆಗ್ಬೋದು, ಆಫ್ರಿಕಾ ಆಗ್ಬೋದು, ಈ ನಮ್ಮ UN ಪೀಸ್ ಕೀಪಿಂಗ್, ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ಗಳಲ್ಲಿ ನಮ್ಮವರ ಸೈನಿಕರು ಕೂಡ ಭಾಗಿಯಾಗಿದ್ದಾರೆ. ಮಾಡರ್ನ್ ಇನ್ಫ್ಯಾಂಟ್ರಿ ಇದನ್ನು ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ಇದು ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಅಂದರೆ ನಮ್ಮ ಪ್ರಪಂಚದ 3ನೇ ಬಿಗ್ಗೆಸ್ಟ್ ಆರ್ಮಿ ಈಸ್ ಅವರ್ ಇಂಡಿಯನ್ ಆರ್ಮಿ. ನೋಡಿ, ಇದು ಮಾಡರ್ನ್ ಇನ್ಫ್ಯಾಂಟ್ರಿ. ಇಂಟೆಲಿಜೆನ್ಸ್ ಅಂಡ್ ವೆಪನ್ಸ್, ಬ್ರಹ್ಮೋಸ್ ಆಗ್ಬೋದು, ದೇರ್ ಆರ್ ಸೋ ಮೆನಿ ವೆಪನ್ಸ್ ಇಲ್ಲೇ ಇದೆ. ಇವೆಲ್ಲ ಸೋ ಮೆನಿ ಸಿಸ್ಟಮ್ ಟೇಕನ್ ಪ್ಲೇಸ್ ಅಂಡ್ ಯುವರ್ ಓನ್ ಮೇಕ್ ಇನ್ ಇಂಡಿಯಾ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಸ್ಪೆಷಲ್ ಫೋರ್ಸಸ್, ಕಮಾಂಡೋಸ್ ಆಗ್ಬೋದು,
ಸ್ಟ್ರಿಂಗ್ ಆಪ್ರೇಷನ್ಸ್ ಮಾಡೋತಕ್ಕಂತಿರ್ಬೋದು, ಮತ್ತು ನೈಟ್ ರೈಡ್ಸ್ಗೆ ಇವಕ್ಕೆಲ್ಲ ಇರತಕ್ಕಂಥ ಸ್ಪೆಷಲ್ ಫೋರ್ಸಸ್. ಹೀಗೆ ನಮ್ಮಲ್ಲಿರತಕ್ಕಂಥ ಇಲ್ಲಿ ಈಗ ಈ ಪಿನಾಕ ಅಂತ ಹೊಸದಾಗಿ ಬಂದಿರೋ ಮಿಸೈಲ್ಸ್ಗಳು ವೆರಿ ಹಾರ್ಡ್ ಟಾರ್ಗೆಟೆಡ್ ಆ್ಯಂಡ್ ಪರ್ಫೆಕ್ಷನ್ ಪ್ರಿಸಿಷನ್ ಟಾರ್ಗೆಟೆಡ್ ಪಿನಾಕ, ಅರ್ಜುನ್ ಟ್ಯಾಂಕ್ ಆ್ಯಂಡ್ ಆಕಾಶ್ ಮಿಸೈಲ್ ವಿಚ್ ಹ್ಯಾಸ್ ರೀಸೆಂಟ್ಲಿ ಸಿಂಧೂರ್ ಆಪರೇಷನ್ ಮಾಡತಕ್ಕಂಥ ಆಕಾಶ್ ಮಿಸೈಲ್ ಬ್ರಹ್ಮೋಸ್. ಇದ್ರ ಬಗ್ಗೆ ನಾವು ಹೇಳೋದ್ರಿಂದ ಇದು ಪ್ರಪಂಚದಲ್ಲೇ ಉತ್ತಮವಾದಂಥ ಒಂದು ಮಿಸೈಲ್, ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುತ್ತೆ ಬ್ರಹ್ಮೋಸ್. ಮತ್ತು ಏಟ್ಯಾಕ್ಸ್ ಈ ಒಂದು ಲೈಕ್ ಇದು ಸರ್ಫೇಸ್ ಟು ಸರ್ಫೇಸ್ ಇರತಕ್ಕಂಥ ಏಟ್ಯಾಕ್ಸ್ ಮಿಷನ್ ಇದು. ಸೊ ಈಗಿನ ನಮ್ಮ ಇದರಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಇದು ಬೋಫರ್ಸ್ ನಂತರ ಬೋಫರ್ಸ್ ಥರ ಅದಕ್ಕಿಂತ ಅಡ್ವಾನ್ಸ್ ಇರೋದಂಥ ಈ ಅಟ್ಯಾಕ್ಸ್. ನೆಕ್ಸ್ಟ್ ಅವರ ಇಂಡಿಯನ್ ನೇವಿ ಬಗ್ಗೆ ನಿಮಗೆ ಸೈಲೆಂಟ್ ಸೆಂಟೆನ್ಸ್ ಸೀಲ್ ವಿಕ್ಟರಿ ವಿ ಪ್ರೊಟೆಕ್ಟ್ ದ ಸೀ ಸೊ ಇಂಡಿಯಾ ಪ್ರಾಸ್ಪರ್ ಇನ್ ಪೀಸ್. ಸೊ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದಕ್ಕಿಂತ ನಿಮಗೆ ಗೊತ್ತಿದೆ. ಮತ್ತು INS ವಿಕ್ರಾಂತ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್, ನಮ್ಮ ಲಾರ್ಜೆಸ್ಟ್ ಇನ್ ಏಷ್ಯಾ ಇದು INS ವಿಕ್ರಾಂತ್. ಇದು ಸೋ ಮಚ್ ಆಫ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಮತ್ತು ಭಾಳಷ್ಟು ವಿಚಾರಗಳು ಸ್ಪೆಷಾಲಿಟೀಸ್ ಇದರಲ್ಲಿ INS ವಿಕ್ರಾಂತ್. ಡೆಸ್ಟ್ರಾಯರ್ಸ್ ಅಂತ ಇದು ಕರಿತೀವಿ. ಮತ್ತು ಶಿಪ್ ಸಬ್ಮರೀನ್ಸು, ಸ್ಕಾರ್ಪಿಯನ್, ನ್ಯೂಕ್ಲಿಯರ್ ಸಬ್ಮರೀನ್ ಕ್ಯಾಪಬಿಲಿಟಿ, ಮತ್ತು ಮಿಷನ್ ಬೇಸ್ಡ್ ಡೆಪ್ಲಾಯ್ಮೆಂಟ್ಸ್, ಇಂಡಿಯನ್ ಓಷನ್ ಡಾಮಿನೆನ್ಸ್. ನೋಡಿ ಯಾವ್ಯಾವ ರೀತಿ ನಮ್ಮ ಡಾಮಿನೆನ್ಸ್ ಯಾವ್ಯಾವ ಮಾಡ್ತೀವಿ. ನಮ್ಮ ಭಾರತ ಸುತ್ತುವರೆದಂಥ ಕಂಪ್ಲೀಟ್ಲಿ ಇಟ್ಸ್ ಅ ಓಷನ್. ಅದರಲ್ಲಿ ಕೆಲವು ಪಾರ್ಟ್ ಮಾತ್ರ ಮೇಲ್ಗಡೆ ಈ ಕಡೆ ಚೈನಾ ಬರುತ್ತೆ, ಈ ಕಡೆ ಪಾಕಿಸ್ತಾನ ಬರುತ್ತೆ, ಮತ್ತು ಮಲೇಷ್ಯಾ ಈ ಕಡೆ ಬರುತ್ತೆ, ಈ ಕಡೆ ಕೆಳಗಡೆ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಬರುತ್ತೆ. ಇನ್ನು ಮಿಕ್ಕಿದ ದೇಶಗಳು ಇರಾನು, ಇರಾಕ್ ಎಲ್ಲ ಹತ್ತತ್ರದಲ್ಲಿ ಇರತಕ್ಕಂಥ ಕೇವಲ 3000 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು ಈ ಪೋಸ್ಟ್. ಇಲ್ಲಿ ಈಗ ಈ ಡಿಸ್ಟರ್ಬೆನ್ಸ್ ಆಗ್ತಾ ಇರೋಂಥ ಜಾಗಗಳು ಇವು ಎಲ್ಲ. ಈಗ ನಮ್ಮ ಇದರಿಂದ ಡಿಸ್ಟೆನ್ಸ್ ಇದೆ ನೋಡಿ, ಈ ಜಾಗ ಇದು ಶ್ರೀಲಂಕಾ ಇಲ್ಲಿ ಬರುತ್ತೆ, ಈ ಎಂಡಲ್ಲಿ ಇಲ್ಲೇ ಇದೆ ನೋಡಿ ಶ್ರೀಲಂಕಾ ಇದು. ಸೊ ಇದು ಚೈನಾ ಇಲ್ಲಿ ಬರುತ್ತೆ, ಸೊ ರಷ್ಯಾ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಪ್ಲೇಸ್ ಇಂಡಿಯನ್ ಓಷನ್ ಡಾಮಿನೆನ್ಸ್ ಮಾಡ್ತಾ ಇರೋದು. ವಿ ಪ್ರೊಟೆಕ್ಟ್ ದ ಸೀ ಸೊ ಇಂಡಿಯಾ ಪ್ರಾಸ್ಪರಸ್ ಇನ್ ಪೀಸ್. ನೆಕ್ಸ್ಟ್ ಇದು ಮೂರನೇ ಇರತಕ್ಕಂಥ ಸೈನ್ಯ ಇಂಡಿಯನ್ ಏರ್ಫೋರ್ಸ್. ಟಚ್ ದ ಸ್ಕೈ ವಿತ್ ಗ್ಲೋರಿ, ದಟ್ಸ್ ನಭಃ ಸ್ಪರ್ಶಂ ದೀಪ್ತಂ, ಟಚ್ ದ ಸ್ಕೈ ವಿತ್ ಗ್ಲೋರಿ ಅಂತ ನಾವು ಹೇಳ್ತೀವಿ. ಸೊ ಈಗ ಥಿಂಗ್ಸ್ ಹ್ಯಾವ್ ಟೇಕನ್ ಪ್ಲೇಸ್, ದ ಡಿಫ್ರೆಂಟ್ ಸ್ಟ್ರಕ್ಚರ್ ದ ಡೆವಲಪ್ಮೆಂಟ್ ಇನ್ ದಿ ಇಂಡಿಯನ್ ಏರ್ಫೋರ್ಸ್. ದಟ್ ಈಸ್ ದಿ ಇದು ರಷ್ಯನ್ ಏರ್ಕ್ರಾಫ್ಟ್, ಅದು ಸುಖಾಯ್ ಅಂತ ಹೇಳಿದ್ರೆ ಅವಾಗಿನ ಟೆಕ್ನಾಲಜಿ ಇಂಡಿಯನ್ಸ್ಲಿ ವಿ ಹ್ಯಾವ್ ಡೆವಲಪ್ಡ್ ದೀಸ್ 30 MK ಸುಖಾಯ್ ಏರ್ಕ್ರಾಫ್ಟು. ಇದು ಸೋಮನಾಥ, ಇದು ಆಮೇಲೆ ಹೇಳ್ತೀನಿ. ಸೊ ಚಿನಾಕ್, ದಿಸ್ ಈಸ್ ಅಮೆರಿಕನ್ ಚಿನಾಕ್, CH-47F ಚಿನಾಕ್ ಯು ಹ್ಯಾವ್ ಟೇಕನ್ ಫ್ರಮ್ ಅಮೆರಿಕಾ. ಇದು ಕೂಡ ಅಮೆರಿಕದ್ದು C-295 ಹರ್ಕುಲಸ್, ಇದನ್ನು ತಗೊಂಡಿದ್ವಿ ನಾವು. ಈ ಏರ್ಕ್ರಾಫ್ಟ್ ತಗೊಂಡದ್ದು ಇದು C-17 ಗ್ಲೋಬಾಸ್ಟರ್ ಟೇಕನ್ ಫ್ರಮ್ ದಿ ಅಮೆರಿಕಾ. ಇವೆಲ್ಲದ್ರ ಜೊತೆಗೆ ನಾವು ಇದ್ರದ್ದು ಟೆಕ್ನಾಲಜಿ ತೊಗೊಂಡು ವಿ ಹ್ಯಾವ್ ಡೆವಲಪ್ಡ್ ಇಯರ್ ನೋಡಿ. C-295 ನಾವೇ ಕೂಡ ಸ್ವತಃ ನಮ್ಮ ಗುಜರಾತಲ್ಲಿ ಟಾಟಾ ಸಂಸ್ಥೆ ಜೊತೆಗೆ ಸೇರಿಕೊಂಡು ಮಾಡತಕ್ಕಂಥ ಏರ್ಕ್ರಾಫ್ಟ್ C-295. ಇಟ್ಸ್ ಒನ್ ಆಫ್ ದ ಪ್ರೈಡ್ ಮೂಮೆಂಟ್ ಫಾರ್ ಇಂಡಿಯಾ ಫಾರ್ ಡೆವಲಪಿಂಗ್ ಅವರ್ ಇಂಡಿಯನ್ಸ್ಲಿ ದಿಸ್ ಏರ್ಕ್ರಾಫ್ಟ್. ದೆನ್ ಮತ್ತೆ ತೇಜಸ್ ಏರ್ಕ್ರಾಫ್ಟ್ ನಾವೇ MK-1A, ದಿಸ್ ಹ್ಯಾಸ್ ಬೀನ್ ಇಂಡಿಜಿನಿಯಸ್ಲಿ ಪ್ರಿಪೇರ್ಡ್ ಇನ್ HAL ಬ್ಯಾಂಗ್ಳೂರ್. ಇದು ನಮ್ಮ ಒಂದು ಪ್ರೌಡ್ ಹಿರಿಮೆ ಅಂತ ನಾವು ಹೇಳಿ. ಇದು ಏರ್ಕ್ರಾಫ್ಟ್ ಸಾಕಷ್ಟು ಬೇರೆ ದೇಶಗಳಿಗೆ, ಆಫ್ರಿಕಾ ಆಗ್ಬೋದು, ಇನ್ನು ಅಕ್ಕಪಕ್ಕ ಈ ಮತ್ತು ಬ್ಯಾಂಕಾಕ್ ಮತ್ತು ಇನ್ನು ಇಂಡೋನೇಷ್ಯಾ ಸಾಕಷ್ಟು ದೇಶಗಳಿಗೆ ನಾವು ಇದನ್ನು ಸಪ್ಲೈ ಕೂಡ ಮಾಡ್ತಾ ಇದ್ದೀವಿ. ಒನ್ ಆಫ್ ದಿ ಏಷ್ಯಾದಲ್ಲೇ ಒಳ್ಳೆ ಅತಿಯಾದ ಉತ್ತಮವಾದಂಥ ಕೆಲಸ ನಿರ್ವಹಿಸ್ತಕ್ಕಂಥ ಈ ತೇಜಸ್ ಏರ್ಕ್ರಾಫ್ಟ್ MK-1A ನಾವು ಈಗ ಮಾಡ್ತಾ ಇರ್ತಕ್ಕಂಥ ದಿನಗಳನ್ನ ಮಾಡ್ತಾ ಇದ್ದೀವಿ ಇದರಲ್ಲಿ. ನೆಕ್ಸ್ಟ್ ಮತ್ತು ಅಪಾಚೆ, ಇದು ಇವೆಲ್ಲ ಡಿಫೆನ್ಸ್ ಬ್ಯಾಟಲ್ ಹೆಲಿಕಾಪ್ಟರ್ಗಳು. ನಾವು ಇದರಲ್ಲೂ ಕೂಡ ನಮ್ಮ ಪಾತ್ರ ಎಷ್ಟೊಂದು ನಾವು ಅಲ್ಲಿ ಮಾಡಿದ್ರು ಕೂಡ ಇಲ್ಲೇ ಅದಕ್ಕೆ ಟೆಕ್ನಾಲಜಿ ಕೂಡ ನಾವು ಕಂಡುಹಿಡ್ಕೊಂಡು ಮಾಡ್ತಾ ಇದ್ದೇವೆ ಇಲ್ಲಿ. ನೆಕ್ಸ್ಟು ರಫೇಲ್ ಏರ್ಕ್ರಾಫ್ಟ್, ಇದು ಒನ್ ಆಫ್ ದಿ ಈ ಏರ್ಕ್ರಾಫ್ಟ್ ರಫೇಲ್, ಇಟ್ ಈಸ್ ಫ್ರಮ್ ದಿ ಫ್ರಾನ್ಸ್. ಇದು ಒನ್ ಆಫ್ ದಿ ಚಾಲೆಂಜಬಲ್ ಏರ್ಕ್ರಾಫ್ಟ್ ವಿಚ್ ಹ್ಯಾಸ್ ಲೀಡೆಡ್ ಅವರ್ ರೋಲ್ ಇನ್ ಸಿಂಧೂರ್ ಆಪರೇಷನ್. ಇದನ್ನು ನಾವು ಯೂಸ್ ಮಾಡಿದ್ವಿ. ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೇನಾಯಿತು ಅದು ನಿಮಗೆ ಸಂಕ್ಷಿಪ್ತ ವರದಿ ನಿಮ್ಗೆ ಆಲ್ರೆಡಿ ಯು ನೋ ಎವ್ರಿ ಒನ್ ವಾಟ್ ಆರ್ ದ ಡಿಪ್ಲೊಮ್ಯಾಟಿಕ್ ರೋಲ್ ಹ್ಯಾಸ್ ಟೇಕನ್ ಪ್ಲೇಸ್ and destroying the so many things in Sindhu. Better not to discuss here. It is one of the multi-role function aircraft which is inducted in Indian Air Force. It is a 3 wings ಅವೈಲಬಲ್ ಇನ್ ದಿ ಟೋಟಲ್. ಈಗ ನಮ್ಮ ಹತ್ರ 46 ಇನ್ನು ಸಾಕಷ್ಟು ಆರ್ಡರ್ ಮಾಡಿದ್ದೇವೆ. ಇನ್ನು ಮತ್ತೆ ಸುಮಾರು 100ರಿಂದ 150 ಏರ್ಕ್ರಾಫ್ಟು ಈ ರಾಫೆಲ್ ಏರ್ಕ್ರಾಫ್ಟ್ ಬರ್ತಾ ಇದೆ. ಇದು ಒನ್ ಆಫ್ ದಿಸ್ ಇಸ್ ನೆತ್ರಾ ಫಾಲ್ಕಾನ್ ಅಂದ್ಬಿಟ್ಟು, ಇದು ಫಾರ್ ಟೆಲಿಕಮ್ಯುನಿಕೇಷನ್ ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಯೂಸ್ ಮಾಡೋದಕ್ಕಂತ ಏರ್ಕ್ರಾಫ್ಟು. ಮತ್ತು ತೇಜಸ್, ಇದರಲ್ಲೇ ತೇಜಸ್ಸಲ್ಲೇ ಇನ್ನೊಂದು MK ಇದನ್ನೇ ಇದೆ ಇಲ್ಲಿ, ಮತ್ತು ಇದೆ ಸೇಮ್ ಇವೆಲ್ಲ ಏರ್ಕ್ರಾಫ್ಟ್.
ಟಚ್ ದ ಸ್ಕೈ ವಿತ್ ದ ಗ್ಲೋರಿ. ನೆಕ್ಸ್ಟ್ ಮತ್ತು ಈ ಮಾಡರ್ನೈಸರ್ ಏರ್ ಕಾಂಬ್ಯಾಕ್ಟ್ ಇದರಲ್ಲಿ ಅದನ್ನೇ ನಾವು ಮತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಇಂಟೀರಿಯರ್ ಅದರಲ್ಲಿ ಒಂದು ಏರ್ಕ್ರಾಫ್ಟ್ ತೋರಿಸಿ ಅದರಲ್ಲಿ ಯಾವ್ಯಾವ ಒಂದು ಅಡ್ವಾನ್ಸ್ಡ್ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಸುಪೀರಿಯರ್ ಎಬಿಲಿಟಿ ಆ್ಯಂಡ್ ಏರ್ ಸುಪೀರಿಯಾರಿಟಿ, ಹೆಂಗೆ ನಾವು ಮಾಡರ್ನ್ ಏರ್ ಕಾಂಬ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟೋಟಲ್ ಗೈಡೆನ್ಸ್ ಇದು. ಇಲ್ಲಿ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್, ಕನೆಕ್ಟ್, ಶೇರ್, ಡಿಸೈಡ್ ಆ್ಯಂಡ್ ಡಾಮಿನೇಟ್. ಈ ನಾವೇನೋ ಏರ್ಕ್ರಾಫ್ಟ್ ಇದ್ರೂ ಕೂಡ ದೇರ್ ಆರ್ ಸೋ ಮೆನಿ ಕನೆಕ್ಟಿವಿಟಿ ವಿತ್ ಈ ಸ್ಯಾಟಲೈಟ್ ಸಿಸ್ಟಮ್. ಆ್ಯಂಡ್ ದೆನ್ ಒಂದು ಏರ್ಕ್ರಾಫ್ಟ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇಲ್ಲಿ ನೋಡಿ, ಇದು ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇರುತ್ತೆ, ಪ್ಲಸ್ ಇದೆಲ್ಲ ಸ್ಯಾಟಿಲೈಟೆಡ್ ಏರಿಯಾ. ಅವಾಗೆಲ್ಲ ಆ ತಿಂಗಳಲ್ಲ, ಈಗೆಲ್ಲ ಸ್ಯಾಟಿಲೈಟ್ ಲಿಂಕ್ಡ್. ಸೋ ಮೆನಿ ಥಿಂಗ್ಸ್ ವಿಲ್ ಟೇಕ್ ಪ್ಲೇಸ್ ಈ ಮಾಡರಲ್ಲಿ. ಪ್ರಿಸಿಷನ್ ಸ್ಟ್ರೈಕ್, ಈಗ ನಿಮಗೆ ಇದಕ್ಕೆ ನಾವು ಈ ಏರ್ಕ್ರಾಫ್ಟ್, ಇದು ರಫೇಲ್ ಏರ್ಕ್ರಾಫ್ಟು, ಈ ಏರ್ಕ್ರಾಫ್ಟ್ಗೆ ನಾವು ಬ್ರಹ್ಮೋಸ್ ರಿಸಲ್ಟ್ಗಳನ್ನು ತೋರಿಸಿದ್ವಿ. ಅದಕ್ಕೆ ಇದನ್ನು ಅಪ್ಲೋಡ್ ಮಾಡಿ ದ ಪ್ರಿಸಿಷನ್ ಕಾಂಬ್ಯಾಟ್ ಮಾಡೋದಕ್ಕೆ ಅಕ್ಯುರೇಟ್, ಲೇಥಲ್ ಆ್ಯಂಡ್ ಮಿನಿಮಲ್ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಫಿಕ್ಸ್ ಮಾಡಿದ್ರೆ ಅಲ್ಲೇ ಹೋಗಿ ನೋಡೋದಕ್ಕೆ ಅಕ್ಕಪಕ್ಕದಲ್ಲಿ ಏನು ಮಾಡದೇ ಇರತಕ್ಕಂಥ ಒಂದು ಕೆಪಬಿಲಿಟಿನ ಈ ಏರ್ಕ್ರಾಫ್ಟ್ ಪ್ರಿಸಿಷನ್ ಇದೆ. ಮತ್ತು ಏರ್ ಡಿಫೆನ್ಸ್ ನೋಡಿ, ಸೋ ಮೆನಿ ಮಿಸೈಲ್ಸ್. ನಾವು ಹಿಂದಿನ ದಿನಗಳಲ್ಲಿ ನಾವು ರಷ್ಯಾದಿಂದ ತೊಗೊಳ್ತಾ ಇದ್ವಿ, ಈಗ ನಾವೇ ಬ್ರಹ್ಮೋಸ್ ಆಗ್ಬೋದು, ಪಿನಾಕ ಆಗ್ಬೋದು, ಮತ್ತು ಅಗ್ನಿ ಅಂತ ಸೋ ಮೆನಿ ಮಿಸೈಲ್ಸ್ ವಿ ಹ್ಯಾವ್ ಮೇಡ್ ದಟ್ ಡಿಟೆಕ್ಟ್, ಟ್ರ್ಯಾಕ್ ಆ್ಯಂಡ್ ಇಂಟರ್ಸೆಪ್ಟ್ and the neutralize things which are made. Rapid deployment, ಇದನ್ನು ಲಿಫ್ಟ್ ಮಾಡೋದಕ್ಕೋಸ್ಕರ ಹೆವಿ ಲಿಫ್ಟ್, ರೀಚ್ ಎನಿವೆ. ನಮ್ಮ ಸೋ ಮೆನಿ ಕಂಟ್ರೀಸಲ್ಲಿ ಮತ್ತು ಡಿಸ್ಟರ್ಬೆನ್ಸ್ ಆದಾಗ ನಮ್ಮ ಜನಗಳನ್ನೆಲ್ಲ, ನಮ್ಮ ಭಾರತೀಯರನ್ನ ಕರ್ಕೊಂಬರೋದಕ್ಕೆ ಏರ್ ಲಿಫ್ಟ್ ಮಾಡೋದಕ್ಕಂಥ ಈ ಏರ್ಕ್ರಾಫ್ಟ್ಗಳನ್ನ ನಾವು ಯೂಸ್ ಮಾಡಿದ್ವಿ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಕ್ರಾಫ್ಟ್, 4 ಪ್ರೊಪೆಲ್ಲರ್ ಅಂತ ಹೇಳಿದ್ರೆ ಈ ಒಂದು ಜೆಟ್ ಪ್ರೊಪೆಲ್ಲರ್ಸ್ ಇರತಕ್ಕಂಥ ಏರ್ಕ್ರಾಫ್ಟ್. Huge aircraft, they can lift 500 people at a time. There are so many they have worked to bring in the war disturbance ಅಲ್ಲಿ ಕರ್ಕೊಂಬಂದು ಕೆಲಸ ಮಾಡಿದೆ ಇದು. ಪ್ಲಸ್ ಇದು ನೈಟ್ ಆಪರೇಷನ್ಸ್, ಇದು ಎಷ್ಟೇ ಪ್ರಿಸಿಷನ್ ಇದ್ದರೂ ಬೆಳಿಗ್ಗೆ ಹೋಗುತ್ತೆ ಅಂತಲ್ಲ, ಎನಿ ಟೈಮ್, ಆಲ್ ದ 24 ವಾಟ್ ಎವರ್ ವೆದರ್, ಡೇ ಆರ್ ನೈಟ್, ಆಲ್ವೇಸ್ ರೆಡಿ, ಆಲ್ವೇಸ್ ವಿಜಿಲೆಂಟ್. ದಟ್ ಈಸ್ ಏರ್ಕ್ರಾಫ್ಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ರಫೇಲ್ ಏರ್ಕ್ರಾಫ್ಟ್. That mid-air refueling is one of the biggest challenge which our aircrafts that can be, no need to get down. ನೋಡಿ ಅಲ್ಲೇ ಏರ್ ಟು ಏರ್ ಮಿಡ್-ಏರ್ ರಿಫಿಲಿಂಗ್ ಮಾಡ್ಬೋದು. ನೋ ನೀಡ್ ಟು ಗೆಟ್ ಡೌನ್ ಹಿಯರ್. ದೇ ಕ್ಯಾನ್ ರಿಫೈಲ್ ಆಟೋಮೆಟಿಕಲಿ ವಿತ್ ದಿ ಹೆಲ್ಪೇಜ್ ಆಫ್ ದಿ AI ಸಿಸ್ಟಮ್ ಯೂಸ್ ಮಾಡಿಕೊಂಡು. ದಟ್ ವಿಲ್ ಅಟ್ರಾಕ್ಟ್ ದ ಮ್ಯಾಗ್ನೆಟಿಕ್ ಸಿಸ್ಟಮ್. It will get the pipe will be filled here. Then automatically this big aircraft like this big aircraft can refill the ATF, air turbine fuel ಅಂತ ಕರಿತೀವಿ, ATF ಅಂತ ಕರಿತೀವಿ, ನಾಟ್ ಡೀಸೆಲ್ ಅಂಡ್ ಪೆಟ್ರೋಲ್ ಅಲ್ಲ ಅದು. ಇಟ್ಸ್ ಎ ವೆರಿ ಥಿನ್ ಕ್ಯಾರೆಕ್ಟರ್ ಇರತಕ್ಕಂಥದ್ದು. ದಟ್ ಇಸ್ ಒನ್ ಆಫ್ ದಿ ಪೆಟ್ರೋಕೆಮಿಕಲ್ಸ್. ಇದನ್ನು ಯೂಸ್ ಮಾಡ್ತೀವಿ ಇಲ್ಲಿ. ದಿಸ್ ಇಸ್ ಸಿಂಬಲ್ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಇರತಕ್ಕಂಥ. ಒಟ್ಟು ನಮ್ಮ ದೇಶದಲ್ಲಿ 9 ಏರ್ ಕಮಾಂಡ್ಗಳಿದೆ. ಇದು ಏರ್ ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅನ್ಮ್ಯಾಚ್ಡ್ ಡಿಫೆನ್ಸ್ ವಿತ್ ಕ್ರೆಡಿಬಲ್ ಕಮಾಂಡ್ ರೆಡಿ ಅಂಡ್ ಕಮಿಟೆಡ್ ಟು ದ ನೇಷನ್. ವಿ ಟಚ್ ದ ಸ್ಕೈ ಸೊ ಇಂಡಿಯಾ ಕ್ಯಾನ್ ಸೋ. ನೆಕ್ಸ್ಟ್ ಇದು ಮತ್ತೆ ಸೇಮ್ ನಮ್ಮ ಆತ್ಮನಿರ್ಭರ್ ಭಾರತದಲ್ಲಿ ನೋಡಿ ಇಲ್ಲಿ ಕಾಣಿಸ್ತದೆ ಈ ತೇಜಸ್ ಏರ್ಕ್ರಾಫ್ಟ್. ನೋಡಿ ಇದು ಮಾಡತಕ್ಕಂಥ ಹಿರಿಮೆ ನಮ್ಮ ದೇಶಕ್ಕೆ ಇದೆ. ನಾವೇ ಸ್ವತಃ ಮಾಡಿದ್ದು. ನಮ್ಮ HAL ಎಷ್ಟು ಗರ್ವ ಇದು ನಾವೇ ಮಾಡಿದ್ವಿ. ಇದು ಖುಷಿಗೆ. ಇದು ಬ್ರಹ್ಮೋಸ್ ಸೂಪರ್ಸಾನಿಕ್ ಪ್ರಿಸಿಷನ್ ಲೇಥಲ್ ಇನ್ ದಿ ಸ್ಕೈಸ್. ದಟ್ ಇಸ್ ಬ್ರಹ್ಮೋಸ್ ಏರ್ಕ್ರಾಫ್ಟ್. It is indeed ನಾವು ಮಾಡೋದಕ್ಕೆ Astra. It is one of the missile which we have created, also air-to-air missile. Next is indigenous air systems, the trusted shield of our skies, ಆಕಾಶ್. ಇವೆಲ್ಲ ಈಗ ಸಿಂಧೂರಲ್ಲಿ ಮಾಡತಕ್ಕಂಥ ಕೆಲಸ ಮಾಡಿದ ಆಕಾಶ್ ಮಾಡಿತ್ತು, ಬ್ರಹ್ಮೋಸ್ ಯೂಸ್ ಮಾಡಿದ್ವಿ, ಮತ್ತು ತೇಜಸ್ ಯೂಸ್ ಮಾಡಿದ್ವಿ, ಮತ್ತು ಇನ್ನೊಂದು ಏರ್ಕ್ರಾಫ್ಟು ರಫೇಲ್ ಯೂಸ್ ಮಾಡಿದ್ವಿ. ಅಲ್ಲಿ ಇವೆಲ್ಲ ಆಗಿರೋದು ಡಿಸೈನ್, ಡೆವಲಪ್, ಡೆಲಿವರ್, ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ. ದಟ್ ಈಸ್ ಮೇಕ್ ಇನ್ ಇಂಡಿಯಾ. That is the all innovations done by the DRDO. There's the avionics, radar, materials, and the propulsion, EW system, economic warfare system, EW system, advanced system, medium, combat aircraft, stealth, survival, superiority, AMCA. That is the advanced medium combat aircraft ಅಲ್ಲಿ ಇದೆ. ಇವೆಲ್ಲ ಮಾಡತಕ್ಕಂಥ ಕೆಲಸವನ್ನು ಈ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ. United by purpose, stronger together. India's continued focus on readiness, capability and joint operations by the Indian Army Land and the Indian Navy and Indian Air Force. Give them a big hand. ಇದು ಇಷ್ಟೊತ್ತು ನಾವು ಹೇಳಿದ್ವಿ ಏನೇನು ಆಪರೇಷನ್ ಮೊನ್ನೆ ಆಯ್ತು ಅಂತ. ಅದನ್ನು ಜಸ್ಟ್ ಹೈಲೈಟಿಂಗ್ ಇಯರ್. Courage in the sky, commitment on the ground. That is Kargil. So proud that yes, I was a railway manager
in the Central Railway and Western Railway. I was put up in the Bombay. So I worked backhand for the more than 3.5 months, non-stop working. Duty ಬೇರೆ ಇದೆ, no rest, nothing. We are working in the Bombay. ಇದು ಕೆಲಸ ಮಾಡೋದು ಪ್ರೌಡ್ ಮೂಮೆಂಟ್ ನನಗೆ. ಐ ಆಮ್ ಸೋ ಹ್ಯಾಪಿ ಇಲ್ಲಿ ಮಾಡಿರೋದು ಕೆಲಸ. ಮತ್ತು ಬಾಲಾಕೋಟ್, ಇದು ಬಾಲಾಕೋಟ್ ಆಗಿದ್ದೇನೆ ಅಂತ ಗೊತ್ತು. ಪತಾನ್ಕೋಟ್ ಹತ್ರ ಬಾಲಾಕೋಟ್, ಇದು ಪತಾನ್ಕೋಟ್ ಆದಮೇಲೆ ಬಾಲಾಕೋಟ್ ಆಯ್ತು. ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆದಮೇಲೆ ಈ ಬಾಲಾಕೋಟ್ಗೆ ಯಾವುದೋ ನಿಮ್ಗೆ ಗೊತ್ತಿರಬೇಕು ಯಾವ ಏರ್ಕ್ರಾಫ್ಟ್ ಅಂತ, MiG-21 ಏರ್ಕ್ರಾಫ್ಟನ್ನು ಇಲ್ಲಿ ತಗೊಂಡೋಗಿ ಫೈರ್ ಮಾಡಿ ಅಲ್ಲಿ ಏರ್ಕ್ರಾಫ್ಟ್ ಮಾಡೋದು ಬಾಲಾಕೋಟ್ ಆಗಿದ್ದಕ್ಕಂಥ ನಾವು ಅಭಿನಂದನ್ ಅಂದರೆ ವಿಂಗ್ ಕಮಾಂಡರ್ ಅಭಿನಂದನ್ಗೆ ನಾವು ಈ ಮೂಲಕ ನಾವು ಪ್ರೌಡ್ ಮಾಡಬೇಕು. ಈ ಬಾಲಾಕೋಟ್ ಇದರಲ್ಲಿ ಯೂಸ್ ಮಾಡಬೇಕಂತ ಏರ್ಕ್ರಾಫ್ಟ್ ಇದು. ನೆಕ್ಸ್ಟ್ ಇಮ್ಯಾಜಿನ್ ನಾನು ಹೇಳಿದ್ದೇವಲ್ಲೇ, ಸಿ ಒನ್ ಆಫ್ ದ ಬಿಗ್ಗೆಸ್ಟ್ ನೋಡಿ evacuating citizen conflict the zones of flood across globe. I have continued to reach out the compassion and professionalism ಇದು ಮಾಡೋದಕ್ಕೆ ಇಮ್ಯಾಜಿನ್ ಇದರಲ್ಲಿ ನಾವು ಯೂಸ್ ಮಾಡೋದಕ್ಕಂಥ ಏರ್ಕ್ರಾಫ್ಟ್ ಇದು ಡಿಸಾಸ್ಟರ್ ರಿಲೀಫ್. ಇದೊಂದೇ ಅಲ್ಲ, ಬೇರೆ ದೇಶದಲ್ಲಿ ಇದು ಜೊತೆಗೆ ಕೂಡ ಡಿಸಾಸ್ಟರ್ ರಿಲೀಫ್. ನೋಡಿ ಎಷ್ಟೊಂದು ಕಡೆ ಕ್ಯಾಟಸ್ಟ್ರೋಫೆ ಮತ್ತು ನ್ಯಾಚುರಲ್ ಡಿಸಾಸ್ಟರ್ಗಳಲ್ಲಿ ಸಿಲುಕಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯರನ್ನ ಯಾವುದೇ ಥರ ತೊಂದರೆ ಇಲ್ಲದೇ ಡೆಲಿವರಿಂಗ್ ದ ರಿಲೀಫ್, ರೆಸ್ಕ್ಯೂಯಿಂಗ್ ಲೈಫ್ಸ್ ಅಂಡ್ ರೆಸ್ಟೋರಿಂಗ್ ದ ಹೋಪ್ ಅಕ್ರಾಸ್ ದ ನೇಷನ್. ಈ ಕೆಲಸವನ್ನು ನಮ್ಮ ಭಾರತೀಯ ವಾಯುಸೇನೆ ಆಗ್ಬೋದು, ನಮ್ಮ ಭಾರತೀಯ ಇದು ಇಂಡಿಯನ್ ಆರ್ಮಿ ಆಗ್ಬೋದು, ನೇವಿ ಆಗ್ಬೋದು, ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಪರೇಷನ್ ಗಂಗಾ ಇದು ಮೊನ್ನೆ ಉಕ್ರೇನಲ್ಲಿ ಆಗಿದ್ದ ಡಿಸ್ಟ್ರಿಕ್ಟ್, ಈಗ ಜಸ್ಟ್ ಹೇಳಿದ್ದು ನಾನು ಅವ್ರಿಗೆ, ಎವಾಕ್ಯುಯೇಷನ್ ಆಫ್ ಥೌಸಂಡ್ ಆಫ್ ಇಂಡಿಯನ್ ನ್ಯಾಷನಲ್ಸ್ ಫ್ರಮ್ ಉಕ್ರೇನ್ ಇನ್ 2022 and this conflict. I have airlifted the citizens safely under Operation Ganga with speed and efficiency. ಇದು ಮಾಡಿದ ಕೆಲಸ ಆಪರೇಷನ್ ಕಾವೇರಿ. ಐ ಹ್ಯಾವ್ ಶೇರ್ಡ್ ವಿತ್ ಇಂಡಿಯನ್ಸ್ ಫ್ರಮ್ ದ ಕಾನ್ಫ್ಲಿಕ್ಟ್ ಇನ್ ಸುದಾನ್ ಇನ್ 2023 in coordination with the government of India ensuring the safe returns under Operation Kaveri. ಇದೇ ರೀತಿ ಸೋ ಮೆನಿ ವರ್ಕ್ಸ್ ದೇ ಡು. ಇದು ಕೇವಲ ನಮ್ಮ ದೇಶವನ್ನು ಗಾರ್ಡ್ ಅಂತ ಮಾಡೋದಲ್ಲ. ಸಿ ದೇ ಡು ದಿಸ್ external work by supporting of Indian nations. Operation Sindoor ಈಗಿನ ಆಗಿರತಕ್ಕಂಥ ರೀಸೆಂಟ್ ಡಿಸ್ಟರ್ಬೆನ್ಸ್ is the 2025 recent example of joint military operation launched by May 2025 by the Indian Armed Forces as India started counter-terrorism response to the Pahalgam terror attack. Precision changed the professionalism were at the core of the operation. We're so proud that this 1992 to 94 I was in the same place, Pahalgam. I worked in Srinagar where this attack took place. 40 ಜನ ಸತ್ತರು. ಅಲ್ಲಿಂದ ನಮ್ಮ ಈ ಒಂದು ಕೆಲವು ವಿಚಾರಗಳು ನಾವು ಹೇಳ್ಬಾರ್ದು, ಜಸ್ಟ್ ಐ ವಿಲ್ ಡಿಸ್ಕ್ಲೋಸ್. ಈ ಸಿಂಧೂರ್ ಆಪರೇಷನ್ ಏನಿದೆ, ನೀವು ಅಂದ್ಕೊಳ್ತೀರಾ ಶ್ರೀನಗರದಿಂದ ಆಪರೇಷನ್ ಆಗ್ತಾ, ಶ್ರೀನಗರನೇ, ಆದರೆ ಶ್ರೀನಗರದ ರನ್ವೇಲ್ ಅಲ್ಲ. ಅದಕ್ಕೆ ಆದಂಥ ದೇರ್ ಇಸ್ ಎ ಸೀಕ್ರೆಟ್ ರನ್ವೇಸನ್ನು ನಾವು ವಿ ಹ್ಯಾವ್ ಕ್ರಿಯೇಟೆಡ್ ನಿಯರ್ ಬೈ. ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್. ಆ ಆಪರೇಷನ್ನ ಅಲ್ಲಿಂದ ಮಾಡಿದ್ದು. ಅಲ್ಲಿರತಕ್ಕಂಥ ಬಾಂಬ್ ಡಮ್ಸ್ ಏನಿದ್ದಾವೆ, ಪ್ರತಿಯೊಂದು ಸಿಸ್ಟಮನ್ನು ದಟ್ ಈಸ್ ಲಿಫ್ಟೆಡ್ ಫ್ರಮ್ ದಟ್ ಏರಿಯಾ. ಆ ಏರಿಯಾ ಹೆಸರು ಬೇಡ, ತಪ್ಪಾಗುತ್ತೆ ಹೇಳೋದು. ಸೊ ವಿ ಕೆನಾಟ್ ಟೆಲ್ ಡಿಸ್ಕ್ಲೋಸ್ ದಟ್ ಏರಿಯಾ. ಅದು ಅಲ್ಲಿಂದ ಆಗಿರ್ತಕ್ಕಂಥ ಈ ಒಂದು ಸಿಂಧೂರ್ ಆಪರೇಷನ್ ಸಿಂಧೂರ್. ಇದನ್ನು ಬಿಗ್ಗೆಸ್ಟ್ ಓವರ್ ಗಾರ್ಡಿಯನ್ಸ್ along with this operation Sindoor. As we fly, we protect, we serve always for India. Indian force ready to liberate tomorrow. Next. ನೋಡಿ ಈಗ ನಾವು let us come to the exchequer ಅಂತ ಹೇಳಿದ್ರೆ our budget. India's union budget stood at 26.27. Overall estimated expenditure is ಎಷ್ಟು ನೋಡಿ. ನಮ್ಮ ಕರ್ನಾಟಕದಷ್ಟು ಬಜೆಟ್ 4,03,37 ಸ್ವಲ್ಪ ಇದೆ, ಬಟ್ 4 ಲಕ್ಷ ಪ್ಲಸ್ ನಮ್ಮ ಕರ್ನಾಟಕದ ಬಜೆಟ್. ಇಲ್ಲಿ ನೋಡಿ 53,47,315 ಕೋಟಿ, 53,47,315 crores ಆಫ್ ದ ಟೋಟಲ್ ಎಸ್ಟಿಮೇಟೆಡ್ ಬಜೆಟ್ ಆಫ್ ಇಂಡಿಯಾ. ಇದು ಭಾರತ ದೇಶದ ಇದು ಇಂಡಿಯಾಸ್ ಡಿಫೆನ್ಸ್ ಬಜೆಟ್ ನೋಡಿ 7.85 lakh ಅಂತೇಳಿ. ಇದರಲ್ಲಿ 53 ಲ್ಯಾಕಲ್ಲಿ 7.84 lakh crore ಅಂದರೆ ಇಟ್ ಮೀನ್ 15.19% ಆಫ್ ದಿ ಯೂನಿಯನ್ ಬಜೆಟ್. ನೋಡಿ, ಒನ್ ಆಫ್ ದ third highest in the world. We are spending so much of amount towards the in union budget towards the defense. ಅಂತ ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಕಂಬೈನ್ಡ್ ಆಕ್ಟಿವ್ ಸ್ಟ್ರೆಂತ್, ಇಲ್ಲಿ ನಮ್ಮ ಇರತಕ್ಕಂಥ ಫೋರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಜಸ್ಟ್ ನಿಮಗೊಂದು ನಾಲೆಡ್ಜ್ ಪರ್ಪಸ್ ತೆಗೆದಿದ್ದು. ಟೋಟಲ್ ಅಪ್ರಾಕ್ಸಿಮೇಟ್ ಈಸ್ 1.43 million
ಇರೋದ್ರಿಂದ 1,40,00,000 ಅಲ್ಲ 1,40,000. ಇಂಡಿಯನ್ ಆರ್ಮಿ is 1.24 million, ಹೈಯೆಸ್ಟ್ ಅವರೇ ಇರೋದು. ಇಂಡಿಯನ್ ಏರ್ಫೋರ್ಸ್ ಇಸ್ ಅರೌಂಡ್ 1,50,000. ಇಂಡಿಯನ್ ನೇವಿ ಇಸ್ 74,000. ಓವರ್ 1 million ಆ್ಯಕ್ಟಿವ್ ಸ್ಕಿಲ್ ರಿಸರ್ವ್ ಫೋರ್ಸ್. ಯಾವುದಾದ್ರು ಬೇಸ್ ಆಫ್ ಆಗ್ಬೋದು, CRPF ಆಗ್ಬೋದು, ಮತ್ತು ಬೇರೆ ಲ್ಯಾಂಡ್ ಆರ್ಮಿ, ಸೋ ಮೆನಿ ಥಿಂಗ್ಸ್ ಅವೆಲ್ಲ ಸೇರಿಸಿ 1 million ಅವರ್ ಆ್ಯಕ್ಟಿವೇಟ್ ರಿಸರ್ವ್ ಫೋರ್ಸ್ ಆಫ್ಟರ್ ಅಪಾರ್ಟ್ ಫ್ರಮ್ ದೀಸ್ ರೆಗ್ಯುಲರ್ ಅವರ್ ಗಾರ್ಡಿಯನ್ಸ್. ನೆಕ್ಸ್ಟ್ ಅವ್ರ ಸೆಲೆಬ್ರೇಷನ್ ನಿಮ್ಗೆ ಗೊತ್ತು, ನಮ್ಗೆ ತಿಳಿದಾಗೆ ಅವರ ಇಂಡಿಯನ್ ಆರ್ಮಿ ಡೇ ಅಂದರೆ January 15th ಆಚರಣೆ ಮಾಡ್ತಾರೆ. ನಮ್ಮ ಇಂಡಿಯನ್ ಏರ್ಫೋರ್ಸ್ ಇದೆ October 8 and ಅವರ ಇಂಡಿಯನ್ ನೇವಿ ಡೇ ಇಸ್ December 4th. ಅವರವ್ರದ ದಿನಾಚರಣೆಗಳಿಂದ ನಾವು ಹೆಂಗೆ ನಮ್ಮ August 15th ನಾವು ಮಾಡ್ತೀವೋ ಅದೇ ರೀತಿ ಅವರವರ ಆ ಒಂದು ನಮ್ಮ ಆರ್ಮಿ ಡೇ ಆಗ್ಬೋದು, ಏರ್ಫೋರ್ಸ್ ಆಗ್ಬೋದು, ನೇವಿ ಅದರದ್ದೇ ನಮ್ಮ ದಿನಗಳಿಂದ ನಾವು ಆಚರಣೆ ಮಾಡ್ತೇವೆ. ನೆಕ್ಸ್ಟ್ ಎಸ್, ಇದು ಸಣ್ಣ ತುಣುಕುಗಳು. ಜಸ್ಟ್ ಲೆಟ್ ಅಸ್ ಎಂಜಾಯ್ ಬೈ ಸೀಯಿಂಗ್. ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ. ಓಪನ್. ಈಗ ನೋಡ್ತಾ ಇರೋ ಏರ್ಕ್ರಾಫ್ಟ್ ತೇಜಸ್ ಏರ್ಕ್ರಾಫ್ಟ್. ದಿಸ್ ಏರ್ಪೋರ್ಟ್, ಈ ರನ್ವೇ ಆಗ್ತಾ ಇರೋದು ಬ್ಯಾಂಗ್ಳೂರು HAL ಏರ್ಪೋರ್ಟಿಂದ. AST ಅಂತ ಹೆಸರು, ಏರ್ ಸಿಸ್ಟಮ್ ಅಂಡ್ ಟೆಕ್ನಿಕಲ್ ಸೆಂಟರ್ ಅಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ. ಇದು ಅದು ಏರ್ಕ್ರಾಫ್ಟ್ಗಳನ್ನು ಅಲ್ಲೇ ಟೆಸ್ಟ್ ಮಾಡೋದು. AST ಏರ್ ಸಿಸ್ಟಮ್ ಟೆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ ಅದನ್ನು. AST ಅಲ್ಲೇ ಈಗ ಆಪರೇಟ್ ಆಗ್ತದೆ. ಮಾನ್ಯ ಪ್ರಧಾನಮಂತ್ರಿಗಳು ಈ ತೇಜಸ್ ಏರ್ಕ್ರಾಫ್ಟ್ ನಮ್ಮ ಇಂಡಿಜಿನಿಯಸ್ ಬಂದಮೇಲೆ ಅವರು ಇದರಲ್ಲಿ ಕೂತ್ಕೊಂಡೆ ಈಸ್ ಎ ಕೋ ಪೈಲಟ್ ಡ್ರೈವ್. ಅವರೇನು ಡ್ರೈವ್ ಮಾಡಲ್ಲ, ಮುಂದ್ಗಡೆ ಅವರು ನಮ್ಮ ಭಾರತೀಯ ವಾಯುಸೇನೆ ಏರ್ ಮಾರ್ಷಲ್ ಇರ್ತಾರೆ, ಏರ್ ಕಮಾಂಡರ್ ಇರ್ತಾರೆ, ಅವರು ಡ್ರೈವ್ ಮಾಡೋದು. ಅವರು ಜಸ್ಟ್ ಟ್ರೈನರ್ ಏರ್ಕ್ರಾಫ್ಟ್, ಅದು ಟ್ರೈನಿಂಗ್ ಏರ್ಕ್ರಾಫ್ಟ್. ನೆಕ್ಸ್ಟ್ ಓಪನ್. ಇದು ಭಾರತೀಯ ಸೇನೆ ಅಂದರೆ ಇಂಡಿಯನ್ ಆರ್ಮಿ. ಇದು ಪಿನಾಕ ಇದೆಲ್ಲ ಗೋಫರ್ಸ್ ಥರ ಅದು ಇದು ತೋರಿಸ್ತಾ ಇರೋದು. ಭಾರತೀಯ ವಾಯುಸೇನೆ ಇರ್ತಕ್ಕಂಥ ವಿಡಿಯೋ ಇದು. ಇದು ರೆಡಾರ್ ಸಿಸ್ಟಮ್, ಇದು ಸರ್ಫೇಸ್ ಟು ಮಿಸೈಲ್ ಸಿಸ್ಟಮ್.
ಮೆಟಲ್ ಅಂಡ್ ಜೈಲ್. ನಾನು ಹೇಳಿದೆ ಸ್ಟ್ರೈಕ್ ವಿತ್ ಪೊಸಿಷನ್. ಇದು ATR ಬ್ರಿಗೇಡ್ಸು ನೋಡಿ, ಟಾರ್ಗೆಟ್ ರೀಚ್ಡ್ ನಾಟ್ ದ ಪೊಸಿಷನ್. ಆಕಾಶ ಆಗ್ಬೋದು, ಪಿನಾಕ ಆಗ್ಬೋದು, ಬ್ರಹ್ಮೋಸ್ ಆಗ್ಬೋದು, ಯಾವುದೇ ವಿಧದಲ್ಲಿ ಇದೇ ರೀತಿ ಫೈಟ್ ಮಾಡೋದು. ಇವೆಲ್ಲ ಬಾಂಬ್ಸ್, ಲೇ ಬಾಂಬ್ಸ್, ಸ್ಟ್ರೈಟ್ ಅವೇ ಬಿಡೋತಕ್ಕಂಥ 500 kg, 100 kg, 1000 kg. ಇದು ಮಲ್ಟಿ ರೋಲ್ ಏರ್ಕ್ರಾಫ್ಟ್, ಫೈಟರ್ ಏರ್ಕ್ರಾಫ್ಟ್. ಟಚ್ ದ ಸ್ಕೈ ವಿತ್ ಗ್ಲೋರಿ. ಈಗ ಲಾಸ್ಟ್ ಆಗಿ ಕೊನೆಯಾಗಿ ನಮ್ಮ ಇಂಡಿಯನ್ ನೇವಿ Indian Navy. Lost souls in reverie, running wild and running free. Two kids, you and me. ನೋಡಿ ATR ಫ್ಯೂಯಲ್ನ ಫಿಲ್ ಮಾಡೋತಕ್ಕಂಥ ಸಿಸ್ಟಮ್ ಅದು ತೋರಿಸಿದ್ದು. ದಿಸ್ ಈಸ್ ದಿ ಏರ್ಕ್ರಾಫ್ಟ್ ಕ್ಯಾರಿಯರ್. ಟೋಟಲ್ MiG-21 ಏರ್ಕ್ರಾಫ್ಟ್ ಅದು ತೋರಿಸಿದ್ದು. ನೋಡಿ ಚೇತಕ್ ಹೆಲಿಕಾಪ್ಟರ್ಸ್, ಇದು MiG-29. Seahawks ಇವೆಲ್ಲ ಈ ಏರ್ಕ್ರಾಫ್ಟ್ಗಳು ಓನ್ಲಿ ದೇ ವರ್ಕ್ ಫಾರ್ ದಿ ಇಂಡಿಯನ್ ನೇವಿ. Long live the pioneers, rebels and mutineers. Go forth and have no fear. Come close and near. Ah, hail the underdogs. Ah, hail the new kings. Ah, hail the outlaws. Spielbergs and Kubricks. It's our time to make a move. It's our time to make amends. It's our time to make amends. And I say, ಜೈ ಹಿಂದ್, ಜೈ ಭಾರತ್. ಈ ಕಾರ್ಯಕ್ರಮ ಏನು ನೋಡಿದ್ರಿ, ಇದನ್ನು ನೋಡಿ ತೋರಿಸಿ ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳಿದಂಥ ನಮ್ಮ ಮಾನ್ಯ ಶ್ರೀ VC ಸಾಹೇಬರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಇದಕ್ಕೆ ಅವರೇ ಪ್ರೇರಣೆ, ಅವ್ರ ಬ್ಲಡ್ಡಲ್ಲಿ ಕೂಡ ಈ ಒಂದು ಈ ಚಾಲನೆ ಇದ್ದೇ ಇರುತ್ತೆ. ಅವರು ಕೂಡ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವರೇ ರೂವಾರಿ ಅಂತ ಹೇಳಬೇಕು, ಮಾಡಿ ಅಂತ ಹೇಳಿದ್ರು. Thank you, gratitude to our armed forces citizen and every Indian for your service, for your unity, for your trust, for your support, for your belief. Together, let us continue to build a stronger, safer and prouder India. Jai Hind. ಎಲ್ಲರಿಗೂ ಕೂಡ ಸಮಸ್ತ ಜನರಿಗೂ ಕೂಡ 80ನೇ ಸ್ವತಂತ್ರ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಆಪರ್ಚುನಿಟಿ ಟು ಸ್ಪೀಕ್. ಏನೋ ಒಂದು ನಿಜವಾದ ವಾಸ್ತವ ಹೇಳೋದಕ್ಕೆ ಸಮಯ ಮಾಡಿಕೊಡೋದಕ್ಕೆ ನನಗೆ ಭಾಳ ಸಂತೋಷ. ಇದು ನನ್ನ ಕೊನೆಯ, ಅಂದರೆ ನಾನು ಸರ್ವೀಸಲ್ಲಿರೋದು ಕೊನೆಯ ದಿನ ಆಗಿರುತ್ತೆ ಅಂತ ಹೇಳಿದ್ರೆ, ಈಗ ನಾನು ಮುಂದಿನ ತಿಂಗಳು ಇಸ್ ಎ ನ್ಯಾಚುರಲ್ ಐ ಆಮ್ ಗೆಟಿಂಗ್ ರಿಟೈರ್ಮೆಂಟ್. ಸೊ ಇದು ನನ್ನ ಕೊನೆಯ ಈ ನಮ್ಮ ಸರ್ವೀಸಲ್ಲಿದ್ದಾಗೆ ಈ ಒಂದು ಸ್ವತಂತ್ರ ದಿನದ ಮಾತಾಡೋದಕ್ಕೆ, ಈ ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದಕ್ಕೆ ನಾನು ಆಭಾರಿ ಅಂತ ಹೇಳಬೇಕು. ನಾನು ನಮ್ಮ VC ಸಾಹೇಬರಿಗೆ ಮತ್ತು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಯಶವಂತ ಮತ್ತು ಬಳಗದವರಿಂದ ದೇಶಭಕ್ತಿ ಗೀತೆಗೆ ಪ್ರಸ್ತುತ.
ಕಾರಂತೆ ಅವರೈಸಲು ಇವ ಮುಸಲನು ಈ ಇಂದು ಬೇರಂತೆ ಭಾರತದ ಜನ ಭಾರತೀಯವ ಎಲ್ಲಿದ್ದರು ಒಂದಂತೆ ಹರಡಾಗದ ನೆಲ ಹರಿದಾಡುವ ಜನ ಎಲ್ಲಿದ್ದರದೇನಂತೆ ಆಡುವುದು ಒಂದಾಗಿದೆ ಮಾಡುವುದೇ ಬೇರೊಂದು ನಡೆಯುತ್ತಿರಲಿ ಅವೇದವು ನೂರು ತಂದು ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರು ಒಂದಂತೆ ಹೊರಡಾಗದ ಜನ ಹರಿದಾಡುವ ಜನ ಎಲ್ಲಿದ್ದರಡೇನಂತೆ ನಡೆದಾಡುವ ನೆಲ ಹರಿದಾಡುವ ಜನ ಎಲ್ಲರೂ ಬರದಂತೆ ನಾವು ಆಡುವ ನುಡಿ ಬೇಡುವ ನಾವು ಭಾರತಿಗೆ ಚಿಂತೆ ಜನ ಭಾರತೀಯ ಮನ ಎಲ್ಲಿದ್ದರು ಒಂದಂತೆ ಮನದಾಗದ ನೆಲ ಹರಿದಾಡುವ ಜನ ಎಲ್ಲಿದ್ದರಡೇನಂತೆ ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರಂತೆ ಮನದಾಗದ ನೆಲ ಹರಿದಾಡುವ ಜನ ಎಲ್ಲಿದ್ದರಡೇನಂತೆ ಶುಶ್ರವ್ಯ ದೇಶಭಕ್ತಿ ಗೀತೆಗೆ
ಧನ್ಯರಾದ ಯಶವಂತ ಮತ್ತು ಬಳಗದವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾಗಿರುವ ಶ್ರೀ ಪಂಚಲಿಂಗ ಸ್ವಾಮಿ KSAS ಅವರಿಗೆ ಗೌರವಾನ್ವಿತ ಕುಲಪತಿಗಳು ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸ್ ಅವರು ವಿಶ್ವವಿದ್ಯಾನಿಲಯವನ್ನು ಸಮರ್ಥ ಆಡಳಿತದ ಮೂಲಕ ಮುನ್ನಡೆಸ್ತಾ ಇದ್ದಾರೆ. ತನ್ನ ಆಕರ್ಷಕ ಮಾತು ಮತ್ತು ವ್ಯಕ್ತಿತ್ವದಿಂದ ಎಲ್ಲರಿಗೂ ಮಾದರಿ ಇವರು. ಸರಳ ಸಜ್ಜನ ಆದರೆ ದಕ್ಷ ಆಡಳಿತದಿಂದ ಗುರುತಿಸಿಕೊಂಡು ವಿಶ್ವವಿದ್ಯಾನಿಲಯದ ಉನ್ನತಿಗೆ ರಹದಾರಿಯನ್ನು ನಿರ್ಮಿಸ್ತಾ ಇದ್ದಾರೆ. ಇದೀಗ ಕುಲಪತಿಗಳ ಅಧ್ಯಕ್ಷೀಯ ಮಾತುಗಳಿಗೆ ಕಿವಿಯಾಗ. ಈ ಸಭಾಂಗಣದಲ್ಲಿ ನಡೆದಿರುವ ಎಲ್ಲ ಹಿರಿಯ ಮತ್ತು ಕಿರಿಯ ಮಿತ್ರರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಬಹಳ ವಿಭಿನ್ನವಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮಗೆ ಕಣ್ತುಂಬಿಕೊಟ್ಟಂಥ ಇವತ್ತಿನ ಮುಖ್ಯ ಅತಿಥಿಗಳು ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿಯಾಗಿರುವಂಥ ಶ್ರೀ ಪಂಚಲಿಂಗ ಸ್ವಾಮಿಯವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಬೇಕು. ಒಬ್ಬ ವಿದ್ಯಾರ್ಥಿಗೆ ಹೇಳುವ ರೀತಿ ಕಿವಿ ಮಾತು ಹೇಳಿ ಇದೇ ಥರ ಆಗಬೇಕು ಅಂತ ಒಂದು ಉದ್ದೇಶಪೂರ್ವಕವಾಗಿ ಅವ್ರಿಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಅದನ್ನು ಅವರು ನಿಭಾಯಿಸಿದ್ದಾರೆ. ಹಾಗಾಗಿ ಇಡೀ ದೇಶದ ಸೈನಿಕರಿಗೆ ಮತ್ತು ನಮ್ಮ ಮುಖ್ಯ ಅತಿಥಿಗೆ ಮತ್ತು ನಿವೃತ್ತಿ ಆಗಿರುವವರಿಗೆ, ಇವತ್ತು ನಮ್ಮ ಬದುಕನ್ನು ಹಸನ್ ಮಾಡ್ತಿರುವಂಥ ಎಲ್ಲ ಸೈನಿಕರಿಗೆ ತಾವೆಲ್ಲರೂ ಎದ್ದು ನಿಂತು ಒಂದು ಕೈ ಚಪ್ಪಾಳೆ ತಟ್ಟಿದ್ರೆ ಬಹಳ ದೊಡ್ಡ ದೇಶಭಕ್ತಿಯ ಒಂದು ಎಕ್ಸ್ಪ್ರೆಷನ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಧನ್ಯವಾದಗಳು. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿರುವಂಥ ಶ್ರೀ ಸಂತೋಷ್, ಮಾನ್ಯ ಕುಲಸಚಿವರು, ಹಿರಿಯ ಶ್ರೇಣಿ KS ಅಧಿಕಾರಿಯವರು, ಪ್ರೊಫೆಸರ್ ದೇವೇಂದ್ರಪ್ಪ ಅವರು, ನಮ್ಮ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಹಿರಿಯ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಸಂತೋಷ್ ಅವರು, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು, ವಿದ್ಯಾರ್ಥಿ ಮಿತ್ರರೇ, ಒಂದು ಕಡೆ ಎಲ್ಲಾದರೂ ದೇಶ ಪ್ರೇಮ ಇದೆ ಅಂತ ಆದರೆ ದೇಶದ ಬಗ್ಗೆ ಗೌರವ, ಅಭಿಮಾನ, ನಮ್ಮ ಚರಿತ್ರೆ ಮೇಲೆ ಒಂದಷ್ಟು ಕಾಳಜಿ ಅಂತಿದ್ರೆ ಸುಮಾರು ಸಮಸ್ಯೆಗಳು ನಮ್ಮ ದೇಶದಲ್ಲಿ ಪರಿಹಾರ ಆಗ್ತಾ ಇತ್ತು. ಆದರೆ ನಮಗೆ ಸುಖವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಂಡ ಜನರಿಗೆ ನಾವೆಲ್ಲರೂ ಇವತ್ತು ಅನ್ಯಾಯ ಮಾಡ್ತಿರುವ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಗತಕಾಲದ ವೈಭವವನ್ನು, ಇವತ್ತಿನ ಒಂದು ಭಾರತದ ಚಿತ್ರವನ್ನು, ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದಂಥ ಒಂದು ಮನಸ್ಸು ನನ್ನಲ್ಲಿತ್ತು. ಯಾಕೆಂತಂದರೆ ಪ್ರತಿದಿನ ಹಗಲು ರಾತ್ರಿ ನಿದ್ರೆ ಇಲ್ಲದೆ ಅವರು ನಮ್ಮ ಸೈನಿಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಶ್ರಮಿಸ್ತಾ ಇದ್ದಾರೆ. ಅದರ ಸುಖವನ್ನು ಉಣ್ಣುವ ನಾವು ಪ್ರತಿದಿನ ಅವರು ಯಾರು ವೈರಿಗಳು ಅಂತ ಹೋರಾಡ್ತಾ ಇದ್ದಾರೋ ಆ ಥರದ ವೈರಿಗಳನ್ನು ದೇಶದ ಹೊರಗಡೆ ಮಾತ್ರ ಅಲ್ಲ, ಒಳಗಡೆಯೂ ಈಗ ನಾವು ಎನ್ಕೌಂಟರ್ ಮಾಡಬೇಕಾಗಿದೆ ಅಥವಾ ಎದುರಿಸಬೇಕಾಗಿದೆ, ಆ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಇವತ್ತು 80ರ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಗಂಭೀರವಾಗಿ ತಾವೆಲ್ಲ ನೋಡ್ತಾ ಬರಬೇಕು. ನಮ್ಮ ಆಫೀಸರ್ ಆದರೂ ಕೇಳಿ, ಎಲ್ಲ ನಮ್ಮ ಇಡೀ ಇಂಡಿಯನ್ ವೆಬ್ಸೈಟ್ಗೆ ಹೋಗಿ, ಡಿಫೆನ್ಸ್ ವೆಬ್ಸೈಟ್ಗೆ ಹೋಗಿ, ನಾವು ಭಾರತ ದೇಶದಲ್ಲಿ ಯುದ್ಧ ಖರ್ಚು ಮಾಡ್ತಾ ಇರೋದು ಭಾಳ ಕಡಿಮೆ. ಸುಮಾರು 9% ನಾವು ಇವತ್ತು ಖರ್ಚು ಮಾಡ್ತಾ ಇದ್ದೀವಿ. ಸುಮಾರು 19% ಹಣವನ್ನು ಡಿಫೆನ್ಸ್ಗೆ ಏನು ಕೊಟ್ಟಿದ್ದೀರಿ, ಆ ಶೇಕಡ ಹಣವನ್ನು ನಾವು ನಮ್ಮ ಆಂತರಿಕ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಅದರರ್ಥ ಇಷ್ಟೇ, ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರಿಸ್ತಿರುವ ವೈರಿಗಳ ಸಂಖ್ಯೆ ಕಡಿಮೆ ಇದೆ. ರಾಷ್ಟ್ರೀಯ ಮಟ್ಟದ ಒಳಗಡೆಯೇ ನಾವು ಎದುರಿಸ್ತಾ ಇರುವ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ. ದೇಶದ ಭದ್ರತೆ, ದೇಶ ಪ್ರೇಮ ಮತ್ತು ನಮ್ಮ ಮಣ್ಣಿಗೆ ನಾವು ಕೊಡುವ ಗೌರವ ಇವತ್ತು ಪ್ರಶ್ನಾತೀತವಾಗಿದೆ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ವಿಶ್ವವಿದ್ಯಾನಿಲಯದ ಪ್ರಮುಖ ವ್ಯಕ್ತಿಗಳಾಗಿದ್ದೀರಿ. ನಿಮ್ಮ ಮುಂದೆ ಒಂದು ಸಣ್ಣ ಅಂಕಿಅಂಶವನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾನೆ. ಇವತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಹೇಳುತ್ತೆ ಅಂತಂದರೆ, ನಮ್ಮಲ್ಲಿ 81% ಶಿಕ್ಷಿತರಿದ್ದಾರೆ ಅಂತ ಹೇಳ್ತದೆ. ಇದು ಸರ್ಕಾರಿ ದಾಖಲೆಯಿಂದ ಇರುವಂಥದ್ದು. ನಮ್ಮ ಬಡತನ ಆಲ್ಮೋಸ್ಟ್ ಇವತ್ತು 24ರಿಂದ 25% ಇದೆ.
ಕಡು ಬಡತನವನ್ನು ಮೆಷರ್ ಮಾಡಲಿಕ್ಕೆ ಇರುವ ಏನು ಮಾನದಂಡ ಇದೆ ಅದು ಇವತ್ತು ಚರ್ಚಾಸ್ಪದ ಆಗಿರೋದ್ರಿಂದ ನಾವು ನಮ್ಮಲ್ಲಿ 24ರಿಂದ 25% ಬಡತನ ಇದೆ ಅಂತ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ 38,524 ಖಾಸಗಿ ಕಾಲೇಜುಗಳು ಈ ದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಐಶೆ ರಿಪೋರ್ಟ್ ಇದು, ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್ದು ಒಂದು ರಿಪೋರ್ಟ್ 24ಕ್ಕೆ ಬಂದಿದೆ. ಅಂದರೆ ದೇಶದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ 82.9% ಖಾಸಗಿ ಸಂಸ್ಥೆಗಳು ನಮ್ಮಲ್ಲಿ ಆಪರೇಟ್ ಮಾಡ್ತಾ ಇದ್ದಾವೆ. 940 UGC ರಿಪೋರ್ಟ್ ಪ್ರಕಾರ ಖಾಸಗಿ ವಿಶ್ವವಿದ್ಯಾನಿಲಯಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಒಟ್ಟು ನಮ್ಮಲ್ಲಿ 1293 ಯೂನಿವರ್ಸಿಟಿಗಳಿದ್ದರೆ 940 ವಿಶ್ವವಿದ್ಯಾನಿಲಯಗಳು ಖಾಸಗಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. 578 ವಿಶ್ವವಿದ್ಯಾನಿಲಯಗಳು ಈ ದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಆಗಿದ್ದಾವೆ. 521 ಸರ್ಕಾರಿ ಮತ್ತು ರಾಜ್ಯ ಮಟ್ಟದ್ದು 57 ಸೆಂಟ್ರಲ್ ಯೂನಿವರ್ಸಿಟಿಗಳು. ಇಷ್ಟೆಲ್ಲ ಮಾಡಿ ಆದಮೇಲೆ ನಿಮಗೊಂದು ಸಣ್ಣ ದುಃಖಕರವಾದ ಅಂಕಿಅಂಶವನ್ನು ಹೇಳಲೇಬೇಕು. ತಿರುಗಿ ನೋಡಿದ್ರೆ 80 ವರ್ಷದ ಪ್ರಯಾಣ, ಬಹಳ ದೊಡ್ಡ ಸಾಧನೆ ಮಾಡಿದ್ದೇವೆ. ನಮ್ಮ ನಿವೃತ್ತ ಸೇನಾನಿಯವರು ನಮ್ಮ ದೇಶದ ಹೆಗ್ಗಳಿಕೆಯನ್ನು ಬಹಳ ಗಂಭೀರವಾಗಿ ಹೇಳ್ತಾ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ನಮ್ಮ ರಕ್ತದಲ್ಲಿ ದೇಶ ಪ್ರೇಮವನ್ನು ಉಕ್ಕುವಾಗಿ ಮಾಡಿದ್ದಾರೆ. ಮತ್ತು ಅದು ಆಗಲೇಬೇಕು. ಆಗಿದ್ದಾಗ ಮಾತ್ರ ನಮ್ಮ ಎಲ್ಲ ಈ ಸಣ್ಣ ಬುದ್ಧಿ ಕಡಿಮೆ ಆಗುತ್ತೆ. ಇದರ ನಡುವೆ 2024ರಲ್ಲಿ ನಮ್ಮ ದೇಶದಲ್ಲಿ 1052 ಅನ್ಟಚಬಿಲಿಟಿ ಕೇಸ್ಗಳು ಬುಕ್ ಆಗಿದೆ. ನ್ಯಾಷನಲ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಕಮಿಷನ್ ಪ್ರಕಾರ ಇದು ಬಹಳ ಗಂಭೀರವಾದ ಕೇಸ್. ಹೆಚ್ಚಿನವು ಶಿಕ್ಷಣ ಸಂಸ್ಥೆಗಳಲ್ಲೇ ಆಗಿರುವಂಥದ್ದು. ರೂಮ್ಗೆ ಬಾಗಿಲಾಕೋದು, ಚೇರ್ಗಳನ್ನು ತೊಳೆಯುವಂಥದ್ದು, ಸಭೆಯಲ್ಲಿ ಎಲ್ಲರೂ ಇರುವಾಗ ಅವಮಾನ ಮಾಡೋದು. ನೆನ್ನೆಯೂ ಕೂಡ ಒಂದು ಬಹಳ ದೊಡ್ಡ ಅವಮಾನಕರ ಸಂಗತಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದಿದೆ. ಇದು ಬಹಳ ಗಂಭೀರವಾದ ವಿಷಯ. ಸಂದರ್ಶನ ಆಗುವಾಗ ವಿಶ್ವವಿದ್ಯಾನಿಲಯರಾಗುತ್ತೆ ಅಂತ ಹೇಳ್ತಾ ಬಹಳ ಗಂಭೀರವಾದ ಕಾನೂನಿನ ಕ್ರಮಕ್ಕೆ ನಾನೇ ಮುಂದಾಗಿದ್ದೀನಿ 39 ವರ್ಷದ ನನ್ನ ಶಿಕ್ಷಣ ಜರ್ನಿಯಲ್ಲಿ. ಹಾಗಾಗಿ ಬಹಳ ನೋವಿನ ಸಂಗತಿ. ವಿಮೆನ್ ಹರಾಸ್ಮೆಂಟ್ ಕೇಸ್ಗಳು 24ಕ್ಕೆ 378 ಇದೆ. ಇದು ಕೂಡ UGCಯ ರಿಪೋರ್ಟನ್ನು ಬೇಸ್ ಮಾಡಿ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಅದರಲ್ಲಿ 2 ಪುರುಷರ ಇದು ಕೇಸ್ಗಳು ಕೂಡ ಇದೆ. ಅದ್ರ ಜೊತೆಗೆ 378 ಬಹಳ ದೊಡ್ಡ ಕೇಸುಗಳು. ಹೆಚ್ಚಿನ ಕೇಸ್ಗಳು UGC ಹೇಳಿರೋ ಪ್ರಕಾರ ಸಂಶೋಧನಾರ್ಥಿಗಳ ಮೇಲೆಯೇ ಆಗಿರುವಂಥದ್ದು. ಒಮ್ಮೆ ತಿರುಗಿ ನೋಡಿ, ಈ ದೇಶದಲ್ಲಿ ಹಗಲು ರಾತ್ರಿ ಎಷ್ಟೋ ದೇಶದ ಬಜೆಟ್ ಕೂಡ ಅಲ್ಲ ಅದು. ನಾವು ಡಿಫೆನ್ಸ್ನಲ್ಲಿ ಖರ್ಚು ಮಾಡ್ತಾ ಇರುವ ದುಡ್ಡು ಇವತ್ತು ಬಹಳ ದೊಡ್ಡ ದೊಡ್ಡ ದೇಶಗಳ ಬಜೆಟ್ ಕೂಡ ಅಲ್ಲ ಅದು. ಇಷ್ಟೆಲ್ಲ ಕಷ್ಟಪಟ್ಟು ಈ ನಾಗರಿಕರು, ಈ ಸೈನಿಕರು ನಮಗೆ ಬದುಕು ಕೊಡ್ತಾ ಇರುವಾಗ ಆರಾಮದಲ್ಲಿ ನಿದ್ರೆ ಮಾಡಿ ಅಂತ ಹೇಳ್ತಾ ಇರುವ ಸಂದರ್ಭದಲ್ಲಿ ನಾವು ಸಣ್ಣ ಸಣ್ಣ ವಿಷಯಗಳನ್ನು ಎತ್ತಿ ಸಂಸ್ಥೆಯನ್ನು, ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಅಥವಾ ಸ್ವಾತಂತ್ರ್ಯ ಸಂಭ್ರಮದ ಮನಸ್ಸುಗಳನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದೆ. ಮಾನ್ಯ ಕುಲಸಚಿವರು ಮಾತನಾಡ್ತಾ ಸಂವಿಧಾನದ 51ನೇ ಪರಿಚ್ಛೇದದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇದೆ. ಯಾರು ಪ್ರಶ್ನೆ ಕೇಳ್ತಾರೋ ಅವರು ಕೇಳಲೇಬೇಕು. ಕೇಳುವುದಕ್ಕೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಂಡು ಕೇಳಬೇಕು, ಬಹಳ ಮುಖ್ಯವಾದದ್ದು. ಮತ್ತು ಆ ತೂಕದಲ್ಲೇ ಕೇಳಬೇಕು. ತಾನು ಮಾಡುವ ಡ್ಯೂಟಿ ಸರಿ ಇಲ್ಲ, ವಿದ್ಯಾರ್ಥಿಗಳಿಂದ 0% ಅಂತ ಒಂದು ಫೀಡ್ಬ್ಯಾಕ್ ತಗೊಂಡಿದ್ದರೂ ಕೂಡ ತನ್ನ ತನವನ್ನೆಲ್ಲ ಮರೆತು ಬಹಳ ಅತ್ಯಂತ ಕೀಳು ಮಟ್ಟದ ಒಂದು ಇದನ್ನು ಪ್ರದರ್ಶನ ಮಾಡ್ತಾರೆ ಇವತ್ತು ಸಂಸ್ಥೆಗಳಲ್ಲಿ ಅಂತಂದರೆ ಬಹಳ ದುಃಖಕರವಾದ ವಿಷಯ. ಆತ್ಮ ಪರಿಶೋಧನೆ ಮಾಡಿಕೊಳ್ಬೇಕು. ದೇಶ ಪ್ರೇಮ ಇಲ್ಲ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಇದೇ ಸಾಕಾಗುತ್ತೆ. ನಾನೇನು ದೇಶದಲ್ಲಿ ಆಂತರಿಕವಾಗಿ ನಾವು ಹೆಚ್ಚು ಇವತ್ತು 19% ಹಣವನ್ನು ಖರ್ಚು ಮಾಡ್ತಾ ಇದ್ದೀವೋ, ಅದೇ ಥರ ನಾವಿವತ್ತು ಕೋರ್ಟ್ಗೆ, ಕಚೇರಿಗೆ, ಎನ್ಕ್ವೈರಿಗಳಿಗೆ ನಮ್ಮ ವಿಶ್ವವಿದ್ಯಾನಿಲಯಗಳು ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಇಡೀ ಬಜೆಟ್ ವಿದ್ಯಾರ್ಥಿಗಳದ್ದು ಬಜೆಟ್ ಆದರೂ ಕೂಡ ಕಳೆದ ಸಾರಿ ನಾವು ಸುಮಾರು
9 ಲಕ್ಷ ರೂಪಾಯಿಯನ್ನು ವಿಚಾರಣೆಗಳಿಗೋಸ್ಕರ ಕೆಲಸ ಮಾಡಿ ಖರ್ಚು ಮಾಡ್ತಾ ಇದ್ದಾವೆ. ಇದು ನಾವು ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಬೇಕಾಗ್ತಿರುವ ಕೆಲಸ. ಪುಸ್ತಕ ಇಲ್ಲ, ಬೇರೆ ಏನೂ ಇಲ್ಲ, ಅಥವಾ ಮೂಲಸೌಕರ್ಯ ಇಲ್ಲ ಅಂತ ಕೇಳ್ತಾ ಇರುವ ಈ ಸಂದರ್ಭದಲ್ಲಿ ನಾವು ಖರ್ಚು ಮಾಡ್ತಾ ಇರುವ ದುಡ್ಡು ಯಾವುದಕ್ಕೆ ಅಂತ ದಯವಿಟ್ಟು ತಾವು ಗಮನಿಸಿ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲ್ಲ. ನಿಮ್ಮ ಆತ್ಮವನ್ನು ಸ್ವಲ್ಪ ಮುಟ್ಕೊಂಡು ಅದ್ರ ಜೊತೆ ಆಲೋಚನೆ ಮಾಡಿ. ಈ ದೇಶ ಎಲ್ಲ ಕೊಟ್ಟಿದೆ ನಿಮಗೆ, ಅದನ್ನು ಎಟ್ಲೀಸ್ಟ್ ವಿದ್ಯಾರ್ಥಿಗಳ ಪರವಾಗಿ ನೆನ್ನೆ ಆಗಿರುವ ನೋವಿನಿಂದ ಮಾತು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳನ್ನು ನೀವು ಇದೇ ಥರ ಜಾತಿ ನೆಲೆಯಲ್ಲಿ ಸೃಷ್ಟಿ ಮಾಡಿದ್ರೆ ಅವ್ರು ಯಾವ ಥರದ ಬಾಂಬ್ಗಳಾಗಿ ಕೆಲಸ ಮಾಡ್ಬೋದು ನೆನಪು ಮಾಡ್ಕೊಳ್ಳಿ. ಕಳೆದ ಸಾರಿ ರಾಜು ಮಗುವೀರವರು ಈ ಥರ ಮಾತಾಡ್ತಿದ್ದಾಗ, ಈ ದೇಶವನ್ನು ಹಾಳು ಮಾಡಬೇಕು ಅಂತಂದರೆ ನೀವು ಯಾವುದಾದ್ರೂ ವಿದ್ಯಾ ವ್ಯವಸ್ಥೆಯನ್ನು ಹಾಳು ಮಾಡಿದ್ರೆ ಸಾಕು, ಯಾವುದಾದ್ರು ಒಂದು ಕಾಲೇಜಿಗೆ ನೀವೊಂದು ತಪ್ಪು ಮಾಹಿತಿ ಕೊಟ್ಟರೆ ಸಾಕು, ಇಡೀ ದೇಶ ಹಾಳಾಗುತ್ತೆ ಅಂತ ನಮ್ಗೆ ಹೇಳ್ತಾ ಬಂದಿದ್ರು. ಈ ಥರದ ಮನಸ್ಥಿತಿ ಇರುವ ಅಧ್ಯಾಪಕ ಮಿತ್ರರು ನಮ್ಮಲ್ಲೂ ಆಯಿತು ಪ್ರತಿಭಟನೆ ಮಾಡಲೇಬೇಕು. ಐ ವಾಂಟ್ ಯು ಟು ಪ್ರೊಟೆಸ್ಟ್. ಆದರೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬರಬೇಕು. ಪ್ರತಿಭಟನೆ ನಾನು ಮಾಡಿದ್ದೀನಿ. ನಮ್ಮ ಸ್ನೇಹಿತರು ಪ್ರೊಫೆಸರ್ ಉಮೇಶ್ ಚಂದ್ರ ಇಲ್ಲಿದ್ದಾರೆ. ಅವ್ರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ ರಜಾ ಹಾಕೊಂಡು ನಾನು ಪ್ರತಿಭಟನೆ ಮಾಡಿದ್ದೇನೆ. ಇಲ್ಲಿ ಒಬ್ಬ ಅಧ್ಯಾಪಕನಾಗಿ ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡು ನಾನು ಪ್ರತಿಭಟನೆ ಮಾಡಿದ್ದೀನಿ. ಪ್ರೊಫೆಸರ್ ಉಮೇಶ್ ಚಂದ್ರ ಅವರು ಗೊತ್ತು. ಆಗ ಪ್ರತಿಭಟನೆ ಮಾಡಬೇಕು ಅಂತ ಒಂದು ರೀಸನ್ ಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲಿ ಅದು ಮಾಡಬೇಕಾಗುತ್ತೆ. ಮಕ್ಕಳು ಮಾಡಲಿ. ಆದರೆ ಎಲ್ಲೋ ಒಂದು ಕಡೆ ಅಧ್ಯಾಪಕ ಮಿತ್ರರು ಈ ಥರದ ಹೊಸ ವ್ಯವಸ್ಥೆಗೆ ಬದಲಾವಣೆ ಆಗಿರೋದು ಈ ವ್ಯವಸ್ಥೆ ಏನು ಜರ್ನಿಯನ್ನು ಅದು ಹೇಳುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹಳ ಏನು ಆಲೋಚನೆ ಮಾಡಬೇಕಾದ ಸ್ಥಿತಿಗೆ ನಾನು ಬಂದಿದ್ದೇನೆ. ಯಾವುದನ್ನು ಇಲ್ಲಿ ತನಕ ವಿಶ್ವವಿದ್ಯಾನಿಲಯದಲ್ಲಿ ನಾನು ಮಾಡಲಿಲ್ವೋ, ಯಾವುದನ್ನು ಇಲ್ಲಿ ತನಕ ನನ್ನ ಬದುಕಿನಲ್ಲಿ ಒಬ್ಬ ಡಿಫೆನ್ಸ್ ಏರ್ಫೋರ್ಸ್ ಫ್ಯಾಮಿಲಿಯ ಸದಸ್ಯನಾಗಿ ದೇಶ ಪ್ರೇಮವನ್ನು ಇಟ್ಟುಕೊಂಡು ಜಾತಿ ಧರ್ಮವನ್ನೆಲ್ಲ ಎಲ್ಲ ಕಡೆ ಹೊರಗಡೆ ಬಿಸಾಕಿ ಬಂದಿದ್ನೋ, ನೀವು ಅದನ್ನು ಕಂಪೆಲ್ ಮಾಡಿ ಕಮಾನ್ ಯು ಪ್ರಾಕ್ಟೀಸ್ ಇಟ್ ಅಂತ ಹೇಳುವ ಮಟ್ಟಕ್ಕೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಆಡಳಿತವಾಗಿ ಅದು ಮಾಡಬೇಕಾದ ಒಂದು ಅನಿವಾರ್ಯತೆ ಬಂದಿದೆ. ಬೆಳಿಗ್ಗೆ ಎದ್ದು ಹಿಂದೂ ಓದ್ತಾ ಇದ್ದೆ ನಾನು. ಇಂಡಿಯಾ ಎಟ್ 80, ಈ ದೇಶದಲ್ಲಿ 75ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಆಗುವ ಸಂದರ್ಭದಲ್ಲಿ ಬಹಳ ವ್ಯವಸ್ಥಿತವಾಗಿ ಬರೆದು ಎಲ್ಲ ಎಜುಕೇಟರ್ಸ್ಗಳನ್ನು ಅಧ್ಯಾಪಕ ಮಿತ್ರರನ್ನು ಉದ್ದೇಶಿಸಿ ನಮ್ಮ ಅಶ್ವಿನ್ ಕುಮಾರ್ ಅಂತ ಹಿರಿಯ ವಕೀಲರು, ಸುಪ್ರೀಂ ಕೋರ್ಟ್ನವರು, ರಾಜ್ಯಸಭಾ ಮೆಂಬರ್ ಆಗಿದ್ರು. ಇವತ್ತಿಗೂ ಕೂಡ ದೇಶದಲ್ಲಿ ಒಂದು ಅಕಾಡೆಮಿಕ್ ಲೆವೆಲಲ್ಲಿ ಒಬ್ಬರು ಮಾತನಾಡ್ತಾರೆ ಅಂತಂದ್ರೆ ಅವರು ನಮ್ಮ ಅಶ್ವಿನ್ ಕುಮಾರ್ ಅವರು ಆಗಿದ್ದಾರೆ. ಸಂವಿಧಾನವನ್ನ ಮತ್ತು ಈ ದೇಶದ ಎಲ್ಲ ಚಟುವಟಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವ ಪಕ್ಷ ಭೇದ ಬಿಟ್ಟು ಎಲ್ಲರ ಪರವಾಗಿ ಮಾತನಾಡುವ ಈ ವಕೀಲರು ಇವತ್ತು ಬರೆದಿದ್ದಾರೆ. ನಾವೇನು ಮಾಡಬೇಕಾಗಿದೆ ಅಂತಂದ್ರೆ, ಈ ದೇಶದಲ್ಲಿ ಫ್ರೆಟರ್ನಿಟಿ ಇರೋಸ್ ಆಗಿದೆ, ದಿ ಇರೋಸ್ ಆಫ್ ಫ್ರೆಟರ್ನಿಟಿ ಅಂತ ಬರೀತಾರೆ. ಎಂಥ ಅದ್ಭುತವಾದ ಒಂದೊಂದು ಮೆಷಿನನ್ನು ನೋಡುವಾಗ, ಒಂದೊಂದು ಸಾಧನೆ ನೋಡುವಾಗ, ಒಂದೊಂದು ಸಬ್ಮೆರಿನ್ ನೋಡುವಾಗ ನಮ್ಮ ಹೃದಯಕ್ಕೆ ಅದು ನಾಟಿದೆ ಅಂತ ನಾವು ತಿಳ್ಕೊತೀವಿ. ಇಲ್ಲಿ ಫ್ರೆಟರ್ನಿಟಿ ಅನ್ನುವುದೇ ನಮ್ಮಲ್ಲಿ ಇಲ್ಲದಂಗಾಗಿದೆ ಅಂತ ಒಬ್ಬರು ಬಹಳ ಅತ್ಯಂತ ದೊಡ್ಡ ಹಿರಿಯ ವಕೀಲರು ಬರೀತಾರೆ. ನಮ್ಮ ದೇಶದಲ್ಲಿ ಈ ದೇಶದಲ್ಲಿ ಈಗ ಆಗಬೇಕಾಗಿದೆ ಏನಿದೆ ಅಂತಂದ್ರೆ ದಿ ವರಿಂಗ್ ಇಂಡಿಫರೆನ್ಸ್ ಆಫ್ ದ ಸಿಟಿಸನರಿ ಅಂತ ಬಹಳ ಮುಖ್ಯವಾಗಿ ಬರೆದಿದ್ದಾರೆ. ಇದು ದೊಡ್ಡ ಕಂಟೆಂಟ್. ಸಾಧ್ಯವಾದರೆ ದಯವಿಟ್ಟು ಇದು ನಮ್ಮ ತಾವು ನೋಡಬೇಕಾಗುತ್ತೆ. ದ ಚಾಯ್ಸ್ ಬಿಫೋರ್ ಇಂಡಿಯನ್ಸ್, ನಮ್ಮೆಲ್ಲರ ಮುಂದುಗಡೆ ಒಂದು ಚಾಯ್ಸ್ ಇದೆ ಅಂತ ಬರೀತಾರೆ. ಅದು ನಾನ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅದನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾನೆ. ಒಂದೇ ಒಂದು ಇರೋದು, ನಾವೆಲ್ಲರೂ ಒಟ್ಟಿಗೆ ಬದುಕ್ತೀವಿ ಅಂತ ನೀವು ತೀರ್ಮಾನ ಮಾಡಿಕೊಂಡ್ರೆ ನಾವು ಬದುಕ್ತೀವಿ. ಇಲ್ಲ, ವಿ ವಾಂಟ್ ಅವರ್ ಐಡೆಂಟಿಟಿ ಟು ಬಿ ಎಸ್ಟಾಬ್ಲಿಷ್ಡ್ ಅಂತ ಆದರೆ ಈ ದೇಶದ ಜರ್ನಿ ಇನ್ನೊಂದು 10 ವರ್ಷದಲ್ಲಿ ಮುಗೀತದೆ ಅಂತ ಬರೀತಾರ. 10 ವರ್ಷದಲ್ಲಿ ಮುಗೀತದೆ ಅಂತ ಬರೀತಾರ ಅವರು. ಯಾಕಂತಂದ್ರೆ ನಾವು ಎದುರಿಸ್ತಾ ಇರೋದು ಇವಾಗ ಪಾಕಿಸ್ತಾನವನ್ನಲ್ಲ, ನಾವು ಎದುರಿಸ್ತಾ ಇರೋದು ಇವಾಗ ಸೌದಿ ಅರೇಬಿಯಾ, ಪಾಕಿಸ್ತಾನ್ ಮತ್ತು ಟರ್ಕಿ ಕಟ್ಟಿಕೊಂಡಿರುವ ಹೊಸ ಯುದ್ಧದ ನೀತಿಯಲ್ಲ. ನ್ಯಾಟೋದ ಎದುರುಗಡೆ ನಾವು ಎದುರಿಸ್ತಾ ಇರೋದು ಆಂತರಿಕ ಐಡೆಂಟಿಟಿ ಪ್ರಶ್ನೆಗಳನ್ನು. ಐಡೆಂಟಿಟಿ ಇದರಲ್ಲಿ ನೀನು IITN, ನಾನು ಎಂಜಿನಿಯರ್, ನಾನು ಮೆಡಿಕಲ್, ನಾನು ಆರ್ಟ್ಸ್, ನಾನು ಹ್ಯುಮ್ಯಾನಿಟೀಸ್ ಅಂತ ಅಲ್ಲ. ನೀವು ಎದುರಿಸ್ತಾ ಇರುವ ಐಡೆಂಟಿಟಿ ಇವತ್ತು ಅತ್ಯಂತ ಕ್ರೂರ ರೀತಿಯ ಜಾತಿ ವ್ಯವಸ್ಥೆಯ ಐಡೆಂಟಿಟಿ. ಇದನ್ನ ಬಹಳ ಗಂಭೀರವಾಗಿ ಅಶ್ವಿನ್ ಕುಮಾರ್ ಅನ್ನೋ ವಕೀಲರು ಬರೆದಿದ್ದಾರೆ. ಬಹಳ ನನಗೆ ಇವರು ಯಾಕೆ ಬೇಕಿತ್ತು ಅಂತ ಹೇಳಿದ್ರೆ, ಇಷ್ಟು ದಿವಸ ನಾವು ಭಾಷಣ ಕೇಳ್ತಾ ಇದ್ವಿ. ಇವತ್ತು ಒಂದು ನಮ್ಮ ಡಿಫೆನ್ಸ್ ಏನು ಮಾಡ್ತಾ ಇದ್ವಿ, ನಾವು ಯಾಕೆ ಇಷ್ಟು ಖುಷಿಯಲ್ಲಿದ್ದೀವಿ? ಅಲ್ಲೆಲ್ಲ ಸಮಸ್ಯೆಗಳಿದ್ದಾವೆ. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ತೆಲಂಗಾಣ, ವಾಟ್ ವಾಸ್ ಹ್ಯಾಪನಿಂಗ್ ಟುಡೇ. ಒಂದು ಸಣ್ಣ ನಮ್ಮ ಪಕ್ಕದಲ್ಲಿ ಏನಾಗ್ತಿದೆ ಅಂತ ನೋಡಿ. ನಮ್ಮ ಕಡೆ
ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಇವತ್ತು ನಿನ್ನೆ ಏನಾಯಿತು ಅಂತ ಸ್ವಲ್ಪ ಆಲೋಚನೆ ಮಾಡ್ತಾ ಬನ್ನಿ. ಇಂಥ ಸಂದರ್ಭಗಳಲ್ಲಿ ಈಗ ದೇಶ ಪ್ರೇಮ ಅಂತ ಒಂದಿದ್ರೆ, ದೇಶ ಪ್ರೇಮ ಅಂದ್ರೆ ಬ್ಲೈಂಡ್ ದೇಶ ಪ್ರೇಮ ಬೇಡ ನಿಮಗೆ. ಕೊಟ್ಟಿರುವ ಕೆಲಸವನ್ನ ಆರ್ಟಿಕಲ್ 51 ಕೊಟ್ಟಿರುವ ಕೆಲಸವನ್ನ, ಇರುವ ಕೆಲಸವನ್ನ ಶಿಸ್ತುಬದ್ಧವಾಗಿ ನ್ಯಾಯೋಚಿತವಾಗಿ ನೀವು ಮಾಡ್ತೀರಿ ಅಂತಂದ್ರೆ ಅದಕ್ಕಿಂತಲೂ ದೊಡ್ಡ ದೇಶ ಪ್ರೇಮ ಏನಿಲ್ಲ. ಒಬ್ಬ ಅಧ್ಯಾಪಕ ಆ ಅಧ್ಯಾಪನ ವೃತ್ತಿಯನ್ನು ಇಷ್ಟು ಚೆನ್ನಾಗಿ ಮಾಡಿದ್ರೆ ಬೇರೆ ಏನು ಸಮಸ್ಯೆ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹಳ ನೋವಿನಿಂದ ಈ ಭಾಷಣವನ್ನು ನಾನು ಇವತ್ತು ಮಾಡಿದ್ದು. ಇದನ್ನು ಭಾಷಣ ಅಂತ ಕರೀತಾನೆ, ಯಾಕಂದರೆ ಯೂಶುವಲಿ ಐ ಡೋಂಟ್ ಕಾಲ್ ಮೈ ಸ್ಪೀಚಸ್ ಭಾಷಣ, ಮಾತುಗಳು ಅಂತ ಹೇಳ್ತಿದ್ದೆ. ಇದು ಭಾಷಣ ಯಾಕೆಂತಂದ್ರೆ ಈ ರೀತಿ ಮಾಡಬೇಕಾದ ಅನಿವಾರ್ಯತೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೂ ನನ್ನ ಕಾಲಕ್ಕೆ ಬಂತಲ್ಲ ಅಂತ ಒಂದು ಬಹಳ ನೋವಿದೆ ನನಗೆ. ಯಾಕೆಂತಂದ್ರೆ ಯಾವುದೇ ಒಬ್ಬ ಅಧ್ಯಾಪಕ ಕ್ಯಾಂಪಸ್ಗೆ ಬಂದರೆ ನನ್ನ ಹತ್ರ ಬಂದಾಗ ಅವರು ಅಧ್ಯಾಪಕರಾಗಿ ಬರಬೇಕು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಮತ್ತು ನೀವು ಮಾಡಿದ್ರಿ, ಅಧ್ಯಾಪಕರಾಗಿ ಬಂದ್ರಿ. ಆದರೆ ನಿನ್ನೆ ಗೊತ್ತಾಯಿತು ನನಗೆ, ನೀವು ನನ್ನನ್ನು ಐಡೆಂಟಿಫೈ ಮಾಡ್ತಿರೋದು ನನ್ನ ಜಾತಿಯ ಜೊತೆಗೆ. ಹುದ್ದೆಗಳು ಈ ವಿಶ್ವವಿದ್ಯಾನಿಲಯದಲ್ಲಿ ಮುಖ್ಯ ಅಲ್ಲ, ನೀವು ಐಡೆಂಟಿಫೈ ಮಾಡ್ತಿರೋದು ಜಾತಿ. ನಿಮಗೆ ಬೇಕಾಗಿರೋದು ಈ ಊರಿನ ಎಲ್ಲ ವಿದ್ಯಾರ್ಥಿಗಳ ಆಶೋತ್ತರಗಳಲ್ಲ, ಈ ಉದ್ಧಾರ ಅಲ್ಲ ಈ ದೇಶದಲ್ಲಿ. ಯು ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಪೀಪಲ್ ಇನ್ ಕಾಸ್ಟ್. ಬೇರೆ ಬೇರೆ ಡೆಸಿಗ್ನೇಷನ್ಸ್ ಇದೆ ಇಂಟರ್ವ್ಯೂ ಬೋರ್ಡ್ನಲ್ಲಿ, ಅದನ್ನೆಲ್ಲ ನೀವು ವಿದೌಟ್ ಈವನ್ ಹ್ಯಾವಿಂಗ್ ಎ ಬೇಸಿಕ್ ನಾಲೆಜ್ ಆಫ್ ವಾಟ್ UGC ಸೇಸ್, ವಾಟ್ ದಿ ಇಂಟರ್ವ್ಯೂ ಬೋರ್ಡ್ ಹ್ಯಾಸ್ ಟು ಕಾನ್ಸ್ಟಿಟ್ಯೂಟೆಡ್ ವಿತ್ ಅಂತ ಗೊತ್ತಿಲ್ಲದೆ ಮಾಡಿರುವ ಪ್ರಶ್ನೆಗಳು ವಿಶ್ವವಿದ್ಯಾನಿಲಯದಲ್ಲಿ ಹೊಸ ಆಯಾಮನ ಪ್ರಾರಂಭ ಮಾಡಬೇಕಾಗಿದೆ, ಮಾಡ್ತಾ ಇದೆ. ಇದಕ್ಕೆ ನಾನು ಕೂಡ ಚಾಲನೆ ಮಾಡ್ತೀನಿ ಅಂತ ತಮ್ಮ ಮುಂದೆ ಹೇಳ್ತಾ, ಅದೇನೇ ಇರಲಿ ಹೊಸ ಹೊಸ ಸಮಸ್ಯೆಗಳು ವಿಶ್ವವಿದ್ಯಾನಿಲಯಕ್ಕೆ ಬಂದೇ ಬರ್ತಾವೆ. ಆದರೆ ನಿಮ್ಮ ಜರ್ನಿ ಆಸ್ ಟೀಚರ್ಸ್ ಮುಂದುವರಿಲಿ, ವಿದ್ಯಾರ್ಥಿಗಳು ಅನ್ನೋದು ಮುಂದುವರಿಲಿ. ಒಂದು ಕಡೆ ಆಲೋಚನೆ ಮಾಡಿ ನೋಡಿದಾಗ ನಮಗೆ ಮುಖ್ಯವಾಗೋದು ಈ ದೇಶವೇ ಹೊರತು ಬೇರೆ ಏನೂ ಅಲ್ಲ. ಈ ಫ್ರೆಟರ್ನಿಟಿ ಅಂತ ನಾವು ಯಾವುದನ್ನು ಕರಿತೀವೋ ಅದು ನಿಮ್ಮ ಹೃದಯದ ಬಡಿತ ಆಗಬೇಕು, ಮಿಡಿತ ಆಗಬೇಕು ಅಂತ ಹೇಳ್ತಾ, ಬಹಳ ಸುಶ್ರಾವ್ಯವಾಗಿ ಆಡಿದಂಥ ನನ್ನ ಎಲ್ಲ ಕಿರಿಯ ಸ್ನೇಹಿತರು ಒಳ್ಳೆ ಚೆನ್ನದು ಭಕ್ತಿಗೀತೆ ಆಡಿದ್ರಿ. ದೇಶ 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 ಅಂತ ಎಲ್ಲ ಭಕ್ತಿಗೀತೆಗಳು ತುಟಿಗೆ ಮಾತ್ರ ಸಂಬಂಧಪಟ್ಟದ್ದೇ ಹೊರತು ತುಟಿಯಿಂದ ಕೆಳಗಡೆ ಅದು ಇಳಿಯೋದಿಲ್ಲ, ಹೃದಯಕ್ಕೆ ಇಳಿಯೋದಿಲ್ಲ, ಅಥವಾ ಮಿದುಳಿಗದು ಸೇರೋದಿಲ್ಲ. ಇಷ್ಟಾದರೂ ಕೂಡ ನಮ್ಮಂಥ ಸೇನಾನಿಗಳು ಇದ್ದಾರೆ, ಅವ್ರನ್ನ ನೋಡ್ತಾ ನಮಗೆ ಉತ್ಸಾಹದಿಂದ ಬದುಕಲಿಕ್ಕಾಗತ್ತೆ. ಭಾರತದಲ್ಲಿ ಇನ್ನೂ ಭವಿಷ್ಯ ಇದೆ ಅಂತ ನಮಗೆ ನಮ್ಮ ಸೇನಾನಿಗಳು ಹೇಳ್ತಾರೆ ಅಂತ ನಾನು ಹೇಳಿಕೊಂಡು ತಮಗೆಲ್ಲರಿಗೂ ತಮ್ಮ ಕುಟುಂಬಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, 80ರಿಂದ 81 ಆಗುವಾಗ ಸಾಕಷ್ಟು ಬದಲಾವಣೆಗಳು ನಮ್ಮಲ್ಲಾಗಲಿ. ನಮಗೆ ಯಾವುದು ಬೇಡವೋ ಅಥವಾ ಯಾವುದು ಈಗ ನೀವು ಬೇಕು ಅಂತ ತಿಳ್ಕೊಂಡಿದ್ದೀರೋ ಅದನ್ನು ಮನೆಯೊಳಗೆ ಮಾಡೋಣ, ಮನೆಯೊಳಗೇ ಮಾಡೋಣ. ಬೇಡ ಅಂತ ಯಾರೂ ಹೇಳಿಲ್ಲ. ಮನೆ ಮತ್ತು ಪ್ರೈವೇಟ್ ಅಂಡ್ ಪಬ್ಲಿಕ್ ಸ್ಪೇಸ್ ಅಂತ ಒಂದಿದೆ, ಅದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾಡೋಣ. ಇಟ್ಸ್ ಮೈ ಪ್ರೈವೇಟ್ ಸ್ಪೇಸ್ ವೇರ್ ಐ ಪ್ರಾಕ್ಟೀಸ್ ವಾಟ್ ಐ ವಾಂಟ್, and this is public where I have to be more conscious because I have to live with everybody ಅಂತ ಸ್ವಲ್ಪ ತಾವು ಆಲೋಚನೆ ಮಾಡಿದ್ರೆ ಬಹಳ ಖುಷಿಯಾಗುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾನೆ. ಎಲ್ಲರಿಗೂ ಶುಭಾಶಯ. ಧನ್ಯವಾದಗಳು ಸರ್. ಇಂದಿನ ಬೆಳಗಿನ ಧ್ವಜಾರೋಹಣದಲ್ಲಿ ಪಾಲ್ಗೊಂಡು ಆಕರ್ಷಕ ಪಥಸಂಚಲನ ನಡೆಸಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜಿನ NSS ಮತ್ತು ನೇವಿಯ ಕೆಡೆಟ್ಗಳಿಗೆ ಗೌರವಾನ್ವಿತ ಕುಲಪತಿಗಳು ಗೌರವ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. NSS ಮತ್ತು ನೇವಿಯ ನಾಯಕರು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಗೆ ನಾವು ಬರ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸ್ಮೃತಿಯಿಂದ ಅಳಿದು ಹೋದರೂ ದಾಖಲೀಕರಣಗೊಳ್ಳುವುದು ವಿಶ್ವವಿದ್ಯಾನಿಲಯದ ಛಾಯಾಚಿತ್ರಗ್ರಾಹಕರ ಕೈ ಚಳಕದಲ್ಲಿ. ವಿಶ್ವವಿದ್ಯಾನಿಲಯದ ಶಿಕ್ಷಕೇತರ ಉದ್ಯೋಗಿಗಳ ಸಂಘದ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾನಿಲಯಗಳ ಶಿಕ್ಷಕೇತರ ನೌಕರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ಚಂದ್ರಶೇಖರ್ MB ಅವರು ನೆರೆದಿರುವ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಲಿದ್ದಾರೆ. ಭಾರತದ ಉದ್ದಗಲಕ್ಕೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ
ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅತಿಥಿ ಅಭ್ಯಾಗತರೆ, ಹಾಗೆ ಈ ಸಭಾಂಗಣದ ಎದುರು ಇರುವಂತಹ ಪ್ರಾಧ್ಯಾಪಕ ಹಾಗೂ ನನ್ನ ಶಿಕ್ಷಕೇತರ ಬಂಧುಗಳೇ, 1947 ಆಗಸ್ಟ್ 15 ಆ ಹೊತ್ತಿನ ಸಂದರ್ಭ, ಆ ಭಾವನಾತ್ಮಕ ಸಂಬಂಧ ಇವತ್ತು ನೆನೆಸ್ಕೊಂಡ್ರೆ ಮೈ ಜುಮ್ಮಂತದೆ. ಭಾರತದ ಶತಮಾನಗಳ ಹೋರಾಟ, ಬ್ರಿಟಿಷರ 200 ವರ್ಷಗಳ ಆಡಳಿತದ ವಿಮೋಚನೆಯಿಂದ ಹೊರಗೆ ಬಂದಂಥ ದಿನ. ಅವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದ ಮಹಾಪುರುಷರ ಸ್ಮರಣೆಯನ್ನು ಮಾಡುವುದರ ಜೊತೆಗೆ ಈ ಹೊತ್ತು ನಮ್ಮ ಜವಾಬ್ದಾರಿ, ಕರ್ತವ್ಯಗಳು, ಹಾಗೆ ಯುವ ತಲೆಮಾರಿಗೆ ಶಿಕ್ಷಣ, ಸಂಶೋಧನೆ, ರಾಷ್ಟ್ರೀಯ ರಕ್ಷಣೆ, ಕ್ರೀಡೆ, ರಾಷ್ಟ್ರೀಯತೆ, ಐಕ್ಯತೆ, ಭಾವೈಕ್ಯತೆ ಈ ವಿಷಯಗಳನ್ನು ತಿಳಿಸುವಂತಹ ಸುದಿನ. ಸ್ವಾತಂತ್ರ್ಯವನ್ನು ಕಂಡು 80 ವರ್ಷಗಳ ನಂತರವೂ ಕೂಡ ಗೌರವಾನ್ವಿತ ಕುಲಪತಿಗಳು ಇವತ್ತು ಮಾತಾಡ್ತಾ ಇದ್ರು. ಆ ಹೊತ್ತಿನ ಒಂದು ಸಂಘಟನೆ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಒಂದು ಸಂದರ್ಭ, ಒಂದು ಸಂಘಟನೆ. ಅದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಅಸಮಾನತೆಯ ವಿರುದ್ಧದ ಹೋರಾಟ. ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಾದರೆ ಯಾರ ಕೈಗೆ ಸ್ವಾತಂತ್ರ್ಯ? ಇವತ್ತು ಈ ಸಂದರ್ಭದಲ್ಲಿ ನಿಂತು ಗೌರವಾನ್ವಿತ ಕುಲಪತಿಗಳ ಮಾತು ನನಗೆ ಕಾಣುವ ಪರಿ, ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಇವತ್ತು ಕೂಡ ಈ ದೇಶದಲ್ಲಿ ಸಾಮಾಜಿಕ ವ್ಯವಸ್ಥೆ ಬದಲಾಗಲಿಲ್ಲ. ಬದಲಾಗುವ ಮುಖವಾಡದೊಂದಿಗೆ ನಾವು ಇವತ್ತು ಬದುಕ್ತಾ ಇದ್ದೇವೆ. ಅದೇನೇ ಇರಲಿ, ಹೊಸ ಆಶಯಗಳ ನಡುವೆ ಸಂವಿಧಾನದ ಆಶಯ ನಮ್ಮ ಮುಂದೆ ಇದೆ. ನಿರಂತರವಾಗಿ ಸಂವಿಧಾನವನ್ನು ಉಳಿಸುವ ಈ ಜಾಗೃತಿಯ ಕೆಲಸವನ್ನು ನಾವು ಮುಂದೆ ಕೈಗೊಳ್ಳೋಣ ಅಂತ ಹೇಳ್ತಾ, ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ದೇಶಕ್ಕೆ 75 ವರ್ಷಗಳ ಸಂದರ್ಭದಲ್ಲಿ ಭಾರತದ ಘನ ಸರ್ಕಾರ ಸ್ಮರಣೀಯ ದಿನವಾಗಿಗೊಳಿಸಬೇಕು ಅಂಥೇಳಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಡಿಯಲ್ಲಿ ಹರ್ ಘರ್ ತಿರಂಗ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ಮೂಲಕ ರಾಷ್ಟ್ರೀಯತೆ, ಭಾವೈಕ್ಯತೆ ಮತ್ತು ತಿರಂಗದ ನಡುವಿನ ಸಂಬಂಧ, ಈ ಜವಾಬ್ದಾರಿಗಳನ್ನು ನಮಗೆ ಕಳೆದ 5 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಬರ್ತದಕ್ಕೂ ಹಾಗೆ ನಿನ್ನೆಯೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಇವತ್ತಿನ ದಿನ ಈ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಗೌರವಾನ್ವಿತ ಕುಲಪತಿಗಳು ಧ್ವಜಾರೋಹಣವನ್ನು ನೆರವೇರಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಬಹಳ ಮುಖ್ಯವಾಗಿ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ ಇವುಗಳನ್ನು ವಿಡಿಯೋ ಚಿತ್ರೀಕರಣದ ಮೂಲಕ ನಮ್ಮ ಭಾರತೀಯ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಮ್ಮೆಲ್ಲರಿಗೂ ಒಡಮೂಡಿಸಿದಂತಹ ಇವತ್ತಿನ ಅತಿಥಿ ಅಭ್ಯಾಗತರು ಶ್ರೀ ಪಂಚಲಿಂಗ ಸ್ವಾಮಿ, KSAS, ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿ, ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿ. ನಿಮ್ಮ ಮಾತುಗಳಿಗೆ ನಮ್ಮ ಮನಸ್ಸು ಬಿಡಿದಿದೆ ಸರ್. ದೇಶ ಪ್ರೇಮ ಹೊಕ್ಕುವ ಈ ಸಂದರ್ಭದಲ್ಲಿ ನಿಮ್ಮ ಮಾತು ಅರ್ಥಪೂರ್ಣ. ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಕುಲಪತಿಗಳು, ಮಾನ್ಯ ಕುಲಸಚಿವರು ಹಾಗೂ ಇಲ್ಲಿ ಎಲ್ಲ ನೆರೆದಿರುವವರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ.
ರಮೇಶ್ ಎಚ್.ಎನ್ ಅವರು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದರು. ಮಾನ್ಯ ಕುಲಸಚಿವರು ಬಹಳ ಸಣ್ಣ ವಯಸ್ಸಿನಲ್ಲಿ ಆಡಳಿತ ಕರ್ನಾಟಕ ಸರ್ಕಾರದ ಘನ ಹುದ್ದೆಯಾದ KS ಅಧಿಕಾರವನ್ನು ಹಿಡಿದು 5 ವರ್ಷಗಳ ಅವಧಿಯಲ್ಲಿ ಇಡೀ ಆಡಳಿತದ ಒಳ ಹೊರಗನ್ನು ಬಲ್ಲವರು. 33 ದಿನಗಳಲ್ಲಿ ಇಡೀ ವಿಶ್ವವಿದ್ಯಾನಿಲಯದ ಚುಕ್ಕಾಣಿಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡವರು. ಗೌರವಾನ್ವಿತ ಕುಲಪತಿಗಳ ಕನಸು ವಿಶ್ವವಿದ್ಯಾಲಯ ಕಟ್ಟುವ ನೆಲೆಯಲ್ಲಿ ನಿಮ್ಮ ಆಡಳಿತ ಶಕ್ತಿ ಬೆನ್ನೆಲುಬಾಗಿ ಇರುತ್ತೆ ಅನ್ನುವ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು, ಶಿಕ್ಷಕೇತರ ಬಂಧುಗಳು ಭಾವ. ನೀವು ಇಂತಹ ಸಂದರ್ಭದಲ್ಲಿ ಗೌರವಾನ್ವಿತ ಕುಲಪತಿಗಳ ಕೈಯನ್ನು ಬಲಪಡಿಸೋಕ್ಕೆ ತಾವು ಬಂದಿದ್ದೀರಿ ಅನ್ನುವುದು ನಮ್ಮ ಭಾವ. ಇವತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಏನು ನಮ್ಮ ಈ 80ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ನಮ್ಮೆಲ್ಲರ ಮನೆಯನ್ನು ಮೆಳೆದಿದೆ. ಐತಿಹಾಸಿಕ ಹಿನ್ನೆಲೆಗಳನ್ನು ನಮ್ಮ ಮುಂದೆ ಕಟ್ಟಿಕೊಟ್ರಿ. ನಿಮಗೆ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಕುಲಸಚಿವರು ಪರೀಕ್ಷಾಂಗ ತನ್ನ ಕೆಲಸಗಳ ಮೂಲಕವೇ ಸಾಕ್ಷಿಯಾದವರು. ಇವತ್ತು ಈ 80ರ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಈ ವೇದಿಕೆಯಲ್ಲಿ ಇದ್ದು ತನ್ನ ಘನತೆಯನ್ನು ಹೆಚ್ಚಿಸಿದ್ದಾರೆ. ನಿಮಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಈ ಧ್ವಜಾರೋಹಣ ಇರಬಹುದು, ಈ ವೇದಿಕೆಯನ್ನು ಬಹಳ ಸುಸಜ್ಜಿತವಾಗಿ ನಡೆಸಿಕೊಟ್ಟಂತಹ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಹಾಗೆ ಆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ಯಾವುದೇ ಕಾರ್ಯಕ್ರಮ ಇರಲಿ, ಮಂಗಳೂರು ವಿಶ್ವವಿದ್ಯಾಲಯದ ಯಾವುದೇ ನಿರಂತರ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವ ಪ್ರಾಧ್ಯಾಪಕ ಬಂಧುಗಳು, ಡೀನರ್ಗಳು ಹಾಗೆ ನನ್ನ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇಡೀ ಇವತ್ತಿನ ಕಾರ್ಯಕ್ರಮವನ್ನು ಆರಂಭದಿಂದ ಇಲ್ಲಿಯವರೆಗೂ ನಿರೂಪಣೆ ಮಾಡಿಕೊಂಡು ಬಂದಂತಹ ಡಾಕ್ಟರ್ ಯಶೋಕುಮಾರ್ ಹಾಗೆ ಸ್ವಾಗತ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ರಮೇಶ್ ಎಚ್.ಎನ್. ಹಾಗೆ ಇವತ್ತಿನ ಈ ಸುಂದರ ಹೊಂಗೆರಣಗಳಲ್ಲಿ ಬೆಳಕನ್ನು ಮತ್ತು ವೇದಿಕೆಯನ್ನು ಸಜ್ಜುಗೊಳಿಸಿಕೊಂಡ ಇಂಜಿನಿಯರ್ ವಿಭಾಗದ ಎಲ್ಲ ಸಿಬ್ಬಂದಿಗಳು ಹಾಗೆ ನನ್ನ ಸ್ವಚ್ಛತಾ ಸಿಬ್ಬಂದಿಗಳು ಹಾಗೆ ಗಾರ್ಡನಿನ ಲಕ್ಷ್ಮಣ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ನಿರಂತರ ಕಾರ್ಯಚಟುವಟಿಕೆಗಳಿಗೆ ಪ್ರತಿಸ್ಪಂದನೆ ನೀಡುತ್ತಿರುವ ನಮ್ಮ ಪತ್ರಿಕಾ ಬಂಧುಗಳು ಶ್ರೀ ಸತೀಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಈಗ ಮತ್ತೊಮ್ಮೆ 80ರ ಸಂಭ್ರಮವನ್ನು ತುಂಬಿಕೊಳ್ಳೋಣ. ಮುಂದೆ ಸಮಸ್ಯೆಗಳಿದ್ದಾಗಲೇ ಸವಾಲುಗಳನ್ನು ಮೆಟ್ಟು ನಿಲ್ಲುವಂತಹ ದಿಟ್ಟ ನಿರ್ಧಾರಗಳನ್ನು ಮಾಡುವುದಕ್ಕೆ ನಮ್ಮ ಮುಂದೆ ಸಂವಿಧಾನದ ದೊಡ್ಡ ಆಶಯ ಇದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ಸಮರ್ಪಿಸಿದ ಸರ್, ತಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಗೆ ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆಯ ಪ್ರಸ್ತುತಿ ನಡೆಯುತ್ತದೆ. ಶ್ರೀವಾಣಿ ಮತ್ತು ಸುಮಂಗಲಿ ಮೇಡಮ್ ಅವರು ಮತ್ತು ಅವರ ಬಳಗ ಗೀತೆಗಳ ಪ್ರಸ್ತುತಿ ಮಾಡ್ತಾರೆ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾಂ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಲೆ ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲೆ ಕೆ
तुम्ही धर्म, तुम्ही हृदि, तुम्ही मर्म, त्वं हि प्राणाः शरीरे, बाहुते तुम्ही मा शक्ति, हृदये तुम्ही मा भक्ति, तोमार प्रतिमा गडी मंदिरे मंदिरे, वंदे सुजला सुफला मातरं, वन्दे मातरं। श्यामलां सरलां सुस्मितां भूषितां, धरणीं भरणीं मातरं, वन्दे मातरं, वन्दे मातरं, वन्दे